ಸೊ ಇವತ್ತಿಂದು ವೆಬಿನಾರ್ ಅಲ್ಲಿ ನಾವು ಆಕ್ಚುಲಿ ಒಂದೇ ಒಂದು ಫೀಚರ್ ಬಗ್ಗೆ ಮಾತಾಡಕ್ಕಂತ ನಾವು ಈ ವೆಬಿನಾರ್ ಸ್ಕೆಡ್ಯೂಲ್ ಮಾಡಿದ್ವಿ. ಸೊ ನಿಮ್ಮೆಲ್ರಿಗೂ ಮೆಜಾರಿಟಿ ನಿಮ್ಮೆಲ್ರಿಗೂ ಆಲ್ರೆಡಿ ಪ್ಲಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಶನ್ ಆಲ್ರೆಡಿ ಇರಬೇಕು. ಪ್ಲಾಟ್ಫಾರ್ಮ್ ಯಾವ ತರ ವರ್ಕ್ ಆಗುತ್ತೆ, ಕೋರ್ ಫೀಚರ್ಸ್ ಏನು, ಅದನ್ನ ಯಾವ ತರ ಯೂಸ್ ಮಾಡಬೇಕು, ಇದೆಲ್ಲ ನಾವು ಆಲ್ರೆಡಿ ಎಷ್ಟೋ ವೆಬಿನಾರ್ಗಳಲ್ಲಿ ಕ್ಲಾಸಸ್ ಅಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ. ಓಕೆನಾ? ಸೊ ಇವತ್ತಿಂದ ನಾವು ಇಂಪಾರ್ಟೆಂಟ್ ಏನಂತಂದ್ರೆ ಒಂದು ಹೊಸ ಫೀಚರ್ ರೀಸೆಂಟ್ಲಿ ರಿಲೀಸ್ ಮಾಡಿದ್ವಿ. ಆ ಫೀಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಈ ವೆಬಿನಾರ್ ನಾವು ಸ್ಕೆಡ್ಯೂಲ್ ಮಾಡಿದ್ವಿ. ಓಕೆ, ಸೊ ನೋಡೋಣ ಅದೇನು ಫೀಚರ್ ಯಾವ ತರ ವರ್ಕ್ ಆಗುತ್ತೆ ಅಂತ. ನಾನು ಲೈವ್ ಅಲ್ಲಿ ನಿಫ್ಟಿ ಅಂತ ನೋಡಿದ್ರೆ ಆಬ್ವಿಯಸ್ಲಿ ಇವೆಲ್ಲ 4 ಚಾರ್ಟ್ ನಿಮ್ಗೆ ಗೊತ್ತು ಯಾವ ತರ ವರ್ಕ್ ಆಗುತ್ತೆ. ಫ್ಯೂಚರ್ ವಾಲ್ಯೂಮ್, ಟ್ರೆಂಡ್ ಲೈನ್, ಸ್ಪಾಟ್ ಕ್ಯಾಂಡಲ್ಸ್ ಆಗಲಿ, 4ನೇ ಚಾರ್ಟ್ ಅಲ್ಲಿ ಸ್ಟ್ರೈಕ್ ವೈಸ್ ವಾಲ್ಯೂಮ್ ಆಗಲಿ, ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ರೀಸೆಂಟ್ಲಿ ಒಂದು ಹೊಸ ಫೀಚರ್ ಆಡ್ ಮಾಡಿದ್ದೀವಿ. ಅದು ನಿಮಗೆ ಈ ಕ್ಯಾಂಡಲ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಇದಕ್ ಮುಂಚೆ ನೀವು ಅದನ್ನ ಬಾರ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಲ್ ವಾಲ್ಯೂಮ್ ಅಂಡ್ ಪುಟ್ ವಾಲ್ಯೂಮ್ ಈ ತರ ನಿಮ್ಗೆ ಕಾಣಿಸ್ತಿತ್ತು. ಅಂದ್ರೆ ಈ ಚಾರ್ಟ್ ಇತ್ತು ನಮ್ಮ ಹತ್ರ, ಬಟ್ ಕಾಲ್ ವಾಲ್ಯೂಮ್ ಪುಟ್ ವಾಲ್ಯೂಮ್ ಅಷ್ಟೇ ತೋರಿಸ್ತಿದ್ವಿ. ಇವಾಗ ಏನ್ ಮಾಡಿದೀವಿ, ಅದರಲ್ಲಿ ನಾವು ಆಲ್ಫಾ ಆರ್ಕ್ ಅಂತ ನಮ್ಮ ಹತ್ರ ಇದೆಯಲ್ಲ, ಅದೇ ತರ ಅದನ್ನ ಇಲ್ಲೇ ಆಡ್ ಮಾಡಿದೀವಿ. ಸೊ ನಿಮಗೆ ಸ್ಮೂತ್ಡ್ ಲೈನ್ ಸಿಗುತ್ತೆ. ಸೆಲ್ಲರ್ಸ್ ಅದು ವಾಲ್ಯೂಮ್, ಕಾಲ್ ಸೆಲ್ ಆಗ್ಲಿ ಪುಟ್ ಸೆಲ್ ಆಗ್ಲಿ, ಅದದು ಸ್ಮೂತ್ಡ್ ಲೈನ್ ನಾವಿಲ್ಲಿ ತೋರಿಸ್ತೀವಿ ಅಲ್ವಾ? ಸೊ ಅದು ಸ್ವಲ್ಪ ಈಸಿ ಆಗುತ್ತೆ ವಾಲ್ಯೂಮ್ ಅರ್ಥ ಮಾಡ್ಕೊಳ್ಳಕ್ಕೆ. ವಾಲ್ಯೂಮ್ ಮೇಲೆ ಹೋಗ್ತಿದ್ಯಾ ಕೆಳಗೆ ಹೋಗ್ತಿದ್ಯಾ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತು, ಈ ಲೈನ್ ಬಂದ್ಬಿಟ್ಟು ಇದು 24,950 ಇದು ಸೆಲ್ ವಾಲ್ಯೂಮ್ ಅಂದ್ರೆ ಸಪ್ಲೈ ಅಂತ. ಓಕೆ, ಸಪ್ಲೈ ವಾಲ್ಯೂಮ್ ನ ನಾವಿಲ್ಲಿ ತೋರಿಸ್ತೀವಿ. ನಾವು ಡಿಮ್ಯಾಂಡ್ ವಾಲ್ಯೂಮ್ ನ ತೋರಿಸೋದಿಲ್ಲ, ಬರೀ ಸಪ್ಲೈ ವಾಲ್ಯೂಮ್ ಒಂದೇ ನೋಡ್ತೀವಿ. ಚಾರ್ಟ್ ಅಲ್ಲಿ ನಾವು ಬರೀ ಸೆಲ್ಲರ್ ವಾಲ್ಯೂಮ್ ನ ನೋಡ್ತೀವಿ, ಅದೆಲ್ರಿಗೂ ಗೊತ್ತು. ಸೊ ಇದು ಕ್ಲಿಕ್ ಮಾಡಿದಾಗ ನಮಗೆ ಆ ಸೆಲ್ಲರ್ ವಾಲ್ಯೂಮ್ ಬೆಳಗ್ಗಿಂದ ಸಂಜೆ ತನಕ ಅದು ಯಾವ ತರ ಬಿಲ್ಡ್ ಆಗಿದೆ ಅಂತ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಸ್ಮೂತ್ ಲೈನ್ ನೋಡೋಣ. ಬೆಳಗ್ಗಿಂದ ಸಂಜೆ ತನಕ ಯಾವ ತರ ಬಿಲ್ಡ್ ಆಗಿದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ಮೂತ್ ಲೈನ್. ನಾವು ಇದರಲ್ಲಿ ನಾವು ಹೊಸ ಇನ್ನೊಂದು ಫೀಚರ್ ಏನ್ ಆಡ್ ಮಾಡಿದೀವಿ ಅಂದ್ರೆ, ಇದರಲ್ಲಿ ನಾವು ಶೋ ಕ್ಯಾಂಡಲ್ಸ್ ಅಂತ ಒಂದು ಫೀಚರ್ ಆಡ್ ಮಾಡಿದ್ವಿ. ಅವಾಗ ಏನಾಗುತ್ತೆ, ನಾವು ಬರೀ ಒಂದು ಕಾಲ್ ನೋಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ವಾಲ್ಯೂಮ್ ಯಾವ ತರ ಬಿಲ್ಡ್ ಆಗ್ತಿದೆ, ಸ್ಲೋ ಡೌನ್ ಆಗ್ತಿದೆಯಾ ಇಲ್ಲ, ಅಂಡ್ ಆಗ್ಬಿಟ್ಟು ಕಮ್ಮಿ ಆಗ್ತಿದೆಯಾ ಇಲ್ಲ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇದು ಸೆಲ್ ವಾಲ್ಯೂಮ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ನಾನು ಹೇಳಿದ್ದೀನಿ ಸೆಲ್ಲರ್ಸ್ ವಾಲ್ಯೂಮ್ ಅಂತ. ಸೊ ಸೆಲ್ಲರ್ಸ್ ವಾಲ್ಯೂಮ್ ಅಂತಂದ್ರೆ ಸಪ್ಲೈ ಅಲ್ವಾ? ಸೊ ಮಾರ್ಕೆಟ್ ಅಲ್ಲಿ ಸಪ್ಲೈ ಇರಬೇಕು, ಡಿಮ್ಯಾಂಡ್ ಇರಬೇಕು. ನಮ್ ದೇಶದಲ್ಲಿ, ನಮ್ಮ NSE ದಲ್ಲಿ ಡಿಮ್ಯಾಂಡ್ ಯಾವಾಗ್ಲೂ ಕಮ್ಮಿ ಇಲ್ಲ. ರಿಟೇಲ್ ಪಾರ್ಟಿಸಿಪೇಷನ್ ಎಷ್ಟು ಜಾಸ್ತಿ ಇದೆ ಅಂತಂದ್ರೆ ಡಿಮ್ಯಾಂಡ್ ಯಾವಾಗ್ಲೂ ಸಿಗುತ್ತೆ. ಆಪ್ಷನ್ ಬಯರ್ಸ್ ಎಷ್ಟು ಕಮ್ಮಿ, ಅಷ್ಟೇ ಆಪ್ಷನ್ ಬಯರ್ಸ್ ಎಷ್ಟು ಜನ ಇದ್ದಾರೆ ನಿಮ್ಗೂ ಗೊತ್ತಲ್ವಾ? ಆಪ್ಷನ್ಸ್ ಬಯರ್ಸ್ ಎಲ್ಲರೂ ಡಿಮ್ಯಾಂಡ್ ಕೊಡೋರೆ, ಅವರೆಲ್ಲರೂ ಡಿಮ್ಯಾಂಡೇ ಜನರೇಟ್ ಮಾಡೋದು. ಸೊ ನಮ್ಮ ಮಾರ್ಕೆಟ್ಗಳಲ್ಲಿ ಡಿಮ್ಯಾಂಡ್ ಕಮ್ಮಿನೇ ಇಲ್ಲ, ಡಿಮ್ಯಾಂಡ್ ಯಾವಾಗ್ಲೂ ಇದ್ದೇ ಇರುತ್ತೆ. ನಮಗ್ ಬೇಕಾಗಿದ್ದೇನು, ಸಪ್ಲೈ ಯಾವಾಗ ಕಮ್ಮಿ ಆಗತ್ತೆ ಆವಾಗ ನಾವು ಬೈ ಪೊಸಿಷನ್ ತಗೊಳ್ಳಕ್ಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ ಅಲ್ವಾ? ಇಂಪಾರ್ಟೆಂಟ್ ಏನು, ನಮ್ಗೆಲ್ರಿಗೂ ಗೊತ್ತು ಸಪ್ಲೈ ಅಂಡ್ ಡಿಮ್ಯಾಂಡ್ ಇದೆಲ್ಲ ಕೆಲಸ. ನಮ್ಮ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂತೂ ಕಮ್ಮಿನೇ ಇಲ್ಲ. ಸೊ ಸಪ್ಲೈ ಜಾಸ್ತಿ ಇದ್ದಾಗ ನಾವು ಯಾಕೆ ಬೈ ಮಾಡ್ತೀವಿ? ಮಾಡಲ್ಲ. ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೋ, ಸಪ್ಲೈ ಕಮ್ಮಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ನಾನು ಪೊಸಿಷನ್ ತಗೊಳ್ಳಕ್ಕೆ ರೆಡಿ ಆಗ್ತೀನಿ. ಸಪ್ಲೈ ಕಮ್ಮಿ ಆಯ್ತಾ, ಪೊಸಿಷನ್ ತಗೊಳ್ತೀನಿ, ಏನೋ ಒಂದು ಪ್ರಾಫಿಟ್ ಆಗುತ್ತೆ, ನಾನು ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸಿಂಪಲ್ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಕೆಲಸ ನೋಡ್ಬೇಕಾದ್ರೆ ಅಲ್ವಾ? ಸೊ ಸಪ್ಲೈ ಕಮ್ಮಿ ಆಗ್ತಿದೆ ಅಂತ ಯಾವ ತರ ಗೊತ್ತಾಗಬೇಕು, ಅಂಡ್ ಆದ್ಮೇಲೆ ನಾನು ಎಂಟ್ರಿ ಎಲ್ಲಿಂದ ತಗೋಬೇಕು ಅನ್ನೋದನ್ನೇ ಈ ಹೊಸ ಫೀಚರ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ? ಸೊ ಮಾರ್ನಿಂಗ್ ಟೈಮಲ್ಲಿ ಏನಾಗಿತ್ತು, ಫ್ರೈಡೇ ದಿವಸ ಪ್ರೈಸ್ ಇಲ್ಲಿಂದ ಕೆಳಗೆ ಬೀಳಕ್ಕೆ ಶುರು ಆಯ್ತು ಇಲ್ಲಿಂದ. ಸೊ ಮಾರ್ನಿಂಗ್ ಟೈಮಲ್ಲಿ ಎಂಟ್ರಿ ನೀವು ತಗೊಂಡಿದ್ದೀರಾ ಅಂತ ನಂಬ್ತೀನಿ. ಒಂದು ಪುಟ್ ಎಂಟ್ರಿ ಆಗಿತ್ತು, ಎಕ್ಸಿಟ್ ಮಾಡಿದ್ದೀರಾ ಅಂತ ನೋಡೋಣ. ಇಲ್ಲ, ನೀವು ಎಂಟ್ರಿ ತಗೊಂಡಿಲ್ಲ. ಪ್ರೈಸ್ ಬಂದ್ಬಿಟ್ಟು 25,050 ಹತ್ರ ಸ್ವಲ್ಪ ಅರೆಸ್ಟ್ ಆಗಿತ್ತು, 25,050 ಹತ್ರ. ಆಯ್ತಾ? ಸೊ ಇವಾಗ ನಾನು ಇಲ್ಲಿಂದ ಎಂಟ್ರಿ ತಗೋಬೇಕಾದ್ರೆ ನಾನು ಏನ್ ಮಾಡಬೇಕು, 947, 949, 950 ಟೈಮಲ್ಲಿ, 947, 950 ಟೈಮಲ್ಲಿ ನಮ್ಗೆ ಇದರಲ್ಲಿ ಕ್ಲಾರಿಟಿ ಸಿಗ್ತಿದೆ ಟ್ರೆಂಡ್ ಲೈನ್ ಕೆಳಗೆ ಹೋಗ್ತಿದೆ ಅಂತಂದ್ರೆ ನಾನು ಪುಟ್ ಎಂಟ್ರಿ ತಗೋಬೇಕು ಅಂತ. ಈ ಚಾರ್ಟ್ ಅಲ್ಲೂ ಗೊತ್ತಿತ್ತು, ಇದ್ರಲ್ಲೂ ಗೊತ್ತಾಗ್ತಿದೆ, ಇಲ್ಲೂ ಸೆಲ್ ಪ್ರೆಷರ್ ಇದೆ ಅಂತ ನಾನು ಪುಟ್ ಎಂಟ್ರಿ ತಗೋಬೇಕಂದ್ರೆ, ಬಯರ್ ಆಗಿದ್ರೆ ನಾನು ಪುಟ್ ಎಂಟ್ರಿ ತಗೋಬೇಕಂತ ನನ್ಗೆ ಗೊತ್ತಾಯ್ತು ಇದ್ರಲ್ಲಿ ಅಲ್ವಾ? ಮಾರ್ಕೆಟ್ ಕೆಳಗೆ ಹೋಗ್ತಿದೆ, ನಾನು ಪುಟ್ ಎಂಟ್ರಿ ತಗೋಬೇಕಂತ ನನಗೆ ಕ್ಲಾರಿಟಿ ಸಿಕ್ತು. ಬಟ್ ನಾನು ಯಾವಾಗ ಎಂಟ್ರಿ ತಗೋಬೇಕು, ಅದಕ್ಕೆ ನಾನು ಏನ್ ಮಾಡಬೇಕು, 25,050 ಸ್ಟ್ರೈಕ್ ನ ಕ್ಲಿಕ್ ಮಾಡಿಬಿಟ್ಟು ಶೋ ಕ್ಯಾಂಡಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ, ಕಾಲ್ ತೆಗೆದು ಬಿಡ್ತೀನಿ, ಬರೀ ಪುಟ್ ನ ನೋಡ್ತಾ ಇರ್ತೀನಿ. ನಾನು ಪುಟ್ ನೋಡ್ತಿದ್ರೆ ನನಗೆ ವಾಲ್ಯೂಮ್, ಈ ಸೆಲ್ ವಾಲ್ಯೂಮ್ ಅಂದ್ರೆ ಸಪ್ಲೈ, ಎಷ್ಟೊತ್ತು ಸಪ್ಲೈ ಜಾಸ್ತಿ ಆಗ್ತಾ ಇದೆಯೋ ಅಷ್ಟೊತ್ತು ನಾನು ಎಂಟ್ರಿ ತಗೊಳಲ್ಲ. ಯಾವಾಗ ಸಪ್ಲೈ ಕಮ್ಮಿ ಆಗುತ್ತೋ ಈ ಲೈನ್ ಸ್ಟ್ರೇಟ್ ಆಗಿಬಿಡುತ್ತೆ, ಇಲ್ಲ ಈ ಲೈನ್ ಕೆಳಗೆ ಬರಕ್ ಶುರು ಆಗುತ್ತೆ. ಯಾವಾಗ ಸಪ್ಲೈ ಕಮ್ಮಿ ಆಗುತ್ತೋ ಆವಾಗ ನಂದು ಬೆಸ್ಟ್ ಎಂಟ್ರಿ ಸಿಗುತ್ತೆ ನನಗೆ.
ಸೊ ಸಪ್ಲೈ ಜಾಸ್ತಿ ಆಗ್ತಿದೆಯಾ, ಇಟ್ಸ್ ಓಕೆ, ಬಿಟ್ಬಿಡೋಣ. ಒಂದ್ ವೇಳೆ ಪ್ರೈಸ್ ಮೇಲೆ ಹೋದ್ರೂ ಕೆಳಗೆ ಹೋದ್ರೂ ನನ್ನ ಸಂಬಂಧ ಇಲ್ಲ, ಅದು ನಮ್ ದುಡ್ಡೇ ಅಲ್ಲ. ಸೊ ಏನ್ ಮಾಡ್ತೀವಿ, ಮೇಲ್ ಹೋಯ್ತು, ಆಮೇಲೆ ಸಪ್ಲೈ ಕಮ್ಮಿ ಆಗ್ತಾ ಬಂತು. ಒಂದು ಎಂಟ್ರಿ ನನಗೆ ಇಲ್ಲಿ ಸಿಗುತ್ತೆ 949ಗೆ, ಇನ್ನೊಂದು ಎಂಟ್ರಿ ನನಗೆ 1001ಗೆ ಸಿಗುತ್ತೆ. ಈ ಸ್ಮೂತ್ಡ್ ಲೈನಿಗೆ ಬ್ರೇಕ್ ಮಾಡಿಬಿಟ್ಟು ಕೆಳಗೆ ಬಂದ ತಕ್ಷಣ ನಾನು ಒಂದು ಎಂಟ್ರಿ ಅಂತ ತಿಳ್ಕೊಳ್ತೀನಿ. ಸ್ಟಾಪ್ ಲೈನ್ ಏನ್ ನಂದು, ಈ ಕ್ಯಾಂಡಲ್ದು ಹೈ ನೋಡ್ಬೋದು, ಸ್ವಲ್ಪ ದೊಡ್ಡ ಕ್ಯಾಂಡಲ್ ಇರೋ ಕಾರಣಕ್ಕೆ ನಾನು ಸ್ಮೂತ್ಡ್ ಲೈನ್ನೇ ನಾನು ಸ್ಟಾಪ್ ಲಾಸ್ ಅಂತ ತಿಳ್ಕೊಳ್ತೀನಿ. ಸೊ ನಾನು ಫಸ್ಟ್ ಎಂಟ್ರಿ 949 ಅಂತ ತಗೊಂಡ್ರು ಸ್ಮೂತ್ಡ್ ಲೈನ್ ಇದು ಹಿಟ್ ಆದ ತಕ್ಷಣ ನಾನು ಏನ್ ಮಾಡ್ತೀನಿ, 952ಗೆ ಸಾಕಪ್ಪ ನಾನು ಎಕ್ಸಿಟ್ ಮಾಡ್ತೀನಿ, ಸ್ಟಾಪ್ ಲಾಸ್ ಹಿಟ್ ಆಯ್ತಲ್ಲ, ನೋ ಪ್ರಾಬ್ಲಮ್, ಇನ್ನೊಂದು ಎಂಟ್ರಿ ನೋಡೋಣ ಅಂತ ಸುಮ್ಮನೆ ಇರ್ತೀನಿ ನಾನು. ಸೆಕೆಂಡ್ ಎಂಟ್ರಿ ನನಗೆ 1001ಗೆ ಸಿಕ್ತು. 1001ಗೆ ಎಂಟ್ರಿ ತಗೋಬೇಕಾದ್ರೂ ಈ ಸ್ಮೂತ್ಡ್ ಲೈನ್ ಬಂದ್ಬಿಟ್ಟು ಸ್ಟ್ರೇಟ್ ಅಲ್ಲೇ ಇದೆ, ಮೇಲ್ ಹೋಗ್ತಿಲ್ಲ. ಈ ತರ ಮೇಲ್ ಹೋಗ್ತಿದ್ರೆ ಕ್ಯಾಂಡಲ್ ಕೆಳಗೆ ಬಂದ್ರೂ ನಾನು ಎಂಟ್ರಿ ತಗೊಳಲ್ಲ. ಇಲ್ಲೇನಾಗ್ತಿದೆ, ಲೈನ್ ಸ್ಮೂತ್ ಆಗಿದೆ, ಕ್ಯಾಂಡಲ್ ಕೆಳಗೆ ಬಂತು, ನನಗೆ ಎಂಟ್ರಿ ಸಿಕ್ತು. ಯಾವಾಗ 949ಗೆ ಒಂದು ಎಂಟ್ರಿ, 1001ಗೆ ಒಂದು ಎಂಟ್ರಿ. ನೋಡೋಣ ಏನಾಗ್ತಿದೆ ಅಂತ. ನಾನು 949ಗೆ ಒಂದು ಎಂಟ್ರಿ ತಗೊಂಡ್ರೆ, 949ಗೆ ನಾನು ಒಂದು ಎಂಟ್ರಿ ತಗೊಂಡ್ರೆ ನನಗೆ ಎಷ್ಟು ಸಿಕ್ತು, 114 ರುಪೀಸ್ ಸಿಗಲ್ವಾ. ನಾನು ಸ್ಟಾಪ್ ಲಾಸ್ ಹಿಟ್ ಆದೆ ಅಂತ ತಿಳ್ಕೊಳ್ಳೋಣ. 952ಗೆ ಸ್ಟಾಪ್ ಲಾಸ್ ನಂದು ಹಿಟ್ ಆಯ್ತು. ಏನ್ ಪ್ರೈಸ್ ಇದೆ, 110. ಇದ್ರದ್ದು ಅಡ್ವಾಂಟೇಜ್ ಏನಂತಂದ್ರೆ, ಬೈ ಮಿಸ್ಟೇಕ್ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆದ್ರೂ 3 ಇಲ್ಲ 4 ರೂಪಾಯಿದಲ್ಲಿ ನಿಮ್ದು ಸ್ಟಾಪ್ ಲಾಸ್ ಮುಗಿಯುತ್ತೆ. ಒಂದೊಂದ್ಸತಿ ಸ್ಟಾಪ್ ಲಾಸ್ ಹಿಟ್ ಆದ್ರೂ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗೋ ಚಾನ್ಸ್ ಇದೆ. ಲಾಸ್ ಆದ್ರೂ 3-4 ರೂಪಾಯಿ, ಅದಕ್ಕಿಂತ ಜಾಸ್ತಿ ಲಾಸ್ ಆಗಲ್ಲ. ಯಾಕಂತಂದ್ರೆ ನಿಮ್ದು ಸ್ಟಾಪ್ ಲಾಸ್ ತುಂಬಾ ಹತ್ರ ಇದೆ ನೋಡಿ, ಇಲ್ಲಿಂದ ವಾಪಸ್ ಇಲ್ಲಿ ಬಂದ್ರೆ ಆಯ್ತು, ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ತಿಳ್ಕೊಬಹುದು ಅಲ್ವಾ. ಸ್ಟಾಪ್ ಲಾಸ್ ಹಿಟ್ ಆಯ್ತಾ, ಅದು ನಮ್ದಲ್ಲ ಅಂತ ತಿಳ್ಕೊಂಡು ನೀವು ಬಿಡ್ಬಿಡ್ಬೋದು. ಅದನ್ನ ಆ ಎಂಟ್ರಿ ಬಿಟ್ಟು ಇನ್ನೊಂದು ಎಂಟ್ರಿ ನೋಡಿ, ನೀವು 1001ಗೆ ಎಂಟ್ರಿ ಸಿಕ್ತು. ಇವಾಗ 1001 ಎಂಟ್ರಿ ನೋಡಿ, ಪುಟ್ ಟು ದ ಸೇಮ್ 1001 ಎಂಟ್ರಿ ತಗೊಂಡ್ರೆ ನಿಮಗೆ 123 ರುಪೀಸಿಗೆ ವಿತಿನ್ 10 ಮಿನಿಟ್ಸ್ 180 ರುಪೀಸಿಗೆ ಹೋಯ್ತದೆ. ಈ ಸೆಟಪ್ ಅಲ್ಲಿ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂತಂದ್ರೆ, ನೀವು ಎಂಟ್ರಿ ತಗೊಂಡ್ರೆ ಮ್ಯಾಕ್ಸಿಮಮ್ ಆಸ್ ಅ ಬಯರ್ ನೀವು ಎಂಟ್ರಿ ತಗೊಂಡ್ರೆ ಮ್ಯಾಕ್ಸಿಮಮ್ 10-15 ಮಿನಿಟ್ಸ್ ಅಲ್ಲಿ ನಿಮ್ದು ಎಂಟ್ರಿ ಪೂರ್ತಿ ಆಗುತ್ತೆ. ನಿಮ್ದು ಪ್ರಾಫಿಟ್ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು. ಒಂದೊಂದ್ಸತಿ, ಕೆಲವೊಂದ್ಸತಿ ನಾನು ನೋಡಿದ್ದೀನಿ, ಒಂದು ಹಾಫ್ ಅನ್ ಅವರ್ ತನಕ ನಿಮ್ಗೆ ಚಾನ್ಸ್ ಸಿಗುತ್ತೆ ಎಂಟ್ರಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕ್ಕೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಿಮ್ದು ಎಂಟ್ರಿ ಆಕ್ಯುರೇಟ್ ಇರೋ ಕಾರಣ ನಿಮ್ಗೆ ಏನಾಗುತ್ತೆ, ಅದು ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಅಲ್ಲಿ ನಿಮ್ದು ಎಂಟ್ರಿನೇ ಮುಗಿಯುತ್ತೆ, ನಿಮ್ದು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ನೀವು ಬಯರ್ ಆಗಿದ್ರೆ 2-3 ಪಾಯಿಂಟ್ಸ್ ನೀವು ಕೇಳ್ಬಹುದು ಅಲ್ವಾ. ಒಂದೇನಂತಂದ್ರೆ, ನೀವು ಎಂಟ್ರಿ ಆಕ್ಯುರೇಟ್ ಆಗಿರ್ಬೇಕು, ಅಂಡ್ ದೆನ್ ನಿಮ್ ಎಕ್ಸಿಟ್ ಬೇಗ, ಆದಷ್ಟು ಬೇಗ ಎಕ್ಸಿಟ್ ಆಗ್ಬೇಕು. ನೀವು ಬಯರ್ ಆಗಿದ್ದು ಮಾರ್ಕೆಟ್ ಅಲ್ಲಿ ಸುಮ್ಮನೆ ಪೊಸಿಷನ್ ಹಾಕೊಂಡು ಬಿಡಕ್ಕಾಗಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಬಿಕಾಸ್ ಸ್ವಲ್ಪ ರಿವರ್ಸಲ್ ಆದ್ರೂ ಡಿಕೆ 10-15 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ದು ಎಂಟ್ರಿ ಮುಗಿಯುತ್ತೆ, ಅದು ಅಡ್ವಾಂಟೇಜ್ ನಿಮ್ಗೆ. ಓಕೆ, ಸೊ ಇದನ್ನ ನಾನು ಇನ್ನೊಂದು ಬೇರೆ ದಿವಸ ಡೇಟ್ ಓಪನ್ ಮಾಡಿ ತೋರಿಸ್ತೀನಿ. ಬಟ್ ಒಂದ್ಸತಿ ರಿವಿಷನ್ ಹೇಳ್ತೀನಿ ನೋಡಿ. ಒಂದ್ಸತಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಾನು ಇನ್ನೊಂದ್ಸತಿ ಹೇಳ್ತೀನಿ. ಸಪ್ಲೈ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ನಾವು ಎಂಟ್ರಿ ತಗೊಳಲ್ಲ. ಸಪ್ಲೈ ಯಾವಾಗ ಸ್ಲೋ ಡೌನ್ ಆಗುತ್ತೋ ಅವಾಗ ನಮ್ದು ಎಂಟ್ರಿ ಸಿಗುತ್ತೆ. ಈಸಿ ಅಲ್ವಾ, ಡಿಮ್ಯಾಂಡ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ನಾವು ಎಂಟ್ರಿ ತಗೊಳ್ಳೋಣ ಅಲ್ವಾ. ನಿಮಗೆ ಎಂಟ್ರಿ ನಿಮ್ದು ಪರ್ಫೆಕ್ಟ್ ಆಗಿ ಸಿಗ್ತಿದೆ, ಅಂಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆದಾಗ ನೀವು ಎಂಟ್ರಿ ತಗೊಳ್ಳಿ, ನಿಮ್ದು ಒಳ್ಳೆ ಎಂಟ್ರಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಾಫಿಟ್ ಆಗ್ಬಿಡುತ್ತೆ ಅದರಲ್ಲಿ. ಓಕೆ, ಇದ್ರದ್ದು ಇನ್ನೊಂದು ನಾನು ಎಂಟ್ರಿ ತೋರಿಸ್ತೀನಿ ನೋಡಿ. ಹಿಸ್ಟ್ರಿದಲ್ಲಿ ಒಂದು ಒಳ್ಳೆ ಎಂಟ್ರಿ ತೋರಿಸ್ತೀನಿ ನಿಮ್ಗೆ. ನಮ್ಗೆ 16th ದಿವಸ ರಿವರ್ಸಲ್ ಬರ್ಬೇಕಂತ ಗೊತ್ತಿತ್ತು. 15th ಎಂಡ್ ಆಫ್ ದ ಡೇ ನಾವು ಅನಲೈಸ್ ಮಾಡಿದಾಗ ನಮ್ಗೆ ಎಲ್ರಿಗೂ ಗೊತ್ತಾಗಿತ್ತು ಏನಂತಂದ್ರೆ 250 to 300 ರೆಸಿಸ್ಟೆನ್ಸ್ ಇತ್ತು, 100 to 150 ಸಪೋರ್ಟ್ ಇತ್ತು ಅಂತ ನಮ್ಗೆ ಎಲ್ರಿಗೂ ಗೊತ್ತಾಗಿತ್ತು. ಓಕೆ, 100 to 150 ಸಪೋರ್ಟ್ ಇದೆ, 250 to 300 ರೆಸಿಸ್ಟೆನ್ಸ್. 250 to 300 ಅಲ್ಲಿ ಪ್ರೈಸ್ ಬಂದಿಲ್ಲ, ನಾವು ಪುಟ್ ಎಂಟ್ರಿ ತಗೊಂಡಿಲ್ಲ ಅಂತ ತಿಳ್ಕೊಳ್ಳೋಣ. 150 ಬಂದ ತಕ್ಷಣ ನಾನು ಕಾಲ್ ಬೈ ಮಾಡಬೇಕು, ನನ್ಗೆ ಗೊತ್ತಲ್ಲಿ ಸಪೋರ್ಟ್ ಇದೆ ಅಂತ. ಬಟ್ ಯಾವಾಗ ಮಾಡೋದು, ನಾನು ಇಲ್ಲೆಲ್ಲಿ ನಾನು ಎಂಟ್ರಿ ತಗೊಂಡ್ರು ಆ ಟೈಮ್ ಡಿಕೆ ಕಾರಣದಿಂದ ನಂದು ಪ್ರೀಮಿಯಂ ಲಾಸ್ ಆಗಿಬಿಡುತ್ತೆ. ನಾನು ಇಲ್ಲೆಲ್ಲೂ ಎಂಟ್ರಿ ತಗೊಳಕ್ಕಾಗಲ್ಲ. ಬಟ್ ನನ್ಗೆ ಯಾವ ತರ ಗೊತ್ತಾಗುತ್ತೆ ನಾನು ಎಂಟ್ರಿ ಯಾವಾಗ ತಗೋಬೇಕು ಅಂತ ಹೇಳ್ಬಿಟ್ಟು? ಅಗೇನ್ ಬಹಳ ಈಸಿ. 25-150 ನಾನು ಒಂದ್ ವೇಳೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ, ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪುಟ್ ತೆಗೆದು ಬಿಡ್ತೀನಿ. ನಾನು ಕಾಲ್ ಬೈ ಮಾಡ್ಬೇಕಲ್ಲ, ನನ್ನ ಇಂಟ್ರೆಸ್ಟ್ ಕಾಲ್ ಬೈ. ನಾನು ಎಷ್ಟೊತ್ತು ಸಪ್ಲೈ ಇನ್ಕ್ರೀಸ್ ಆಗ್ತಾ ಇದೆಯೋ ಅಷ್ಟೊತ್ತು ನಾನು ಎಂಟ್ರಿ ತಗೊಳಲ್ಲ. ಸಪ್ಲೈ ಯಾವಾಗ ಸ್ಲೋ ಆಗಕ್ಕೆ ಶುರು ಆಗುತ್ತೋ ನಂದು ಎಂಟ್ರಿ ಆಗಕ್ಕೆ ಚಾನ್ಸ್ ಸಿಗುತ್ತೆ. ನನ್ನ ಎಂಟ್ರಿ ಯಾವಾಗ ಸಿಕ್ತು, 11:38ಗೆ ನಂದು ಎಂಟ್ರಿ ಸಿಕ್ತು. ಸೊ ನೋಡಿ ನೀಟಾಗಿ ಬಂದ್ಬಿಟ್ಟು ನಿಮ್ದು ಸಪೋರ್ಟ್ ಝೋನ್ ಅಲ್ಲಿ ಬಂದ್ಬಿಟ್ಟು ಯಾವಾಗ ಬಂತು, 9:25ಗೆ ಬಂದಿತ್ತು. ಎಂಟ್ರಿ ಯಾವಾಗ ಸಿಕ್ತು ನಿಮ್ಗೆ, 11:38ಗೆ. ಏನಿಲ್ಲ ಅಂದ್ರೂ 2 ಅವರ್ಸ್ ನಿಮ್ಗೆ ಎಂಟ್ರಿನೇ ಸಿಗ್ಲಿಲ್ಲ ಆಸ್ ಅ ಬಯರ್. ಯೋಚನೆ ಮಾಡಿ,
ನಿಮಗೆ ಈ ಒಂದ್ ವೇಳೆ ಫೀಚರ್ ಇಲ್ಲದೆ ಹೋದ್ರೆ ಎಷ್ಟು ಸತಿ ನೀವು ಕಾಲ್ ಬೈ ಮಾಡ್ಬಿಟ್ಟು ಲಾಸ್ ಆಗ್ತಿದ್ರೆ ನೀವು? ಟೈಮ್ ಡಿಕೆ ಹಿಟ್ ಆಗ್ತಿತ್ತು, ಸುಮ್ನೆ ಅದು ಪ್ರೀಮಿಯಂ ಡಿಕೆ ಆಗ್ತಿತ್ತು, ಇಲ್ಲ ನಿಮ್ಗೆ ಪ್ರೈಸ್ ಮೇಲ್ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಫ್ರಸ್ಟ್ರೇಷನ್ ಅಲ್ಲಿ ಎಕ್ಸಿಟ್ ಆಗ್ತಿದ್ರೆ ನೀವು. ಎಷ್ಟೋ ಸತಿ ನಿಮ್ದು ಲಾಸಸ್ ಆಗ್ತಿತ್ತು ಆ ಟೈಮಲ್ಲಿ. ಬಟ್ ಇವಾಗ ಏನಾಗ್ತಿದೆ, ನಿಮ್ಗೆ ಎಕ್ಸಾಕ್ಟ್ಲಿ ಯಾವಾಗ ಪ್ರೈಸ್ ನಿಮ್ ಸೈಡಿಗೆ ಮೂವ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಯಾವಾಗ ಮೂವ್ ಆಗುತ್ತೆ ನಿಮ್ ಸೈಡ್ ಅಲ್ಲಿ? ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಪ್ರೈಸ್ ನಿಮ್ ಸೈಡ್ ಅಲ್ಲಿ ಮೂವ್ ಆಗುತ್ತೆ. ಸಪ್ಲೈ ಕಮ್ಮಿ ಆದ ತಕ್ಷಣ ನಾವು ಎಂಟ್ರಿ ತಗೋಬಹುದು. 1138 ನಾನು ಎಂಟ್ರಿ ತಗೊಂಡ್ರೆ ನೋಡಿ, ಎಕ್ಸಾಕ್ಟ್ಲಿ ಬಾಟಮ್ ಅಲ್ಲಿ ನಾವು ಎಂಟ್ರಿ ಸಿಕ್ತು 65 rupees ಅಲ್ಲಿ. 65 rupees ಬಾಟಮೇ ಅಲ್ವಾ? 65 rupees ಇಂದ ಇಮಿಡಿಯೇಟ್ಲಿ ಅದು ಏನಿಲ್ಲ ಅಂದ್ರೆ 95 rupees ಆಯ್ತು. ಏನಿಲ್ಲ ಅಂದ್ರೆ ಒಂದು 20 rupees ನೀವು ಕ್ಯಾಪ್ಚರ್ ಮಾಡಕ್ಕೆ ಚಾನ್ಸ್ ಇತ್ತಲ್ವಾ? ಇವಾಗ ಇದ್ರಲ್ಲಿ 20, 25, 30 rupees ನೀವೇನು ಕ್ಯಾಪ್ಚರ್ ಮಾಡ್ತಿದ್ರಿ. ಇನ್ನೊಂದು ಕ್ವಶನ್ ನೀವೇನು ಕೇಳ್ತೀರಾ ಅಂತಂದ್ರೆ, ಸರ್ ಅದರಲ್ಲೂ ಒಂದು ಒಳ್ಳೆ ಮೂಮೆಂಟಮ್ ಹೋಗಿದೆಯಲ್ಲ, ನಾನು ಪೂರ್ತಿ ಟ್ರೆಂಡ್ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಇದ್ರೆ ಮೇ ಬಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಿತ್ತೇನೋ ಅಂತ ಕೇಳ್ತೀರಾ ನೀವು. ಸರಿ, ನಮ್ಗೆಲ್ರೂ ಗೊತ್ತು ಅದು ವಾಪಸ್ ಬಂದ ತಕ್ಷಣ ನಾವು ಫಿಯರ್ ಅಲ್ಲಿ 25-30 ಪಾಯಿಂಟ್ಸ್ ಅಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಅಂತ. ಬಟ್ ಆದ್ಮೇಲೆ ನೋಡಿ ಏನಾಗುತ್ತೆ, ಈ ಟೂಲ್ದು ಇಂಪಾರ್ಟೆನ್ಸ್ ನೋಡಿ. ನಮಗೆ ಇಲ್ಲೊಂದು ಎಂಟ್ರಿ ಸಿಕ್ತಾ, ಸರಿ ಆಯ್ತು, ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಎಂಟ್ರಿ ಎಲ್ಲಿ ಸಿಕ್ತು ನೋಡಿ, 0 ಲೈನ್ಗೆ ಬಂದ್ಬಿಟ್ಟು, ಅಂದ್ರೆ ಈ ಲೈನ್ಗೆ ಸ್ಮೂತ್ ಲೈನ್ಗೆ ಬಂದ್ಬಿಟ್ಟು ಆಮೇಲೆ ಸ್ವಲ್ಪ ರಿಜೆಕ್ಷನ್ ತಗೊಂಡಿದೆ ಇಲ್ಲಿ. ಯಾವಾಗ? 131, 132ಗೆ 132ಗೆ ಪುನಃ ನಾವು ಆ ಲೈನ್ ನಾವು ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡ್ರೆ ಲೈನ್ ಹಿಟ್ ಆಗಿಲ್ಲ. ಸೊ 131, 132ಗೆ ನೀವು ಇನ್ನೊಂದು ಕಾಲ್ ಬೈ ತಗೊಂಡ್ರೆ ಇಲ್ಲಿದೆ ನೋಡಿ 132 ಎಷ್ಟಿಗೆ? 90 rupeesಗೆ. ಅದಾದ್ಮೇಲೆ ಪ್ರೈಸ್ ಕೆಳಗೆ ಬಂದಿದೆ, ಬಟ್ ನಮ್ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂತ ನಾವು ಕಂಟಿನ್ಯೂ ಮಾಡಿದ್ರೆ 90 rupees ಇಂದ ಅದು 120 rupees ಹೋಗಿದೆ. ಇನ್ನೊಂದು 10-20 ರೂಪಾಯಿ ಈಸಿಲಿ ನೀವು ಕ್ಯಾಪ್ಚರ್ ಮಾಡಕ್ ಆಗ್ತಿತ್ತಾ? ಒಂದು 20-25 ಪಾಯಿಂಟ್ಸ್ ಇಲ್ಲಿ. ಅಗೇನ್ ಎಲ್ರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಪ್ಲೀಸ್ ಮ್ಯೂಟ್ ಮಾಡಿ, ಯಾರು ಅನ್ಮ್ಯೂಟ್ ಮಾಡಬೇಡಿ. ಅಟ್ಲೀಸ್ಟ್ ನಾನು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಮಾಡೋ ತನಕ ಅನ್ಮ್ಯೂಟ್ ಮಾಡಬೇಡಿ. ಕೊನೆಗೆ ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಅನ್ಮ್ಯೂಟ್ ಮಾಡಿ. ಸೊ ಇಲ್ಲಿಂದ ನಿಮ್ಗೆ 60 rupees ಇಂದ ಒಂದು ಎಂಟ್ರಿ ಸಿಕ್ತು, ಇನ್ನೊಂದು 90 rupees ಇಂದ ಒಂದು ಎಂಟ್ರಿ ಸಿಕ್ತು, 90 rupees ಇಂದ 120 rupees. 20 ಪಾಯಿಂಟ್ಸ್ ಅಂತ ಅಂದ್ರೆ ನಿಮ್ಗೆ 40 ಪಾಯಿಂಟ್ಸ್ ನಿಮ್ಗೆ ಈಸಿಲಿ ಸಿಕ್ತು ಎರಡರಲ್ಲೂ. 40 ಪಾಯಿಂಟ್ಸ್ ಒಂದು ದಿವಸದಲ್ಲಿ ಆಕ್ಚುಲಿ ಒಳ್ಳೆ ರಿಟರ್ನ್ ಅದು. ಅದು ಮಾರ್ಕೆಟ್ ಏನ್ ಜಾಸ್ತಿ ಮೂಮೆಂಟಮ್ ಇದ್ದಿದ್ದಿಲ್ಲ, ಇಷ್ಟು ಮೂಮೆಂಟಮ್ ಅಲ್ಲೇ ಸಿಕ್ತು. ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಇಲ್ಲೆಲ್ಲೂ ಎಂಟರ್ ಆಗಿಲ್ಲ ನೋಡಿ. ಇಲ್ಲೆಲ್ಲ ಎಂಟರ್ ಆದ್ರೂ ನಿಮ್ದು ಆಕ್ಚುಲಿ ಪ್ರೀಮಿಯಂ ಡಿಕೆ ಆಗ್ಬಿಟ್ಟು ಲಾಸ್ ಆಗ್ತಿದ್ರ ನೀವು. ಇದು ಪೂರ್ತಿ ಇಗ್ನೋರ್ ಆಗ್ಬಿಟ್ಟಿದೆ. ಎಂಟ್ರಿ ನಿಮ್ಗೆ ಯಾವಾಗ ಸಿಕ್ತು? 1138ಗೆ. ಇಲ್ಲಿ ಎಂಟ್ರಿ ಸಿಕ್ಕಿದ ಮೇಲೆ 10 ನಿಮಿಷದಲ್ಲೇ ಆಯ್ತು ನೋಡಿ. ಇಲ್ಲೂ 10 ನಿಮಿಷದಲ್ಲೇ ಆಯ್ತು, ಇಲ್ಲೂ 10 ನಿಮಿಷದಲ್ಲೇ ಆಯ್ತು. ನಿಮ್ಗೆ ಎಂಟ್ರಿ ಸಿಕ್ಕಿದ ಮೇಲೆ ಅದು ಏನಕ್ಕೆ 10-15 ನಿಮಿಷದಲ್ಲೇ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಅಂತಂದ್ರೆ, ಸಪ್ಲೈ ಕಮ್ಮಿ ಆಯ್ತಲ್ಲ. ಸಪ್ಲೈ ಕಮ್ಮಿ ಆಯ್ತಂದ್ರೆ ಏನಾಗುತ್ತೆ? ಡಿಮ್ಯಾಂಡ್ ಅಂತೂ ಎನಿವೇ ಇದೆ, ಸೊ ಬಯರ್ಸ್ ಎನಿವೇ ಇದ್ದಾರೆ. ಸಪ್ಲೈ ಕಮ್ಮಿ ಆದ ತಕ್ಷಣ ಪ್ರೈಸ್ ಇಮಿಡಿಯೇಟ್ಲಿ ಫೈರ್ ಆಗಿಬಿಡುತ್ತೆ. ಅದು ಅಡ್ವಾಂಟೇಜ್. ನಾವು ಅದನ್ನೇ ನೋಡ್ಕೊಂಡಿರ್ತೀವಿ ಇದರಲ್ಲಿ. ಸೊ ಬೆಸ್ಟ್ ಅಡ್ವಾಂಟೇಜ್ ಏನಂತಂದ್ರೆ, ಸಪ್ಲೈ ಕಮ್ಮಿ ಆದ ತಕ್ಷಣ ನಾವು ಎಂಟ್ರಿ ತಗೊಳ್ತೀವಿ ಬಯರ್ಸಿಗೆ, ಆಯ್ತಾ? ಅದಾದ್ಮೇಲೆ ಪುನಃ ನನ್ಗೆ ಇನ್ನೊಂದು ಎಂಟ್ರಿ ಸಿಕ್ತಾ ಅಲ್ಲಿಂದ ತಗೊಂಡು ಹೋಗ್ತೀನಿ, ಇನ್ನೊಂದು ಎಂಟ್ರಿ ತಗೊಂಡು ಇನ್ನೊಂದು ಟ್ರೇಡ್ ನೋಡಕ್ಕೆ ಟ್ರೈ ಮಾಡ್ತೀನಿ. ನನ್ಗೆ ಯಾವಾಗ ಎಂಟ್ರಿ ಸಿಕ್ಕಿದ್ರು 10-15 ಮಿನಿಟ್ಸ್ ಅಲ್ಲಿ ನನ್ನ ಎಂಟ್ರಿ ಮುಗಿಬೇಕು. 20-25 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಎಂಟ್ರಿ ಮುಗಿಯುತ್ತೆ. ಇವಾಗ ಇದೆಲ್ಲ ಬಯರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿದೀವಿ. ಬಟ್ ಸೆಲ್ಲರ್ಗೂ ನೋಡ್ಬೇಕಲ್ಲ ನಾವು. ನಾನು ಫ್ರೈಡೇದೆ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಬೆಳಗಿನ ಟೈಮಲ್ಲಿ ನಮ್ಗೆ ಎಲ್ರಿಗೂ ಗೊತ್ತು, ಬೆಳಗಿನ ಟೈಮಲ್ಲಿ ಏನ್ ಮಾಡ್ತೀವಿ ನಾವು? 9:15, 9:16ಗೆ 25,100 ಹತ್ರ ಇದೆ. ಸೇಮ್ ರೂಲ್ಸ್ ನ ಸ್ವಲ್ಪ ರಿವರ್ಸ್ ಆಗಿ ಮಾಡೋಣ. ಓಕೆ, ಏನಾಗುತ್ತೆ? ಮಾರ್ನಿಂಗ್ ಟೈಮ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ? ATM ಸ್ಟ್ರೈಕ್ ಅಲ್ಲಿ ಯಾರು ಜಾಸ್ತಿ ಇದ್ದಾರೆ, ಕಾಲ್ ಜಾಸ್ತಿ ಇದೆಯಾ ಪುಟ್ ಜಾಸ್ತಿ ಇದೆಯಾ ನೋಡ್ಕೊಂಡು ಅದನ್ನ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಇಲ್ಲೇನಾಗಿದೆ? ಕಾಲ್ ಜಾಸ್ತಿ ಇದೆ. ಸೊ ಕಾಲ್ ಜಾಸ್ತಿ ಇದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು? ಕಾಲ್ನ ಯಾರ್ದು ಸಪ್ಲೈ ಜಾಸ್ತಿ ಇದೆಯೋ ಅದನ್ನ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಕಾಲ್ ಜಾಸ್ತಿ, ಸಪ್ಲೈ ಜಾಸ್ತಿ ಇದೆ, ಕಾಲ್ ಸೆಲ್ ಜಾಸ್ತಿ ಇದೆ ಕಾರಣಕ್ಕೆ ನಾವೇನ್ ಮಾಡ್ತೀವಿ? ಕಾಲ್ ಸೆಲ್ ಮಾಡ್ತೀವಿ. ಸೊ ಪುಟ್ ತೆಗೆದು ಬಿಡ್ತೀನಿ, ಕಾಲ್ ಕ್ಯಾಂಡಲ್ ಹಾಕ್ತೀನಿ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ಸೆಕೆಂಡ್ ಕ್ಯಾಂಡಲ್ಗೆ 9:16, 9:17ಗೆ ಈ ಕ್ಯಾಂಡಲ್ ಆಬ್ವಿಯಸ್ಲಿ ಸೆಲ್ ವಾಲ್ಯೂಮ್ ಜಾಸ್ತಿ ಇರೋ ಕಾರಣ ಈ ಕ್ಯಾಂಡಲ್ ಆಬ್ವಿಯಸ್ಲಿ ಗ್ರೀನ್ ಬರುತ್ತೆ. ಅದಾದ್ಮೇಲೆ ಎಷ್ಟು ದೂರ ಈ ಕ್ಯಾಂಡಲ್ಗಳು ಹೈ ಮಾರ್ಕ್, ಈ ಫಾರ್ ಎಕ್ಸಾಂಪಲ್ ಈ ಲೈನ್ ಮೇಲೆ ಹೋಗ್ತಿದೆಯೋ, ಎಷ್ಟು ದೂರ ಇವೆರಡು ಕ್ಯಾಂಡಲ್, ಈ ಕ್ಯಾಂಡಲ್ ಅಂಡ್ ಲೈನ್ ಅಲ್ಲಿ ಗ್ಯಾಪ್ ಇದೆಯೋ, ಇದು ಸ್ಮೂತ್ ಆಗಲ್ಲ. ಅಷ್ಟೊತ್ತು ನೀವು ನಿಮ್ಮ ಟ್ರೇಡ್ ನ ನೀವು ಕಂಟಿನ್ಯೂ ಮಾಡಬಹುದು. ಯಾವಾಗ ಇದು ಸ್ಲೋ ಆಗಿದೆ ನೋಡಿ, ಇವಾಗ ಸ್ವಲ್ಪ ಸ್ಲೋ ಆಗ್ತಿದೆ, ಇವಾಗ ಕೆಳಗೆ ಬಂತು ನೋಡಿ. ಇದು ಹತ್ರ ಬಂದ ತಕ್ಷಣ ನಿಮ್ದು ಎಂಟ್ರಿ ಮುಗಿತ ಅಂತ ತಿಳ್ಕೊಂಡು ನೀವು ಅದನ್ನು ಕ್ಲೋಸ್ ಮಾಡಬಹುದು ನಿಮ್ದು. ಸೊ ಬೆಳಗ್ಗೆ 9:15 ಇಂದ 1:01 ತನಕ ನಿಮ್ಗೆ ಅದು ಎಂಟ್ರಿ, 1 o'clock ತನಕ ನಿಮ್ಗೆ ಅದು ಎಂಟ್ರಿ ಕಂಟಿನ್ಯೂ ಮಾಡಕ್ಕೆ ಚಾನ್ಸ್ ಇತ್ತು. ಆಲ್ದೋ 1 o'clockಗೆಲ್ಲ 12:40, 12:40ಗೆ ನೀವು ಎಕ್ಸಿಟ್ ಮಾಡ್ತೀರಾ. ಯಾಕಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮ್ಗೆ ಚಾನ್ಸ್ ಇತ್ತು ಅಷ್ಟು ದೂರ ಕಂಟಿನ್ಯೂ ಮಾಡಕ್ಕೆ.
ನೀವು ಸ್ವಲ್ಪ ಡೀಪ್ ಇನ್ ದ ಮನಿ ತಗೊಂಡ್ರೆ, ಸೆಲ್ಲರ್ಸ್ ಇದ್ರೆ ಆಬ್ವಿಯಸ್ಲಿ ಡೀಪ್ ಇನ್ ದ ಮನಿ ತಗೊಳ್ತೀವಲ್ಲ. 24,900 200 ಪಾಯಿಂಟ್ಸ್ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಡೀಪ್ ಇನ್ ದ ಮನಿ ತಗೊಂಡು ಹೋದ್ರೆ, ಕಾಲ್ ಅಲ್ಲಿ ಬೆಳಗ್ಗೆ ನಾನು ಸೆಲ್ ಮಾಡಿದಷ್ಟು ಎಷ್ಟಿಗೆ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಕ್ಯಾಂಡಲ್ ಅಂತ 270 ಅಂತ ನಾನು ತಗೊಂಡ್ರು, 270 272 270 ಅಂತ ನಾನು ತಗೊಂಡ್ರು ನನ್ಗೆ ಏನಿಲ್ಲ ಅಂದ್ರೆ 180 ಸಿಕ್ತು. ಆಲ್ಮೋಸ್ಟ್ 90 ಪಾಯಿಂಟ್ಸ್ ನನಗೆ ಸಿಕ್ತು ಆಸ್ ಅ ಸೆಲ್ಲರ್. ಒಂದು ದಿವಸದಲ್ಲಿ 90 ಪಾಯಿಂಟ್ಸ್, ದಟ್ ಈಸ್ ಹ್ಯೂಜ್ ಅಲ್ವಾ? ಬಟ್ ನಾವು ಇಷ್ಟೊತ್ತು ಕಂಟಿನ್ಯೂ ಮಾಡಕ್ಕೆ ಏನು ಕಾರಣ, ಏನು ಚಾನ್ಸ್ ಏನು, ಏನಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ? ಬಿಕಾಸ್ ಸೆಲ್ ಅಲ್ಲಿ ನನಗೆ ಅಷ್ಟು ದೂರ ಇನ್ನೂ ಬಿಲ್ಡ್ ಆಗ್ತಾನೆ ಇತ್ತು, ಕಾಲ್ ಅಲ್ಲಿ ನನಗೆ ಅಷ್ಟು ದೂರ ಇದು ವಾಲ್ಯೂಮ್ ಬಿಲ್ಡ್ ಆಗ್ತಾನೆ ಇತ್ತು, ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ. ಓಕೆ, ನಾನು ಇನ್ನೊಂದೇನಂತಂದ್ರೆ, ನೀವು ಅನಲೈಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ATM ಸ್ಟ್ರೈಕ್ ಅನಲೈಸ್ ಮಾಡಬೇಕು. ನೀವು ಒಂದ್ ವೇಳೆ ಪುಟ್ ಪೊಸಿಷನ್ ತಗೋಬೇಕಾ, ಇಲ್ಲ ಕಾಲ್ ಸೆಲ್ ಮಾಡ್ಬೇಕಾ, ಪುಟ್ ಬೈ ಮಾಡ್ಬೇಕಾ, ATM ಸ್ಟ್ರೈಕ್ ಇಲ್ಲ ಅಂದ್ರೆ ATM ಮೇಲಿರೋ ಸ್ಟ್ರೈಕ್ ಅನ್ನ ನೀವು ಅನಲೈಸ್ ಮಾಡಬೇಕು. ನೀವು ಕಾಲ್ ಬೈ ಮಾಡ್ಬೇಕಾ, ಇಲ್ಲ ಪುಟ್ ಸೆಲ್ ಮಾಡ್ಬೇಕಾ, ATM ಕೆಳಗಿರೋ ಸ್ಟ್ರೈಕ್ ಅನ್ನ ನೀವು ಅನಲೈಸ್ ಮಾಡಬೇಕು, ಯಾವಾಗ್ಲೂ ಅಷ್ಟೇನೆ. ಸೊ ಇವಾಗ ನಾನು ಬೆಳಗ್ಗೆ 25,100 ಅನಲೈಸ್ ಮಾಡಿದ್ದೀನಿ, ಅದಾದ್ಮೇಲೆ ನಾನು ಅಲ್ಲೇ ಇರಲ್ಲ. ಪ್ರೈಸ್ 2550 ಬಂದ ತಕ್ಷಣ ನಾನು 2550 ಅನಲೈಸ್ ಮಾಡ್ತೀನಿ, ಅದಾದ್ಮೇಲೆ 25,000, ಅದಾದ್ಮೇಲೆ 25,950. ಸೊ ನಾನು ಒಂದು ವೇಳೆ 25,950 ಅನಲೈಸ್ ಮಾಡ್ತಿದ್ರೆ ನಂದು ಎಕ್ಸಿಟ್ ಯಾವಾಗ ಸಿಕ್ತಿದ್ದು ನೋಡಿ, ನನಗೆ 1241ಗೆ ಸಿಕ್ತು. ಅಲ್ಲಿ ಬಂದ್ಬಿಟ್ಟು ನಾವು 1 o'clockಗೆ 15 ಅಂತ ಏನೋ ಹೇಳಿದ್ವಿ. ಬಿಕಾಸ್ ನಾನು ATM ಸ್ಟ್ರೈಕ್ ಅನಲೈಸ್ ಮಾಡ್ತಿದ್ದಲ್ಲ, ಅದಕ್ಕೆ ನನಗೆ 1240ಗೆ ನಂದು ಎಕ್ಸಿಟ್ ಸಿಕ್ತು. ಸೊ ಸೇಮ್ 24,900 ನೀವು ತಗೊಂಡಿದ್ರೆ 1240ಗೆ ನೀವು ಎಕ್ಸಿಟ್ ಮಾಡಿದ್ರೆ ಎಲ್ಲಿದೆ ನೋಡಿ 1240, ಇಲ್ಲಿ ಸಾರಿ 1140 ಅಲ್ವಾ ಅದು, 1240 180 ಸಿಕ್ತು ನಿಮಗೆ. ಬಾಟಮ್ ಅಲ್ಲಿ ನೀವು ಎಕ್ಸಿಟ್ ಆಗ್ತಿದ್ದೀರಾ. ಸೊ ಏನಂತಂದ್ರೆ, ಫಸ್ಟ್ ನೀವು ಬೆಳಗಿನ ಟೈಮಲ್ಲಿ ಅನಲೈಸ್ ಮಾಡೋದೇನು, ನನಗೆ ATM ಸ್ಟ್ರೈಕ್ ಅಲ್ಲಿ ಯಾವುದು ಜಾಸ್ತಿ ಸೆಲ್ ಇದೆ ಅದನ್ನ ನಾನು ಸೆಲ್ ಮಾಡ್ತೀನಿ. ಸೆಲ್ ಮಾಡಿದ್ಮೇಲೆ ಆ ಸ್ಟ್ರೈಕ್ ಇಂದ ಕೆಳಗೆ ಬರಬೇಕು, ಒಂದು ನನ್ನ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು, ಇನ್ನೊಂದು ಈ ಕ್ಯಾಂಡಲ್ಗಳು ಆ ATM ಸ್ಟ್ರೈಕ್ ಅಲ್ಲಿ ಈ ಕ್ಯಾಂಡಲ್ ಮೇಲೇನೆ ಇರಬೇಕು, ಈ ಲೈನ್ ಇನ್ಕ್ರೀಸ್ ಆಗ್ತಾನೆ ಇರಬೇಕು. ಈ ಕ್ಯಾಂಡಲ್ಗಳು ಅದು ಗ್ಯಾಪ್ ಹಿಡ್ಕೊಂಡು ಸ್ವಲ್ಪ ದೂರ ಇರಬೇಕು. ಅದು ಯಾವಾಗ ಗ್ಯಾಪ್ ಕಮ್ಮಿ ಆಗುತ್ತೋ ಸ್ಟ್ರೈಕ್ ಅಲ್ಲಿ, ಆವಾಗ ನಂದು ಟ್ರೆಂಡ್ ಮುಗಿತಂತ ತಿಳ್ಕೊಂಡು ನಾನು ಎಕ್ಸಿಟ್ ಮಾಡ್ಕೊಳ್ತೀನಿ. ಇದು ನಿಮ್ಗೆ ಡೈಲಿ ಸಿಗುತ್ತೆ. ಹಿಸ್ಟಾರಿಕಲ್ ಡೇಟಾದಲ್ಲಿ ನೀವು ನೋಡಿದ್ರೆ ನಿಮ್ಗೆ ಡೈಲಿ ಇದು ಸಿಗುತ್ತೆ. ಸೆಲ್ಲರ್ ಆಗಿದ್ರೆ ಸೆಲ್ಲರ್ಗೆ ಸಿಗುತ್ತೆ, ಬಯರ್ ಆಗಿದ್ರೆ ನಿಮ್ಗೆ ಯಾವಾಗ ಒಳ್ಳೆ ಬೈ ಪೊಸಿಷನ್ ಸಿಗಬೇಕು ಆವಾಗ ನಿಮ್ಗೆ ಇದು ಮೇಲಿಂದ ಕೆಳಗೆ ಬರಕ್ಕೆ ಶುರು ಆಗುತ್ತೆ, ಆವಾಗ ನಿಮ್ಗೆ ಬೈ ಎಂಟ್ರಿ ಸಿಗುತ್ತೆ. ಅಫ್ಕೋರ್ಸ್ ನೀವು ಒಂದ್ ವೇಳೆ ಪುಟ್ ಸೆಲ್ ಮಾಡ್ಬೇಕಂತಂದ್ರೆ ಕೆಳಗಿಂದ ಮೇಲ್ ಬಂದಾಗ, ಅವತ್ತಿನ ದಿವಸ ಅಷ್ಟೇನು ಜಾಸ್ತಿ ಅಪರ್ಚುನಿಟಿ ಇದಿಲ್ಲ, 950 ಇರ್ತಿತ್ತೇನೋ. 950 ಒಂದ್ ವೇಳೆ ನಾವು ಬರೀ ಪುಟ್ ನೋಡಿದ್ರೆ, ಸೊ ಇದು ಯಾವಾಗ ಕೆಳಗಿಂದ ಮೇಲ್ ಹೋಗಕ್ಕೆ ಶುರು ಆಗುತ್ತೋ ಆವಾಗ ನೀವು ಇದರಲ್ಲಿ ಪುಟ್ ಸೆಲ್ ಮಾಡಕ್ಕೆ ಚಾನ್ಸ್ ಸಿಗುತ್ತೆ. ಮಾರ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಇದು ಮೊಮೆಂಟಮ್ ಕಮ್ಮಿ ಆದ ತಕ್ಷಣ ಇದು 950 ಬಂದಾದ್ಮೇಲೆ, ವಿಚ್ ಇಸ್ 10:40 11 o'clock. ಸೊ 10:40 11 o'clock ಇಂದ, ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ತು ನೋಡಿ, 11 o'clock ಇಂದ ನಿಮ್ಗೆ ಇದು ಮೊಮೆಂಟಮ್ ಜಾಸ್ತಿ ಆಗಿರೋ ಕಾರಣ ಅಲ್ಲಿಂದ ಪುನಃ ನಿಮಗೆ ಪುಟ್ ಸೆಲ್ ಮಾಡಕ್ಕೆ ಚಾನ್ಸ್ ಸಿಕ್ತಿತ್ತು. ಸೊ ಪುಟ್ ಸೆಲ್ ಮಾಡಿದ್ರು 11 o'clock ಇಂದ ಇನ್ನೊಂದು ಅಪರ್ಚುನಿಟಿ, ಇಲ್ಲಿಂದ 120 ಇಂದ ನಿಮಗೆ 110.85 ತನಕ ಬಂದಿದೆ. ಇನ್ನೇನು 20-30 rupees ಅದರಲ್ಲೂ ಅದು ATM ಸ್ಟ್ರೈಕ್ ಅಲ್ಲಿ. ನೀವು ಡೀಪ್ ಇಂದ ಮನಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 25,100 ನೀವು ಸೆಲ್ ಮಾಡಿದ್ರೆ ಪುಟ್ 11 o'clockಗೆ, ಸೊ 11 o'clock ಅಂತಂದ್ರೆ ನಾವು ಸಮ್ವೇರ್ ಅರೌಂಡ್ 200 rupees ಅಲ್ಲಿ ನೀವು ಸೆಲ್ ಮಾಡಿದ್ರೆ ನಿಮ್ಗೆ ಅದು 180 160 ತನಕ ಬಂತು, 150 ತನಕ ಬಂತು. ಸೊ 35-40 ಪಾಯಿಂಟ್ಸ್ ನಿಮ್ಗೆ ಡೀಪ್ ಇಂದ ಮನಿ ಸೆಲ್ ಮಾಡಿದ್ರೆ ಅದರಲ್ಲೂ ಸಿಕ್ತು ನಿಮ್ಗೆ. ಅಗೇನ್ ಅನಲೈಸ್ ಮಾಡೋದೇನು, ATM ಸ್ಟ್ರೈಕ್ ಅಲ್ಲಿ ಪುಟ್ ಯಾವ ತರ ಇದೆ, ಅದರದ್ದು ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಇಲ್ಲ ನೋಡ್ಕೊಳ್ತಾ ಹೋಗ್ಬೇಕು, ಅಷ್ಟೇ, ಇನ್ನೇನು ಇಲ್ಲ. ಒಳ್ಳೆ ಎಂಟ್ರಿ ಸಿಗ್ತಾವ ನಿಮ್ಗೆ. ನಾನು 16th ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೆ, 16th ದಿವಸ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ 16th ಎಕ್ಸಾಂಪಲ್ ನೋಡಿ, ಇದು ಇಷ್ಟು ಚೆನ್ನಾಗಿ ನಿಮ್ಗೆ ಇನ್ನೆಲ್ಲಿ ಸಿಗುತ್ತೆ ನೋಡಿ. ನೀವು ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ಇದ್ದಾಗ ನಿಮ್ಗೆ ಎಂಟ್ರಿನೇ ಸಿಗ್ಲಿಲ್ಲ. ಎಂಟ್ರಿ ನಿಮ್ಗೆ ಎಕ್ಸಾಕ್ಟ್ಲಿ ನಿಮ್ ಸೈಡ್ಗೆ ಯಾವಾಗ ಮೊಮೆಂಟಮ್ ಆಗುತ್ತೋ ಅವಾಗ ನಿಮ್ಗೆ ಎಂಟ್ರಿ ಸಿಕ್ತು. ಇದನ್ನ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಮಗೆ ಎಂಟ್ರಿ ಇಲ್ಲಿ ಸಿಕ್ತು ಸರಿ, ಬಟ್ ಒಂದೊಂದು ದಿವಸ ಸೈಡ್ ವೈಸ್ ಇರುತ್ತಲ್ಲ, ಅವಾಗ ಏನಾಗುತ್ತೆ, ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. 8th ಜುಲೈಯಲ್ಲಿ ಸ್ವಲ್ಪ ಸೈಡ್ ವೈಸ್ ಇತ್ತು ಮಾರ್ಕೆಟ್. ಓಕೆ, 10 o'clock ಇಂದ ನೋಡೋಣ, ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ಇತ್ತು. 25,450 ಬಂದ್ಬಿಟ್ಟು ನಮ್ದು ಸ್ಟ್ರೈಕ್ ಇತ್ತು. ATM ಸ್ಟ್ರೈಕ್ ಅನಲೈಸ್ ಮಾಡ್ಬೇಕಲ್ಲ, 25,450 ATM ಸ್ಟ್ರೈಕ್ ನಾವು ಒಂದ್ ವೇಳೆ ಅನಲೈಸ್ ಮಾಡೋದಾದ್ರೆ ಇದ್ರಲ್ಲಿ ನೋಡಿ ಶೋ ಕ್ಯಾಂಡಲ್ಸ್ ಅಂತ ನಿಮ್ಗೆ ತೋರಿಸಿದ್ರೆ ಕಾಲ್ ಪುಟ್ ಎರಡೂ ಇನ್ಕ್ರೀಸ್ ಆಗ್ತಿದೆ, ಎರಡರಲ್ಲೂ ಕ್ಯಾಂಡಲ್ಸ್ ಮೇಲೇನೆ ಇದಾವೆ ನೋಡಿ, ಕೆಳಗಡೆ ಒಂದು ಕ್ಯಾಂಡಲ್ ಬಂದಿಲ್ಲ. ಎಷ್ಟೋ ತನಕ 11:20 11:30 ತನಕ ನಿಮ್ಗೆ ಒಂದು ಕ್ಯಾಂಡಲ್ ಕೆಳಗೆ ಬಂದಿಲ್ಲ. ಕೆಳಗೆ ಬಂದಿದ್ದು ಪುಟ್ಟಿಗೆ ಸ್ವಲ್ಪ ಬಂದಿದೆ, ಆಮೇಲೆ ಕಾಲಿಗೆ ಬಂದಿದ್ದು ಯಾವಾಗ 12:30ಗೆ.
12:30 ಟೈಮಲ್ಲಿ 12:23 12:30 ಟೈಮಿಗೆ ನಿಮ್ಗೆ ಸ್ವಲ್ಪ ಕ್ಯಾಂಡಲ್ ಕೆಳಗೆ ಬರಕ್ಕೆ ಶುರುವಾಯಿತು ಕಾಲಿಗೆ. ಪುಟ್ಟಿಗೆ ನಿಮಗೆ ಸ್ವಲ್ಪ ಬಂದಿತ್ತು, ಆಮೇಲೆ ಪುನಃ ಅದು ಮೇಲೆ ಹೋಗಕ್ಕೆ ಶುರು ಆಯಿತು. ಪುಟ್ ಮೇಲೆ ಹೋಗಕ್ಕೆ ಶುರು ಆದಾಗ ನೀವು ಬೈ ಮಾಡಲ್ಲ. ಸೊ ಅಗೇನ್ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇದು ಮೇಲೆ ಹೋಗ್ಬೇಕಾದ್ರೆ ಅಂದ್ರೆ ಈ ಲೈನ್ ಒಂದ್ ವೇಳೆ ಮೇಲೆ ಹೋಗ್ತಿದ್ರೆ ಕ್ಯಾಂಡಲ್ ಕೆಳಗೆ ಬಂದ್ರೂ ನೀವು ಎಂಟ್ರಿ ಮಾಡಲ್ಲ. ಇಲ್ಲೂ ನಿಮ್ಗೆ ಒಂದ್ ವೇಳೆ ರಿಸ್ಕ್ ಅಂತ ಅನ್ಸಿದ್ರೆ ತಗೋಬೇಡಿ. ಸ್ವಲ್ಪ ಸ್ಮೂತ್ ಆಯ್ತಾ, ಇಲ್ಲೇನಾದ್ರೂ ಎಂಟ್ರಿ ತಗೊಳ್ತೀರಾ, ತಗೊಂಡು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಏನೂ ಆಗಲ್ಲ, ಜಾಸ್ತಿ ಏನು ಲಾಸ್ ಆಗಲ್ಲ. ಇದರಲ್ಲೂ ನಿಮಗೆ ಸೈಡ್ ವೇಸ್ ಇದೆ ಅಂತ ತಗೊಂಡ್ರು ಹೋಗುತ್ತೆ. ಇಲ್ಲಿ ನೀವು ಎಂಟ್ರಿ ತಗೊಳಲ್ಲ, ಪುನಃ ಮೇಲೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ತಗೊಳಲ್ಲ. ಇಲ್ಲೇನಾದ್ರೂ ಪುನಃ ಎಂಟ್ರಿ ಸಿಕ್ಕಿದ್ರೆ ನೀವು ತಗೊಳಕ್ಕೆ ಚಾನ್ಸ್ ಇತ್ತು. ಆಫ್ಟರ್ 2:30 3 o'clock ಎಂಟ್ರಿ ನೋಡಬೇಡಿ ಐಡಿಯಲ್ಲಿ. ಓಕೆ, ಸೊ ಮೇ ಬಿ 1 or 2 ಎಂಟ್ರಿ ಸಿಕ್ಕಿದ್ರೆ ನಿಮಗೆ ಸ್ಟಾಪ್ ಲಾಸ್ 2-3 rupees ಅಲ್ಲಿ ಹಿಟ್ ಆಗಕ್ಕೆ ಚಾನ್ಸ್ ಇತ್ತೇನೋ, ಅದಕ್ಕಿಂತ ಜಾಸ್ತಿನೇ ಇದ್ದಿಲ್ಲ. ಬಟ್ ಅದೇ ನೀವು ಕಾಲ್ ನೋಡಿ ಯಾವಾಗ ಸಿಕ್ತು ನಮ್ಗೆ ಎಂಟ್ರಿ, ಇಲ್ಲಿ ಸ್ವಲ್ಪ ನಮ್ ಇದು ಇನ್ನೂ ಮೇಲಿದೆ ಅಂತ ಇಗ್ನೋರ್ ಮಾಡಿದ್ರು ನಮ್ಗೆ ಎಂಟ್ರಿ ಇಲ್ಲಿ ಸಿಕ್ತು 12:20ಗೆ, 12:19 12:20ಗೆ. ಕಾಲ್ ಅಲ್ಲಿ 12:19 12:20 ನೋಡಿ ಎಷ್ಟಕ್ಕೆ ಸಿಕ್ತು, 99 100 rupees ಸಿಕ್ತು. 100 rupees ಇಂದ ಅದೆಷ್ಟು ಎಷ್ಟಾಯ್ತು, ಅದು 110 rupees ಏನೋ ಆಯ್ತು. ಒಂದು ಎಂಟ್ರಿ ನಮ್ದು ಮುಗೀತು. ಓಕೆ, 10 rupees 20 rupees ಜಾಸ್ತಿ ಏನು ಸಿಗ್ಲಿಲ್ಲ, ಬಟ್ ನಮ್ದು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಫಾರ್ಚುನೇಟ್ಲಿ ಅದರಲ್ಲಿ. ಓಕೆ, ಅದಾದ್ಮೇಲೆ ಇನ್ನೊಂದು ಎಂಟ್ರಿ ನಮ್ಗೆ ಇಲ್ಲಿ ಸಿಕ್ತು ನೋಡಿ 2:35ಗೆ 25,450. ಇನ್ನೊಂದು ಎಂಟ್ರಿ ಯಾವಾಗ ಸಿಕ್ತು ನಮಗೆ 2:35ಗೆ. ನೀವು ಆ ಟೈಮಲ್ಲಿ ಒಂದ್ ವೇಳೆ ಬೈ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ 2:35ಗೆ ಎಂಟ್ರಿ ಸಿಕ್ತು, ಸ್ಟಾಪ್ ಲಾಸ್ ಅಲ್ಲೂ ಹಿಟ್ಟಾಗಿಲ್ಲ. 100 rupeesಗೆ 100 rupees ಇಂದ 140 150 rupees ಹೋಯ್ತು ಎಂಡ್ ಆಫ್ ದ ಡೇ ಕೊನೆಗೆ. ಆ ಟೈಮಲ್ಲಿ ಒಂದ್ ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಇಗ್ನೋರ್ ಮಾಡಿ. ಎಲ್ಲ ಮೂವ್ಮೆಂಟ್ ನಾವು ಕ್ಯಾಪ್ಚರ್ ಮಾಡ್ಬೇಕಂತ ಏನಿಲ್ವಲ್ಲ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದ್ರೆ ನಿಮ್ಗೆ ಇಲ್ಲೆಲ್ಲೂ ಎಂಟ್ರಿ ಸಿಗ್ಲಿಲ್ಲ. ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟ್ ಆಗಕ್ಕೆ ಚಾನ್ಸ್ ಇದೆ ಅಂದಾಗ್ಲೇ ನಿಮ್ಗೆ ಸ್ವಲ್ಪ ಎಂಟ್ರಿ ಸಿಕ್ತು, ಇಲ್ಲ ಅಂದ್ರೆ ಎಂಟ್ರಿನೇ ಸಿಗ್ಲಿಲ್ಲ ನಿಮ್ಗೆ. ಇನ್ನೇನ್ ಬೇಕು ಹೇಳಿ, ಸೈಡ್ ವೇಸ್ ಇದ್ದಾಗ ಒಂದು ಎಂಟ್ರಿ ಸಿಗ್ಲಿಲ್ಲ. ಬಟ್ ಏನಕ್ಕೆ ಸಿಗ್ಲಿಲ್ಲ ಎಂಟ್ರಿ, ಇಲ್ಲಿ 25,450ದಲ್ಲಿ ಪುಟ್ ಅಂಡ್ ಕಾಲ್ ಎರಡೂ ಸಪ್ಲೈ ಜಾಸ್ತಿ ಇತ್ತು, ಅದಕ್ಕೆ ಅಲ್ವಾ ಸ್ಟಕ್ ಆಗಿತ್ತು ಪ್ರೈಸ್ ಅಲ್ಲಿ. ಯಾರಾದ್ರೂ ಒಬ್ಬರು ಬಿಟ್ಬಿಟ್ರೆ ಪ್ರೈಸ್ ಆಟೋಮೆಟಿಕಲಿ ಮೇಲೆ ಹೋಗ್ತಿತ್ತು. ಸಪ್ಲೈ ಎರಡೂ ಕಡೆ ಜಾಸ್ತಿ ಇರೋ ಕಾರಣಕ್ಕೆ ನಿಮ್ಗೆ ಎಂಟ್ರಿ ಸಿಗ್ಲಿಲ್ಲ ಅಲ್ವಾ. ನಮ್ಗೆ ಅದೇ ಅಲ್ವಾ ಬೇಕು, ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ನಾವು ಎಂಟ್ರಿ ತಗೊಳ್ತೀವಿ. ಸೊ ಆಟೋಮ್ಯಾಟಿಕಲಿ ಸೈಡ್ ವೇಸ್ ಅಲ್ಲಿ ಇದ್ದಾಗ ಬೈ ಎಂಟ್ರೀಸ್ ನಿಮ್ದು ಆಟೋಮ್ಯಾಟಿಕಲಿ ಇಗ್ನೋರ್ ಆಗ್ಬಿಡುತ್ತೆ ಪೂರ್ತಿನೇ. ನಾವು ನೋಡ್ತಿರೋದು ಅದೇ ಅಲ್ವಾ. ಮಾರ್ಕೆಟ್ ಸೈಡ್ ವೇಸ್ ಯಾಕೆ ಹೋಗುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಕಾರಣ ಏನು, ಎರಡೂ ಕಡೆ ಸಪ್ಲೈ ಜಾಸ್ತಿ ಆಗ್ತಿದೆ. ಎರಡೂ ಕಡೆ ಸಪ್ಲೈಯರ್ಸ್ ಯಾರು ಬಿಡ್ತಿಲ್ಲ, ಅಂದ್ರೆ ಸೆಲ್ಲರ್ಸ್ ಎರಡೂ ಕಡೆ ಬಿಡ್ತಿಲ್ಲ. ನಾವು ಸಪ್ಲೈಯರ್ಸ್ ನಾವು ಬೇಸಿಕಲಿ ಸಪ್ಲೈನೇ ಅಲ್ವಾ ನೋಡ್ತಿರೋದು. ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೆ, ಯಾವ ಕಡೆ ಕಮ್ಮಿ ಆಗುತ್ತೆ ಆ ಕಡೆ ನಾನು ಎಂಟ್ರಿ ತಗೊಂಡು ಹೋಗ್ತೀನಿ ಅಷ್ಟೇ. ಅದಕ್ಕೆ ನಂದು ಹೆಚ್ಚು ಲಾಸ್ ಮೇಕಿಂಗ್ ಎಂಟ್ರೀಸ್ ಪೂರ್ತಿ ಮಿಸ್ ಆಗ್ಬಿಡುತ್ತೆ. ನಾನು ಯಾವುದು ಅನ್ನೆಸೆಸರಿ ಎಂಟ್ರಿ ತಗೊಳಕ್ ಹೋಗಲ್ಲ. ಈ ಪೂರ್ತಿ ಪೀರಿಯಡ್ ಅಲ್ಲಿ ನಂಗೆ ಒಂದು ಎಂಟ್ರಿ ಸಿಗ್ತಿದ್ದಿಲ್ಲ, ವಿಚ್ ಇಸ್ ಫೈನ್ ಅಲ್ವಾ. ಸೊ ಸೈಡ್ ವೇಸ್ ಮಾರ್ಕೆಟ್ ಅಲ್ಲೂ ನಿಮ್ದು ಇಗ್ನೋರ್ ಆಗ್ತಿದೆ. ಟ್ರೆಂಡ್ ಇದ್ದಾಗ ಒಂದ್ ವೇಳೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇದ್ದಾಗ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ, ಎಂಟ್ರಿ ಸಿಕ್ತು ನಿಮ್ಗೆ, ಸ್ಟಾಪ್ ಲಾಸ್ ಸಿಗ್ತಿದೆ. ಎಕ್ಸಿಟ್ ನೀವು ಪ್ರೈಸ್ ಅನ್ನು ನೋಡ್ಕೊಂಡು 15-20 minutes ಅಲ್ಲಿ ನಿಮ್ದು ಎಂಟ್ರಿನು ಎಕ್ಸಿಟ್ ಮುಗೀತು. ಸೆಲ್ಲರ್ ಆಗಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನೇನ್ ಬೇಕು ನೋಡಿ, ನಿಮ್ಗೆ ಆಸ್ ಅ ಟ್ರೇಡರ್ ಏನೇನ್ ಬೇಕೋ ಅದೆಲ್ಲ ಇದರಲ್ಲೇ ನಿಮ್ಗೆ ಆಲ್ರೆಡಿ ಪೂರ್ತಿ ಸಿಗ್ತಿದೆ. ಇವಾಗ ಇನ್ನೊಂದೇನಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ಇದ್ದಾಗ ನಿಮ್ಮನ್ನ ಇದು ಕ್ಲಿಕ್ ಮಾಡಿ ನೋಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇದು ನೋಡಕ್ ಆಗಲ್ಲ, ಯಾಕಂದ್ರೆ ಇದು ರಿಫ್ರೆಶ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಲೈವ್ ಮಾರ್ಕೆಟ್ ಅಲ್ಲಿ ಇಲ್ಲೊಂದು ನಿಮ್ಗೊಂದು ಆಪ್ಷನ್ ಇದೆ ನಿಫ್ಟಿ ಸ್ಟ್ರೈಕ್ ವ್ಯೂ ಅಂತ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು 25,100 ಬೆಳಗಿನ ಟೈಮಲ್ಲಿ ಇತ್ತು. ಅದಾದ್ಮೇಲೆ ಪ್ರೈಸ್ ಕೆಳಗೆ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ಅದು ಕೆಳಗಿಂದಿರೋ ಸ್ಟ್ರೈಕ್ಸ್ನೆಲ್ಲ ಆಡ್ ಮಾಡ್ತೀನಿ. ಬೇಕಾದ್ರೆ ಒಂದೆರಡು ಮೇಲ್ಗಡೆನೂ ಆಡ್ ಮಾಡ್ತೀನಿ. 25,100 ಬೆಳಗಿನ ಟೈಮಲ್ಲಿ ನಾನು ಸೆಲ್ಲರ್ ಆಗಿದ್ರೆ ನಾನು ಕಾಲ್ ಸೆಲ್ ಟ್ರ್ಯಾಕ್ ಮಾಡ್ತಿದ್ದೀನಿ. ಸೊ ಪುಟ್ನ ತೆಗೆದು ಬಿಡ್ತೀನಿ, ಕಾಲ್ ಸೆಲ್ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಅದು 2500 ಇಂದ 2550 ಬಂತಾ, ಅದನ್ನ ಟ್ರ್ಯಾಕ್ ಮಾಡ್ತೀನಿ. ಅದು ಕ್ಲಿಕ್ ಮಾಡೋದು ಟ್ರ್ಯಾಕ್ ಮಾಡೋದು, ಇಲ್ಲಿ ಗೊತ್ತಾಗುತ್ತೆ ATM ಸ್ಟ್ರೈಕ್ ಯಾವ ಚೇಂಜ್ ಆಗ್ತಿದೆ ಅಂತ. 2550 ಹೋಯ್ತಾ, ಇವಾಗ 25,000 ಬಂತಾ, 25,000 ಕ್ಲಿಕ್ ಮಾಡ್ತೀನಿ, ಅದನ್ನ ಟ್ರ್ಯಾಕ್ ಮಾಡ್ತೀನಿ. ಇನ್ನೂ ಮೇಲೆ ಹೋಗ್ತಿದೆ, ಒಳ್ಳೇದೇ. 24,950 ಬಂತಾ, 950 ಟ್ರ್ಯಾಕ್ ಮಾಡ್ತೀನಿ. ಇಲ್ಲಿ ತನಕ ಬಂತು, ಸ್ಲೋ ಆಯ್ತಾ, ನಂದಾಯ್ತು ಪೊಸಿಷನ್ ಅಂತ ತಿಳ್ಕೊಂಡು ನಾನು ಎಕ್ಸಿಟ್ ಮಾಡ್ತೀನಿ. ಅಲ್ಲಿ ಆಸ್ ಅ ಸೆಲ್ಲರ್ ಕೆಳಗೆ ಬರ್ತಿದ್ರೆ ನಾನು ಎಂಟ್ರಿ ತಗೊಳಲ್ಲ, ಮೇಲೆ ಹೋಗ್ತಿದ್ರೆ ಎಂಟ್ರಿ ತಗೊಳ್ತೀನಿ. ಈ ಲೈನ್ ಮೇಲ್ಗಡೆ ಹೋಗ್ಬೇಕು, ಈ ಲೈನ್ ಸ್ಮೂತ್ ಲೈನ್ ಸ್ಟ್ರೈಟ್ ಇದ್ದಾಗ ಕೆಳಗಡೆ ಹೋಗ್ತಾಗ ನಾನು ಎಂಟ್ರಿ ತಗೊಳಲ್ಲ. ಆಸ್ ಅ ಬಯರ್ ನಾನು ಎಂಟ್ರಿ ತಗೊಳ್ತೀನಿ. ಇದು ಬಯರ್ ಸೆಟಪ್, ಇದು ಸೆಲ್ಲರ್ ಸೆಟಪ್, ಆಯ್ತಾ. ಸೊ ಇದು ನಮ್ದು ಹೊಸ ಫೀಚರ್. ನಿಮ್ಗೆ ಇದರಲ್ಲಿ ಲೈನ್ ಇದರಲ್ಲೂ ಗೊತ್ತಾಗುತ್ತೆ, ಎರಡು ಓಪನ್ ಮಾಡ್ಕೋಬಹುದು ನೀವು. ಬೇಕಂತಂದ್ರೆ ಲೈವ್ ಅಲ್ಲಿ ನೀವು ಲೈವ್ ಚಾರ್ಟ್ಸ್ ಅಂತ ತಿಳ್ಕೊಂಡು ಡ್ಯಾಶ್ ಬೋರ್ಡ್ ನೋಡಿ ಒಂದು ವಿಂಡೋದಲ್ಲಿ, ಇನ್ನೊಂದು ವಿಂಡೋದಲ್ಲಿ ಬೇಕಾದ್ರೆ ಇದನ್ನ ನೋಡ್ತಾ ಇರ್ಬೋದು, ನೀವು ಅನಲೈಸ್ ಮಾಡ್ತಾ ಇರ್ಬೋದು. ಯಾಕಂದ್ರೆ ನಿಮ್ಗೆ ಈ ಟ್ರೆಂಡ್ ಲೈನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಳ್ಳೆ ಇದು ಡೈರೆಕ್ಷನ್ ಏನು ಅಂತ ಕ್ಲಿಯರ್ಲಿ ಸಿಗುತ್ತೆ, ರೇಂಜ್ ಏನು ಅಂತ ಇದ್ರಲ್ಲಿ ಸಿಗುತ್ತೆ, ಪ್ರೈಸ್ ಒಂದ್ ವೇಳೆ ಸೈಡ್ ವೇಸ್ ಹೋಗ್ತಿದೆಯಾ ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ಸಿಮಿಲರ್ಲಿ ಎಲ್ಲಿ ನಾನು ಬೈ ಮಾಡ್ಬೇಕು ಎಕ್ಸಾಕ್ಟ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಸೊ ಈ ಫೀಚರ್ ಬಂದ್ಬಿಟ್ಟು ನಿಮ್ಗೆ ಒಬ್ವಿಯಸ್ಲಿ ನಿಮ್ ಟ್ರೇಡಿಂಗ್ ಜರ್ನಿನ ಪೂರ್ತಿ ಚೇಂಜ್ ಮಾಡುತ್ತೆ ಅಂತ ನಾನು ನಂಬ್ತೀನಿ.
ನಿಮ್ದು ಟ್ರೇಡಿಂಗ್ ಪೂರ್ತಿ ಈಸಿ ಮಾಡುತ್ತೆ ಅಂತ ನಾನು ನಂಬ್ತೀನಿ. ಸೊ ಇದು ನಾನು ಆಬ್ವಿಯಸ್ಲಿ ಟೂಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ, ಎಕ್ಸ್ಪ್ಲೇನ್ ಮಾಡೋಣ ಅಂತಾನೆ ಇವತ್ತು ವೆಬಿನಾರ್ ನಾನು ಸ್ಕೆಡ್ಯೂಲ್ ಮಾಡಿದ್ದು. ಬೇರೆ ಯಾವುದೇ ಫೀಚರ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲ್ಲ. ಬೇರೆ ಯಾವುದೇ ಫೀಚರ್ ಬಗ್ಗೆ ಡೌಟ್ ಇದ್ರೂ ನಾವು ಪುನಃ ಇನ್ನೊಂದು ಕಾಲ್ ಮಾಡಿಬಿಟ್ಟು ಇಲ್ಲಾಂದ್ರೆ ಕ್ಲಾಸಸ್ ಅಲ್ಲಿ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಸ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅದರಲ್ಲಿ ಡಿಸ್ಕಸ್ ಮಾಡೋಣ. ಈ ಫೀಚರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ನಾನು ಒಬ್ಬೊಬ್ಬರದ್ದು ಹೆಸರು ಹೇಳ್ತೀನಿ, ಅವಾಗ ನೀವು ಕ್ವೆಶನ್ ಕೇಳ್ಬೋದು. ಇಮಿಡಿಯೇಟ್ಲಿ ಅನ್ಮ್ಯೂಟ್ ಮಾಡಬೇಡಿ. ಏನೇ ಕ್ವೆಶನ್ಸ್ ಇದ್ರೂ ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಹ್ಯಾಂಡ್ ರೈಸ್ ಮಾಡಕ್ಕೆ ಒಂದು ಆಪ್ಷನ್ ಇರುತ್ತೆ ನೋಡಿ, ರೈಸ್ ಮಾಡಿ ನಾನು ನಿಮ್ಮ ಹೆಸರು ಹೇಳ್ತೀನಿ, ಅವಾಗ ನೀವು ಕ್ವೆಶನ್ ಕೇಳ್ಬೋದು. ಹೇಳಿ, ಯಾರಿಗಾದ್ರೂ ಕ್ವೆಶನ್ ಇದೆಯಾ? ಹಾ, ಫಸ್ಟ್ ದಿನೇಶ್ ಅವರೇ ಹೇಳಿ. ನಮಸ್ತೆ. ನಮಸ್ಕಾರ. ಇದು ಒಂದು ಫೇಲ್ಡ್ ಸಿನಾರಿಯೋ ತೋರಿಸ್ತೀರಾ ಇದರಲ್ಲಿ? ಸೊ ಇವಾಗ ಸೆಲ್ಲಿಂಗ್ ಅಲ್ಲಿ ಮತ್ತೆ ಬೈಯಿಂಗ್ ಅಲ್ಲಿ ಎರಡರಲ್ಲೂ ಕೂಡ ಇವಾಗ ನೀವು ಅಪ್ಪಲ್ಲಿ ಹೋಗ್ತಿರುವಾಗ ಇದು ನಮ್ಗೆ ಸೆಲ್ ಮಾಡ್ಬೇಕಂತ ಹೇಳಿದ್ರೆ ಅದ್ರಲ್ಲಿ ಫೇಲ್ಡ್ ಸಿನಾರಿಯೋ ಯಾವ್ದಾದ್ರು ಒನ್ ಡೇಟ್ ಅಲ್ಲಿ, ಸೊ ಐದರ್ ಸೈಡ್ ವೇಸ್ ಆರ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಆತರ. ಸೊ ಏನಾಗುತ್ತೆ ನಿಮ್ಗೆ ಫೇಲ್ಡ್ ಸಿನಾರಿಯೋಸ್ ಅಂತಂದ್ರೆ ವರ್ಸ್ ಕೇಸ್ ಸಿನಾರಿಯೋ ಇವೇ ಫೇಲ್ಡ್ ಸಿನಾರಿಯೋಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕೆಳಗೆ ಬಂತು, ನಿಮ್ಗೆ ಹಿಟ್ ಆಯ್ತು ಸ್ಟಾಪ್ ಲಾಸ್. ಅದಕ್ಕಿಂತ ಜಾಸ್ತಿ ನಿಮ್ಗೆ ಫೇಲ್ಡ್ ಸಿನಾರಿಯೋ ಸಿಗೋದೇ ಇಲ್ಲ. ಯಾಕಂತಂದ್ರೆ ಓಕೆ, ನಮ್ದು ಏನು ಮಾರ್ಕೆಟ್, ನಾವು ಪೂರ್ತಿ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡೋಣ. ಸೆಲ್ ವಾಲ್ಯೂಮ್ ಜಾಸ್ತಿ ಇದ್ರೆ ಮಾರ್ಕೆಟ್ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ATM ಸ್ಟ್ರೈಕ್ ನೋಡ್ಬೇಕು. ನೀವು ದೂರ ನೋಡಿದ್ರೆ ವರ್ಕ್ ಆಗಲ್ಲ. ಇದು ಪುನಃ ಪ್ರೈಸ್ ಒಂದ್ ವೇಳೆ 25,100 ಇದೆ, ನಾನು 25,400 ಟ್ರ್ಯಾಕ್ ಮಾಡ್ತೀನಿ ಅಂತಂದ್ರೆ ವರ್ಕ್ ಆಗಲ್ಲ. ಬಟ್ ನೀವು 25,100 ಅಲ್ಲಿ ಇದ್ದಾಗ ಸಪ್ಲೈ ಎಷ್ಟು ದೂರ ಕಂಟಿನ್ಯೂ ಆಗುತ್ತೆ, ಎಷ್ಟು ಸಪ್ಲೈ ಇನ್ಕ್ರೀಸ್ ಆಗುತ್ತೋ ಅಷ್ಟು ಮಾರ್ಕೆಟ್ ಆಬ್ವಿಯಸ್ಲಿ ಆ ಅಸೆಟ್ ಪ್ರೈಸ್ ಅಂತೂ ಬೆಳೆಯಬೇಕಲ್ವಾ? ಆಬ್ವಿಯಸ್ಲಿ ಬೀಳತ್ತೆ ಆಸ್ ಅ ಸೆಲ್ಲರ್. ನೀವು ಆಸ್ ಅ ಬಯರ್ ಆಗಿರ್ಬೇಕಾದ್ರೆ ಆ ಸಪ್ಲೈ ಕಮ್ಮಿ ಆಗ್ಲೇಬೇಕು. ಸಪ್ಲೈ ಕಮ್ಮಿ ಆದ್ರೇನೆ ನಿಮ್ಗೆ ಎಂಟ್ರಿ ಸಿಗೋದಿಲ್ಲ, ಅಂದ್ರೆ ಎಂಟ್ರಿ ಸಿಗೋದೇ ಇಲ್ಲ. ಸೊ ನಿಮ್ಗೆ ಫೇಲ್ಡ್ ಎಂಟ್ರಿ ಅಂತಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾಗುತ್ತೆ, ಸ್ಮೂತ್ ಆಗುತ್ತೆ, ಎಂಟ್ರಿ ತಗೊಳ್ತೀರಾ, ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ಟು ಅದು ಹೋಗುತ್ತೆ, ಆಮೇಲೆ ಲೈನ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಆಗಿದೆ. ಆ ತರ ಸಿನಾರಿಯೋಸ್ ಇದಾವೆ. ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಯಾವ ದಿವಸ ಅಂತ ಹೇಳ್ಬಿಟ್ಟು. ಮೇ ಬಿ ಒಂದ್ ನಿಮಿಷ ನೋಡ್ತೀನಿ ರೀ. ಮೇ ಬಿ ಏನಾಗುತ್ತೆ ನಿಮ್ಗೆ ವರ್ಸ್ಟ್ ಕೇಸ್ ಸಿನಾರಿಯೋ ನಿಮ್ದು ಎಂಟ್ರಿ ಸಿಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ಟು ಪುನಃ ಆ ಸೈಡ್ ಇಂದ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಪುಟ್ಟಲ್ಲಿ ಸಿಗುತ್ತಾ ಏನಂತ ನೋಡ್ತಿದ್ದೀನಿ ರೀ. 25,150 ಪುಟ್ಟಲ್ಲಿ ಏನಾದ್ರು ಆ ತರ ಸಿಗುತ್ತಾ ಅಂತ ನೋಡ್ತಿದ್ದೀನಿ ರೀ. ಹಾ, ಪುಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರೂ ನೀವು ಎಂಟ್ರಿ ತಗೊಂಡ್ರೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ಟು ನೀವು ಎಕ್ಸಿಟ್ ಆಗ್ತೀರಾ. ಅದಾದ್ಮೇಲೆ ಇಲ್ಲಿ ಎಂಟ್ರಿ ತಗೊಳಲ್ಲ, ಯಾಕಂತಂದ್ರೆ ಇದು ಮೇಲ್ ಹೋಗ್ತಿದೆ ಅಂತ. ಇನ್ನೆಲ್ಲೂ ಎಂಟ್ರಿ ತಗೊಳಲ್ಲ. ನೀವು ಸ್ವಲ್ಪ ಸೈಡ್ ವೇಸ್ ಅಲ್ಲಾದಾಗ ಇಲ್ಲೇನಾದ್ರೂ ಬೇಕಾದ್ರೆ ಎಂಟ್ರಿ ತಗೊಳ್ತೀರಾ. ಅಲ್ಲಿ ಬೇಕಾದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಆಗೋ ಚಾನ್ಸು ಸಿಗುತ್ತೆ. ನಿಮ್ಗೆ ಸ್ವಲ್ಪ 5-10 rupees ಅಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲ ಕಾಸ್ಟ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಇಲ್ಲೂ ನೋಡಿ ಇದೇನಾಗ್ತಿದೆ, ಕೆಳಗೆ ಬಂದಿದೆಯಲ್ಲ, ಎಂಡ್ ಆಫ್ ದ ಡೇ ಕೆಳಗೆ ಬಂದ್ರು ಪ್ರೈಸ್ ಏನ್ ಜಾಸ್ತಿ ಮೂವ್ಮೆಂಟ್ ಆಗ್ಲಿಲ್ಲ, ಬಟ್ ಕೆಳಗೆ ಹೋಗಲ್ಲ. ಚಾನ್ಸ್ ಇಲ್ಲ ಕೆಳಗೆ ಹೋಗಕ್ಕೆ. ಯಾಕೆ? ಸಪ್ಲೈನೇ ಇಲ್ವಲ್ಲ. ಸಪ್ಲೈ ಇಲ್ಲದೆ ಪ್ರೈಸ್ ಹೆಂಗ್ ಕೆಳಗೆ ಹೋಗುತ್ತೆ? ಸಪ್ಲೈ ನಿಂತೋಯ್ತು, ಸಪ್ಲೈ ಕಮ್ಮಿ ಆಗ್ತಿದೆ, ಪ್ರೈಸ್ ಕೆಳಗೆ ಹೋಗಕ್ ಚಾನ್ಸೇ ಇಲ್ಲ. ಸಪ್ಲೈ ಇದ್ರೇನೆ ಪ್ರೈಸ್ ಕೆಳಗೆ ಹೋಗುತ್ತೆ, ಇಲ್ಲ ಅಂದ್ರೆ ಪ್ರೈಸ್ ಹೋಗಕ್ ಚಾನ್ಸೇ ಇಲ್ಲ. ಅದು ಅಡ್ವಾಂಟೇಜ್ ಇದ್ರದ್ದು. ಐ ಹೋಪ್ ನಿಮ್ದು ಆನ್ಸರ್ ಮಾಡಿದ್ದೇನೆ ಅಂತ ತಿಳ್ಕೊಳ್ತೀನಿ. ದಿನೇಶ್ ಅವರೇ? ಹಾ, ಅರ್ಥ ಆಯ್ತು. ಮತ್ತೆ ನೀವ್ ಹೇಳಿದ್ರಲ್ಲ ಇಲ್ಲಿ ನೋಡಿ ಮಲ್ಟಿಪಲ್ ಸ್ಟಾಪ್ ಲಾಸ್ ಈ ತರ ಹಿಟ್ ಆಗ್ತದಲ್ಲ, ಸೊ ಅದು ಏನಾದ್ರು ಅವಾಯ್ಡ್ ಮಾಡ್ಬೋದು ಆ ತರದಲ್ಲಿ ಏನಾದ್ರು? ಅದು ಓಕೆ, ಒಂದೊಂದ್ ಕಡೆ ನಿಮಗೆ ಹಾಗೆ ಆಗುತ್ತೆ. ನಾನು ಅದನ್ನ ಪೂರ್ತಿ ಅವಾಯ್ಡ್ ಮಾಡ್ಬೇಕಂದ್ರೆ ಅದೇ ಹೇಳ್ತಿದ್ದೀನಿ. ಈ ಲೈನ್ ಒಂದ್ ವೇಳೆ ಮೇಲ್ ಹೋಗ್ತಿದ್ರೆ ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಲೈನ್ ಒಂದ್ ವೇಳೆ ಇನ್ಕ್ರೀಸ್ ಆಗ್ತಿದ್ರೆ, ಸ್ಮೂತ್ ಲೈನ್ ಇನ್ಕ್ರೀಸ್ ಆಗ್ತಿದ್ರೆ ಅದನ್ನ ಡೆಫಿನೆಟ್ಲಿ ಎಂಟ್ರಿ ತಗೋಬೇಡಿ. ಅದು ಸ್ಲೋ ಡೌನ್ ಆಗ್ಲಿ, ಸ್ಲೋ ಡೌನ್ ಆದ್ಮೇಲೆ ಎಂಟ್ರಿ ತಗೊಳ್ಳಿ. ನಿಮ್ದು ಆಟೋಮ್ಯಾಟಿಕಲಿ ಸ್ಟಾಪ್ ಲಾಸ್ ಹಿಟ್ ಆಗೋದು ತುಂಬಾ ಕಮ್ಮಿ ಆಗ್ಬಿಡುತ್ತೆ ನಿಮ್ಗೆ. ಅದೊಂದು ಅಡ್ವಾಂಟೇಜ್. ನಿಮ್ಗೆ ಏನಾದ್ರು ವರ್ಕ್ ಆಗ್ಲಿಲ್ಲ ಅನ್ನೋ ತರ ಯಾವ್ದಾರು ಎಂಟ್ರಿ ಇದ್ರೆ ದಿನೇಶ್ ಅವರೇ ನೀವೇ ಮೆಸೇಜ್ ಮಾಡಿ, ನಾವು ಡಿಸ್ಕಸ್ ಮಾಡೋಣ ಅದು ಎಲ್ಲಿ ವರ್ಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ನಿಮ್ಗೆ ಡೆಫಿನೆಟ್ಲಿ ವರ್ಕ್ ಆಗಿಲ್ಲ ಅನ್ನೋ ಎಂಟ್ರಿ ಸಿಗೋದು ತುಂಬಾ ಕಷ್ಟ. ಸಿಕ್ಕಿದ್ರು ಹೇಳಿ, ಡೆಫಿನೆಟ್ಲಿ ನಾನು ನೋಡ್ತೀನಿ. ಹಿಸ್ಟಾರಿಕಲ್ ಡೇಟಾ ನೋಡಿದ್ದೀನಿ ನಾನು. ಸಿಕ್ಕಿದ್ರೆ ಅದನ್ನು ನಾವು ಅನಲೈಸ್ ಮಾಡೋಣ, ನೋ ಪ್ರಾಬ್ಲಮ್. ರವಿಕುಮಾರ್ ಅವರೇ ಹೇಳಿ. ಹಾ ಹೇಳಿ ರವಿಕುಮಾರ್ ಅವರೇ. ಮಾರ್ನಿಂಗ್ ಅಲ್ಲಿ ಎರಡು ಜಾಸ್ತಿ ಆಗ್ತಿರುತ್ತೆ, ಪುಟ್ ಸೈಡ್ ಜಾಸ್ತಿ ಆಗ್ತಿರುತ್ತೆ, ಕಾಲ್ ಸೈಡ್ ಜಾಸ್ತಿ ಆಗ್ತಿರುತ್ತೆ. ಅವಾಗ ನಾವು ಎರಡು ಎಂಟ್ರಿ ತಗೊಂಡ್ಮೇಲೆ ಅದು ಯಾವಾಗ ಒಂದನ್ನ ಎಕ್ಸಿಟ್ ಮಾಡ್ಬೇಕು? ಅಕಸ್ಮಾತ್ ಅವಾಗ ನಾನು ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಸ್ವಲ್ಪ ಲಾಸ್ ತೋರಿಸ್ತಿತ್ತು ಅವಾಗ. ಕರೆಕ್ಟ್. ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ. ಫಸ್ಟ್ ಏನಾಗುತ್ತಂದ್ರೆ ಎಷ್ಟೊಂದ್ ಸತಿ ಬಹಳ ಜನ ನನ್ ಕೇಳಿದ್ದಾರೆ, ಒಂದೊಂದ್ ಸತಿ ಎರಡು ಕಡೆ ಪ್ರೀಮಿಯಂ ಮೆಲ್ಟ್ ಆಗ್ತಿದೆಯಲ್ಲ, ಯಾಕಾಗತ್ತೆ, ಯಾವ್ದಾರೊಂದು ಪ್ರೀಮಿಯಂ ಇನ್ಕ್ರೀಸ್ ಆಗ್ಬೇಕಲ್ಲ ಅಂತ. ನಾನು ಇವಾಗ ಇದನ್ನ ಎಕ್ಸಾಂಪಲ್ ಹೇಳ್ತೀನಿ. ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ತಾ ಇದ್ದೀನಿ ನಾನು. ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಇದ್ರೆ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಯಾವಾಗ್ಲೂ ಯಾವ್ದು ಮೇಲಿರುತ್ತೋ ಅದನ್ನೇ ತಗೊಳ್ಳಿ, ಎರಡು ತಗೊಳಕ್ ಹೋಗ್ಬೇಡಿ. ಓಕೆ, ಯಾವ್ದು ಅಪ್ಸೈಡ್ ಅಲ್ಲಿ ಇರುತ್ತೋ ಅದನ್ನೇ ತಗೊಳ್ಳಿ. ATM ಸ್ಟ್ರೈಕ್ ಅಲ್ಲಿ ಯಾವ್ದು ಮೇಲೆ ಇರುತ್ತೋ ಅದನ್ನೇ ತಗೊಳ್ಳಿ, ಎರಡು ಕಡೆ ತಗೊಳಕ್ ಹೋಗ್ಬೇಡಿ. ಈಗ ನಾವು ನೋಡ್ತಾ ಇರೋದು 25,000 ಹತ್ರ ಸೆಲ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ 1 ಅವರ್ ಆದ್ಮೇಲೆ 24,800 ಬಂದಾಗ ATM ನಾವ್ ಯಾವ್ದು 25 ನೋಡ್ಬೇಕ್ರಾ 24,800 ನೋಡ್ಬೇಕ್ರಾ? ATM ಎಕ್ಸಿಟ್ ಮಾಡುವಾಗ
ನಿಮಗೆ ATM ಯಾವ ತರ ಚೇಂಜ್ ಆಗ್ತಾ ಇರುತ್ತೋ ಆ ತರ ನೀವು ATM ಸ್ಟ್ರೈಕ್ ಅನಲೈಸ್ ಚೇಂಜ್ ಮಾಡ್ತಾನೆ ಇರ್ಬೇಕು ನೀವು. ನಿಮ್ದು ಅನಾಲಿಸಿಸ್ ಯಾವಾಗ್ಲೂ ATM ಸ್ಟ್ರೈಕ್ ಅಲ್ಲೇ ಇರುತ್ತೆ. ಸೊ ಒಂದ್ ವೇಳೆ ATM 25,000 ಓಕೆ, ATM ಅಲ್ಲಿ ಫ್ಲಾಟ್ ಅಥವಾ ಡಿಕ್ರೀಸ್ ವಾಲ್ಯೂಮ್ ಡಿಕ್ರೀಸ್ ಆಗುವಾಗ ನಾವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು. ಎಕ್ಸಿಟ್ ಮಾಡ್ಕೊಳ್ಳಿ. ನೀವು ಸೆಲ್ ಬಂದ್ಬಿಟ್ಟು ಡೀಪ್ ಇಂದ ಮನಿ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಅನಾಲಿಸಿಸ್ ಬಂದ್ಬಿಟ್ಟು ATM ಸ್ಟ್ರೈಕ್ ಅಲ್ಲೇ ಆಗ್ಬೇಕು. ATM ಮೂವ್ ಆಯ್ತಾ ನಿಮ್ದು ಅನಾಲಿಸಿಸ್ ಮೂವ್ ಆಗ್ಲೇಬೇಕು. ನಿಮ್ಗೆ ಅರ್ಲಿ ಎಕ್ಸಿಟ್ ಸಿಗೋದೇ ATM ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ವಿಶ್ವಾಸ್ ಅವರೇ ಹೇಳಿ. ಸರ್ ನೀವೀಗ ಫಸ್ಟ್ ಹಾಕಿದ್ರಲ್ಲ 25,150, ಆ ಸ್ಟ್ರೈಕ್ ಇನ್ನೊಂದ್ಸತಿ ಹಾಕಕ್ಕಾಗುತ್ತಾ? ಈಗ ಜಸ್ಟ್ ಇದ್ರಕ್ಕಿಂತ ಮುಂಚೆ 25,150 ಹಾಕಿದ್ರಿ. 25,150 ಇವು ಯಾವ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ನೀವು? ಇದೇ ಇತ್ತು 150. ಹೇಳಿ. ಅದರಲ್ಲಿ ಈಗ ನೀವು ಟೈಮ್ ಬೇಕಾದ್ರೆ ಅರೌಂಡ್ ಈಗ ನೀವೇನು 11:38 ಇಟ್ಟಿರಾ, ಅದೇ ಟೈಮಿಗೆ ಇದ್ ಮಾಡಿ ಸರ್, ಅಂದ್ರೆ ಟೈಮ್ ಸೆಟ್ ಮಾಡಿ. ಸೊ ಅವಾಗ ನಾವು ಆ ಟೈಮಲ್ಲಿ ನಾವು ಈ ಗ್ರಾಫ್ ಕೆಳಗೆ ಹೋಗ್ತಿದ್ಯಾ ಮೇಲ್ ಹೋಗ್ತಿದ್ಯಾ ಆ ಟೈಮಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಈಗ ಓವರ್ ಆಲ್ ಆಗಿ ಬೆಳಿಗ್ಗೆಯಿಂದ 9:00 ಮಧ್ಯಾಹ್ನ 3 ಗಂಟೆ ತನಕ ಗ್ರಾಫ್ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಓಕೆ ಇಲ್ಲಿ ಕೆಳಗೆ ಹೋಯ್ತು ಅಂತ. ಬಟ್ ಯಾವಾಗ ನಡೀತಾ ಇರುತ್ತೆ ಆ ಟೈಮಲ್ಲಿ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ, ಅದೇ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇದನ್ನ ನೋಡಿ ಯಾಕಾಗಲ್ಲ ಹೇಳಿ. ಮುಂದೋಗಿ ಸ್ವಲ್ಪ ಮುಂದೋಗಿ ಇನ್ನೊಂದ್ 2 ನಿಮಿಷ ಮುಂದೋಗಿ. 11:38ಗೆ ನೋಡೋಣ. ಮುಂದಲ್ಲ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಗೆ ಲೈವ್ ಅಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಓಕೆ, ಲೈನ್ ಮೇಲೆ ಹೋಗ್ತಿತ್ತ, ಲೈನ್ ಸ್ವಲ್ಪ ಸ್ಲೋ ಆಗಕ್ಕೆ ಶುರು ಆಯ್ತು ನೋಡಿ. ಇಲ್ಲಿ ನೋಡಿ ಕರ್ವ್ ಯಾವ ತರ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ನೋಡಿ ಯಾವ ತರ ಆಗ್ತಿದೆ. ಲೈನ್ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ. ಈ ಲೈನ್ ಕ್ಯಾಂಡಲ್ ಬ್ರೇಕ್ ಮಾಡ್ಬಿಟ್ಟು ಕೆಳಗ್ ಬಂತ, ಲೈವ್ ಅಲ್ಲಿ ಇದೇ ತರ ನಿಮ್ಗೆ ಕಾಣಿಸೋದು. ಎಕ್ಸಾಕ್ಟ್ಲಿ ಇದೇ ತರ ನಿಮ್ಗೆ ಲೈವ್ ಅಲ್ಲಿ ಸಿಗೋದು. ಓಕೆ, ಎರಡನೇದು ಅಂದ್ರೆ ಸರ್ ನಾವೀಗ ವಾಲ್ಯೂಮ್ ನೋಡೋ ಅಗತ್ಯನ ಇಲ್ವಾ? ಹಾಗಾದ್ರೆ ಇದು ಲೈನ್ಸ್ ನೋಡಿದ್ರೆ ಸಾಕಾ? ಇಲ್ಲ, ನೋಡ್ಬೇಕು. ನಾನು ಅದನ್ನೇ ಹೇಳ್ತೀನಿ ನೋಡಿ. ಇದು ಡ್ಯಾಶ್ ಬೋರ್ಡ್ ಯಾಕೆ ನೋಡ್ಬೇಕು ಅಂತ. 2 ಸ್ಕ್ರೀನ್ ಇದೆಲ್ಲ, ಇದೊಂದಿದೆ ಇದೊಂದಿದೆ. ಇಲ್ಲಿ ಏನಾಗುತ್ತೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ನಮ್ದು ಲೈವ್ ನೋಡಿದ್ರೆ ನಿಮ್ಗೆ ಇದ್ರಲ್ಲಿ ಡೈರೆಕ್ಷನ್ ಗೊತ್ತಾಗೋದು ಇಲ್ಲೇ ಗೊತ್ತಾಗತ್ತೆ. ಈ ಆಲ್ಫಾ ಲೈನ್ ಅಲ್ಲೇ ನಿಮ್ಗೆ ಡೈರೆಕ್ಷನ್ ಗೊತ್ತಾಗೋದು. ಅಂಡ್ ಟ್ರೇಲಿಂಗ್ ಮಾಡ್ಬೇಕಾದ್ರೆ ಇದು ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇದ್ರಲ್ಲೂ ಟ್ರೇಲಿಂಗ್ ಮಾಡ್ಬೇಕಾದ್ರೆ ಎಷ್ಟು ದೂರ ಟ್ರೇಲ್ ಮಾಡ್ಬೋದು ಅನ್ನೋದು ಇದ್ರಲ್ಲೂ ಗೊತ್ತಾಗುತ್ತೆ. ಓಕೆನಾ? ಸೊ ಆಲ್ಫಾ ಲೈನ್ ಬೇಕು ನಿಮ್ಗೆ ಡೈರೆಕ್ಷನ್ಗೆ. ರೇಂಜ್ ಅಂದ್ರೆ ಯಾವ ರೇಂಜ್ ಅಲ್ಲಿ ಇದೆ ಅಂತ ನೋಡಕ್ಕೆ ಇದು ಬೇಕಾಗತ್ತೆ. ಸೈಡ್ ವೇಸ್ ಅಲ್ಲಿ ಹೋಗ್ತಿದೆ ಅನ್ನೋದು ಇಲ್ಲೂ ಗೊತ್ತಾಗುತ್ತೆ. ಸೊ ಅದಕ್ಕೆ ನೀವು 2 ನೋಡ್ಬೇಕು. ಪ್ರೈಸ್ ಒಂದ್ ವೇಳೆ ಸೈಡ್ ವೇಸ್ ಹೋಗ್ತಿದೆ ಇಲ್ಲ ಅಂತ ಇದು ಗೊತ್ತಾಗುತ್ತೆ. ಸೊ ಅದಕ್ಕೆ ಈ 3 ಚಾರ್ಟ್ ನೋಡ್ಲೇಬೇಕು ನೀವು. ಆಮೇಲೆ ಲಾಸ್ಟ್ ಗೆ ಇನ್ನೊಂದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ 24,950 ATM ತೋರಿಸ್ತಾ ಇದೆ. 2,500 25,000 ಅಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ. ಈಗ ಪ್ರೈಮರಿ ನಮ್ಮ ಅಸಂಪ್ಷನ್ ಇರುತ್ತೆ 24,950 ಇಂದ 2,500 ಹೋಗ್ಬಿಟ್ಟು 25,000 ಹೋಗಿ ವಾಪಸ್ ಬರುತ್ತೆ ಅಂತ. ಬಟ್ ಕೆಲವೊಂದ್ಸತಿ 25,000 ಕಿಂತನೂ ಮುಂದೋಗ್ಬಿಡುತ್ತೆ. ಅವಾಗ ನಾವು 25,000 ಅಲ್ಲಿ ಬ್ಲೈಂಡ್ ಆಗಿ ಪುಟ್ ಬೈ ಮಾಡಿ ಆವರೇಜ್ ಮಾಡಿಬಿಟ್ಟು ಲಾಸ್ ಆಗುತ್ತೆ. ಅಂದ್ರೆ ಲಾಸ್ ಆಯ್ತು ಮೊನ್ನೆ ಒಂದಿನ. ಎರಡನೇದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 25,000 ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದ್ರೆ, ಈಗ ನಮ್ ಕಣ್ಣಿಗೆ 831 434 ಏನೋ ತೋರಿಸ್ತಾ ಇದೆ. ಅದು ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ನಾವು ಬಲವಾಗಿ ನಂಬೋದು ಇದನ್ನ, ಈ ಸ್ಟ್ರೈಕ್ ಪ್ರೈಸ್ ಗ್ಯಾರಂಟಿ ಆಗಿ ವರ್ಕ್ ಆಗುತ್ತೆ ಅಂತ. ನಿಮ್ ಕ್ವಶನ್ ರಿವರ್ಸ್ ಅಲ್ಲಿ ಹೇಳ್ತೀನಿ. ಯಾವುದೇ ಒಂದು ನಂಬರ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಅದು. ಓಕೆನಾ? ಯಾವ ಒಂದು ನಂಬರ್ ಅಲ್ಲೂ ನಿಮ್ಗೆ ಗೊತ್ತಾಗಲ್ಲ ಇದು ಎಷ್ಟು ಅಂತ. ಒಂದೊಂದ್ ದಿವಸ ಲಿಕ್ವಿಡಿಟಿ ಜಾಸ್ತಿ ಇದ್ರೆ ಈ ವಾಲ್ಯೂಮ್ ಬಂದ್ಬಿಟ್ಟು ಮಿಲಿಯನ್ಸ್ ಅಲ್ಲಿ ಇರುತ್ತೆ. ಒಂದೊಂದ್ ದಿವಸ ಲೆಸ್ ದೆನ್ ಮಿಲಿಯನ್ ಅಂದ್ರೆ 10 ಲಕ್ಷಕ್ಕಿಂತ ಕೆಳಗಿನ ಕಮ್ಮಿ ವಾಲ್ಯೂಮ್ ಇದ್ದಾಗ್ಲೂ ಮಾರ್ಕೆಟ್ ಮೂವ್ ಆಗ್ಬಿಡುತ್ತೆ. ಸೊ ಆ ತರ ಹೇಳಕ್ಕಾಗಲ್ಲ. ಸೊ ನಾವು ಓವರ್ ಆಲ್ ಯಾವ ತರ ಮೊಮೆಂಟಮ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಡೈರೆಕ್ಷನ್ ಎನಿವೇಸ್ ಇದ್ರಲ್ಲಿ ನಮ್ಗೆ ಸಿಗುತ್ತೆ. ನೀವು ಇನ್ನೊಂದು ಹೇಳಿದ್ರಲ್ಲ 950 25,000 ಹೋದ್ರೆ ನಾನು ಬೈ ಮಾಡ್ಬೋದು ಅಂತ. ಆ ಮಿಸ್ಟೇಕ್ ಇವಾಗ ನೀವು ಮಾಡಲ್ಲ. ಯಾಕಂದ್ರೆ ಪುಟ್ ಬೈ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ, 25,000 ಅಲ್ಲಿ ನೀವು ಕಾಲ್ ತೆಗೆದ್ಬಿಟ್ಟು ಪುಟ್ ನ ನೋಡ್ತಾ ಇರ್ತೀರಾ ನೀವು. ಆ ಸಪ್ಲೈ ಕಮ್ಮಿ ಆಯ್ತಾ, ಒಳ್ಳೇದು. ಕಮ್ಮಿ ಆಗಿಲ್ಲ, ಅದು 25,100 ಹೋಯ್ತಾ, 25,50 ಹೋಯ್ತಾ, ನೀವು 25,50 ಅನಲೈಸ್ ಮಾಡ್ತೀರಾ. 25,50 ಸಪ್ಲೈ ಕಮ್ಮಿ ಆಯ್ತಾ, ಕೆಳಗ್ ಬಂತ, ಅವಾಗ ನೀವು ಎಂಟ್ರಿ ತಗೊಳ್ತೀರಾ. ಸುಮ್ನೆ ಯಾಕೆ ಆವರೇಜ್ ಮಾಡ್ತೀರಾ ನೀವು? ಇವಾಗ ನಿಮ್ಗೆ ಅದೇ ಅಡ್ವಾಂಟೇಜ್. ಇಷ್ಟು ದಿವಸ ನೀವು ಇದು ನೋಡಕ್ ಆಗ್ಲಿಲ್ಲ ಅಂತ ನಾನು ನಂಬ್ತೀನಿ. ಸರಿ, ಪರವಾಗಿಲ್ಲ. ಇವಾಗ ನೀವು ರಾಂಗ್ ಎಂಟ್ರಿ ಅಂದ್ರೆ ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಮಾಡಕ್ ಅವಶ್ಯಕತೆ ಚಾನ್ಸೇ ಇಲ್ಲ ನಿಮ್ಗೆ. ನಾನು ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ತೋರಿಸಿದ್ದೀನಿ ನಿಮ್ಗೆ. ಅಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಕೆಳಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಇತ್ತು. ಅದಾದ್ಮೇಲೆ 950 ಇಂದ ಸ್ವಲ್ಪ 150 ಇಂದ ಮಾರ್ಕೆಟ್ ಮೇಲೆ ಹೋಯ್ತು. ಅದರಲ್ಲಿ 2 ಅವರ್ಸ್ ನಿಮ್ಗೆ ಒಂದು ಎಂಟ್ರಿನೂ ಸಿಗ್ಲಿಲ್ಲ. 16th ನಾನು ಎಂಟ್ರಿ ತೋರಿಸ್ತೀನಲ್ವಾ ನಿಮ್ಗೆ. ಸಪೋರ್ಟ್ ಇತ್ತು, ಸಪೋರ್ಟ್ ಇಂದ ಮೇಲೆ ಹೋಗ್ಬೇಕಂತ ನಿಮ್ಗೆ ಗೊತ್ತಾಯ್ತು. ನಾನು 16th ಅದಕ್ಕೆ ನಾನು ಇದು ತೋರಿಸಿದ್ದು. ಸಪೋರ್ಟ್ ಇದೆ, ಇಲ್ಲಿಂದ ಮೇಲೆ ಹೋಗ್ಬೇಕಂತ ನಮ್ಗೆ ಗೊತ್ತಿತ್ತು. ಬಟ್ ನೀವು ಇಲ್ಲೆಲ್ಲೂ ಎಂಟ್ರಿ ತಗೊಳಲ್ಲ. ನೀವು ಒಂದ್ ವೇಳೆ 150 ನೋಡಿದ್ರೆ ನಿಮ್ದು ಎಂಟ್ರಿ ಬಂದ್ಬಿಟ್ಟು ಎಲ್ಲಾಗತ್ತೆ,
ಸಪ್ಲೈ ನನ್ನ ಕಾಲ್ ಎಂಟ್ರಿ ತಗೋಬೇಕಾದ್ರೆ ನನ್ನ ಸಪ್ಲೈ ಕಮ್ಮಿ ಆಗಬೇಕು. ಸಪ್ಲೈ ಕಮ್ಮಿ ಆದ್ಮೇಲೆ ನನ್ಗೆ ಯಾವಾಗ ಇದು ಕೆಳಗೆ ಬರುತ್ತೋ ಅವಾಗ ನಂದು ಎಂಟ್ರಿ ಆಗುತ್ತೆ. ಅದಕ್ಕೆ ನಾನು 1138 ಅಂತ ಹೇಳಿದ್ದು. ನಂದು ಸಪ್ಲೈ ಕಮ್ಮಿ ಆಗಬೇಕು. ಸಪ್ಲೈ ಕಮ್ಮಿ ಆಗುತ್ತೆ, ಕಮ್ಮಿ ಆಗ್ಲಿಲ್ಲ ಅಂದ್ರೆ ಯಾಕೆ ನಾನು ಎಂಟ್ರಿ ತಗೊಂಡಿರ್ತೀನಿ ಸುಮ್ಮನೆ. ಓಕೆ ಸಪ್ಲೈ ಕಮ್ಮಿ ಆದ್ಮೇಲೆ ನಾನು ಎಂಟ್ರಿ ತಗೊಳ್ತೀನಿ. ಅದಕ್ಕೆ ಹೇಳ್ತಿರೋದು ನಿಮ್ಗೆ ಆವರೇಜ್ ಮಾಡೋ ಅವಶ್ಯಕತೆನೇ ಇಲ್ಲ ಇವಾಗ. ನಿಮ್ಗೆ Actually, entry ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ಸರ್ ಆಕ್ಚುಲಿ ಏನು ಆನ್ 15th ಅಲ್ಲಿ ಅದು ಡೇಟಾ ಕೂಡ ಕಮ್ಮಿ ಇತ್ತು. ಲಾಸ್ಟಿಗೆ ಏನಾಯ್ತು ಅಂದ್ರೆ ಪ್ರೈಸ್ ಮೇಲೋಯ್ತು ನಿಫ್ಟಿ, ಆಮೇಲೆ ವಾಲ್ಯೂಮ್ ಅಪ್ಡೇಟ್ ಆಯ್ತು. ಅವಾಗ ನಾನು ಇಲ್ಲಿ ನೋಡಿದ್ರೆ ನಿಮ್ಗೆ ಕರೆಕ್ಟ್, ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ ಈ ಚಾರ್ಟ್ ನೋಡ್ಕೊಂಡು ಒಂದೊಂದ್ಸತಿ ಬಹಳ ಕನ್ಫ್ಯೂಸ್ ಆಗ್ತಿದ್ದೀರಾ ನೀವು. ಅದಕ್ಕೆ ನಾನು ಹೇಳೋದೇನಂದ್ರೆ ಇವಾಗ ಇಲ್ಲಿ ಹಾಕೊಂಡು ನೋಡ್ತಾ ಇರಿ ನೀವು ಸಪರೇಟ್ ಆಗಿ. ಇವಾಗ ನಿಮ್ಗೆ ಬಹಳ ಈಸಿ ಆಗುತ್ತೆ ಅನಲೈಸ್ ಮಾಡೋದು. ಬರೀ ಇದೊಂದು ನೋಡಿದ್ರೆ ಬಹಳ ಜನ ಕನ್ಫ್ಯೂಸ್ ಆಗ್ತಿದ್ರೆ. ಏನಾಗುತ್ತೆ ಒಂದೊಂದ್ಸತಿ ಬಿಲ್ಡ್ ಆಗ್ತಿರೋ ವಾಲ್ಯೂಮ್ ನಿಮ್ಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಒಂದು ಶಾಪ್ ಅಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಸೆಲ್ಲರ್ಸ್ ಬಂದ್ಬಿಟ್ಟು ರೈಸ್ ಅಂತ ತಿಳ್ಕೊಳ್ಳೋಣ, ರೈಸ್ ಸೆಲ್ ಮಾಡ್ತಿದ್ದಾರೆ. ಎಷ್ಟೋ ಕ್ವಿಂಟಲ್ ರೈಸ್ ಎಲ್ಲ ಸೆಲ್ ಆಗ್ಬಿಟ್ಟಿದೆ, ನಮ್ಗೆ ಕಾಣಿಸ್ತಿದೆ. ಸೊ ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ, ಎಲ್ಲರೂ ರೈಸ್ ಸೆಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಯರ್ಸ್ ಇದ್ದಿದ್ದಿಲ್ಲ, ಮಾರ್ಕೆಟ್ ಪ್ರೈಸ್ ಆಬ್ವಿಯಸ್ಲಿ ಬಿದ್ದೋಯ್ತು. ಅದಾದ್ಮೇಲೆ ಬಯರ್ಸ್ ಬರಕ್ ಶುರು ಆಯ್ತು, ಸೆಲ್ಲರ್ಸ್ ಎಲ್ಲ ಬಿಟ್ಬಿಟ್ರು. ಸೆಲ್ಲರ್ಸ್ ಅಂದ್ರೆ ಸೆಲ್ ಮಾಡಿದ್ದಾರೆ, ಇವಾಗ ಯಾರು ಇಲ್ಲ ಲೈನ್ ಅಲ್ಲಿ. ಬಯರ್ಸ್ ಬಂದ್ಬಿಟ್ರು, ಬಯರ್ಸ್ ಅಲ್ಲಿ ಲೈನ್ ಇನ್ಕ್ರೀಸ್ ಆಗಕ್ಕೆ ಶುರು ಆಯ್ತು. ಇವಾಗ ಪ್ರೈಸ್ ಬೀಳತ್ತಾ ಇನ್ಕ್ರೀಸ್ ಆಗುತ್ತಾ ನೀವೇ ಹೇಳಿ? ಆಬ್ವಿಯಸ್ಲಿ ಪ್ರೈಸ್ ಮೇಲೋಗುತ್ತೆ. ಬಟ್ ನೀವು ಕ್ಯಾಂಡಲ್ ನೋಡಿದ್ರೆ ಏನಾಗುತ್ತೆ, ದೊಡ್ಡ ರೆಡ್ ಕ್ಯಾಂಡಲ್ಗಳು ಕಾಣಿಸ್ತವೆ ನಿಮ್ಗೆ. ಬ್ಲೂ ಕ್ಯಾಂಡಲ್, ನಿಮ್ಗೆ ಇನ್ನು ಗ್ರೀನ್ ಕ್ಯಾಂಡಲ್ ಇನ್ನೂ ಸ್ವಲ್ಪ ಚಿಕ್ಕದೇ ಕಾಣಿಸುತ್ತೆ. ಬಟ್ ಅದು ಡೆವಲಪಿಂಗ್ ವಾಲ್ಯೂಮ್ ಇದೆ, ಇವರು ಡೆವಲಪ್ ಮಾಡ್ತಿಲ್ಲ. ಅದು ಇಲ್ಲಿ ಗೊತ್ತಾಗತ್ತೆ. ಇದೊಂದು ವೇಳೆ ಸ್ವಲ್ಪ ರಿವರ್ಸ್ ಆಗಕ್ಕೆ ಶುರು ಆಯ್ತಾ, ಪುಟ್ ವಾಲ್ಯೂಮ್ ಇನ್ಕ್ರೀಸ್ ಆಯ್ತು, ಬಯರ್ಸ್ ಇನ್ಕ್ರೀಸ್ ಆಯ್ತಾ ಅಂತ ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಗೊತ್ತಾಗಲ್ಲ ಇಮಿಡಿಯೇಟ್ಲಿ, ಯಾಕಂದ್ರೆ ಕಾಲ್ಸ್ ಕಮ್ಮಿ ಆಗಿಲ್ಲ, ಪುಟ್ ಇನ್ಕ್ರೀಸ್ ಆಗ್ತಿದ್ದಾರೆ. ಕಾಲ್ ಸಡನ್ಲಿ ಬಿಡಲ್ವಲ್ಲ ಅವರು ಪೊಸಿಷನ್, ಒಂದೊಂದು ಸ್ಟ್ರೈಕ್ ಇಂದ ಒಂದೊಂದ್ಸತಿ ಬಿಡ್ತಾ ಹೋಗ್ತಾರೆ. ಅದು ಅರ್ಥ ಮಾಡ್ಕೊಳಕ್ಕೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಹೇಳಿದ್ದು ಈ ಚಾರ್ಟ್ ಅನಲೈಸ್ ಮಾಡಿ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಅಂತ. ಓಕೆ ಸರ್, ಓಕೆ. ಬೇರೆ ಯಾರಾದ್ರೂ ಎನಿ ಕ್ವೆಶನ್ಸ್? ಸರ್ ಇದರಲ್ಲಿ ಇನ್ನೊಂದು ನಿಫ್ಟಿ ಸ್ಟ್ರೈಕ್ ವೈಸ್ ಸೆಲ್ಲರ್ಸ್ ಅಲ್ಲಿ ಕೆಳಗಡೆ ಇನ್ನೊಂದು ATM +or-3 ಇದೆ ನೋಡಿ. ಸೊ ಇದನ್ನ ನೋಡೋ ಅಗತ್ಯ ಇಲ್ಲ. ಈಗ ನಿಫ್ಟಿ ಸ್ಟ್ರೈಕ್ ಅಂತ ನೀವೇನು ಹೊಸದ್ ಕೊಟ್ಟಿರೋ ಅದ್ರಲ್ಲಿ ನಾವು ಮಾಡ್ಬೋದಲ್ಲ? ಇದರಲ್ಲಿ ನೀವು ಇದನ್ನು ಓಕೆ, ಇದು ಫಸ್ಟ್ ಆಫ್ ಆಲ್ ಈ ಸ್ಟ್ರೈಕ್ ವೈಸ್ ನೋಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಯಾವ್ದು ಬಿಲ್ಡ್ ಆಗ್ತಿದೆ ಯಾವ್ದು ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಬಟ್ ದಟ್ಸ್ ಓಕೆ. ಇದು ನಿಮ್ಗೆ ಅರ್ಥ ಆಗ್ತಿಲ್ಲ, ಇದು ಯೂಸ್ ಮಾಡಲ್ಲ ಅಂತ ಅಂದ್ರೂ ನೋ ಪ್ರಾಬ್ಲಮ್. ಬಟ್ ಇದನ್ನು ಕಂಪಲ್ಸರಿ ನೋಡಿ, ನಿಮ್ಗೆ ರೇಂಜ್ ಗೊತ್ತಾಗತ್ತೆ. ಇದರಲ್ಲಿ ಸೈಡ್ ವೈಸ್ ಮಾರ್ಕೆಟ್ ಇದ್ರೂ ಗೊತ್ತಾಗುತ್ತೆ ಇದರಲ್ಲಿ. ನಾನು ಅದಕ್ಕೆ ಹೇಳಿದ್ದು ಈ 3 ಚಾರ್ಟ್ ನೋಡೋದು ಬಿಡಬೇಡಿ, ಈ 3 ಚಾರ್ಟ್ ನೋಡಿ. ಬಟ್ ನಿಮ್ದು ಅನಾಲಿಸಿಸ್ ಒಂದ್ಸತಿ ಎಂಟ್ರಿ ತಗೋಬೇಕಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಕನ್ಫರ್ಮೇಶನ್. ಆಮೇಲೆ ಲಾಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೇಳ್ತಾ ಇದ್ದೀನಿ, ಇದು 25 ಫಾರ್ ಎಕ್ಸಾಂಪಲ್ 50 ಇರೋ ಮಾರ್ಕಿಂಗ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ 2550, 25150, 25250, ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಸ್ವಲ್ಪ ಕಮ್ಮಿ ವರ್ಕ್ ಆಗುತ್ತೆ. ಅದಕ್ಕಿಂತ 25 100, 25 200 300 ಇದ್ರೆ ಜಾಸ್ತಿ ವರ್ಕ್ ಆಗುತ್ತೆ. ಕರೆಕ್ಟ್ ಹೇಗೆ ಸರ್? ಇಲ್ಲ 150 ರಿವರ್ಸ್ ಅಲ್ಲ ಆಯ್ತು ನೋಡಿ, ಏನು ಹೇಳಕ್ಕಾಗಲ್ಲ ಆ ತರ. ಸೊ ನಾನು ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ವಿಶ್ವಾಸ್ ಅವರೇ ಕರೆಕ್ಟ್ ಆಗಿ ಕೇಳಿದಿರಾ, ಒಳ್ಳೇದಾಯ್ತು ನೀವು ಕೇಳಿದಿರಾ. ನಾವು ಈ ಮಾರ್ಕೆಟ್ ಅಲ್ಲಿ ಎಷ್ಟೋ ರೂಲ್ಸ್ ಇದಾವೆ, ಎಷ್ಟೋ ಜನ ಏನೇನೋ ರೂಲ್ಸ್ ಹೇಳ್ತಾರೆ, ಅದು ಯಾವ್ದು ನಂಬೋದು ಬೇಡ. ಸಪ್ಲೈಯರ್ನ ನೋಡ್ಕೊಂಡು ನಮ್ಮ ಪೊಸಿಷನ್ ತಗೊಳಕ್ಕೆ ನೋಡೋಣ ಅಷ್ಟೇ. 50 ಇಂದ ರಿವರ್ಸಲ್ ಆಗುತ್ತೆ, ಒಬ್ರು ಹೇಳ್ತಾರೆ 60 ಇಂದ ಆಗುತ್ತೆ, ಒಬ್ರು ಹೇಳ್ತಾರೆ 80 ಅಲ್ಲಿ ಆಗುತ್ತೆ, ಒಬ್ರೊಬ್ರು ಎಕ್ಸ್ಟೆನ್ಷನ್ ಅಂತ ಏನೇನೋ ರೂಲ್ಸ್ ಹೇಳ್ತಾರೆ. ನಮಗೆ ಬೇಡ ಅವೆಲ್ಲ ರೂಲ್ಗಳು. ನನಗೆ ಸಪ್ಲೈಯರ್ ನೋಡ್ಕೊಂಡು ನಾನು ಪೊಸಿಷನ್ ತಗೊಳ್ತೇನೆ ಅಷ್ಟೇ ಸಾಕು. ನಮ್ಗೆ ಅದರಲ್ಲಿ ಕಾನ್ಫಿಡೆನ್ಸ್ ಸಿಗ್ತಿದೆಯಲ್ಲ, ಸುಮ್ಮನೆ ಬೇರೆ ರೂಲ್ಸ್ ನಾವು ಇನ್ನೂ ಆಡ್ ಮಾಡೋದು ಯಾಕೆ, ಸಿಂಪ್ಲಿಫೈ ಮಾಡೋದು. ಲಾಸ್ಟ್ ಒಂದು ಕ್ವಶನ್, ಇದು ಈಗ ಆಕ್ಚುಯಲ್ ಡೇಟಾಗೂ ಇಲ್ಲಿ ಅಪ್ಡೇಟ್ ಆಗೋ ಡೇಟಾಗೂ ಎಷ್ಟು ಟೈಮ್ ಡಿಫರೆನ್ಸ್ ಇರುತ್ತೆ ಸರ್? ಒಂದೇ 1 ನಿಮಿಷ, 1 ಮಿನಿಟ್ ಅಲ್ಲೇ ನಿಮ್ಗೆ ಡೇಟಾ ಗೊತ್ತಾಗುತ್ತೆ. 1 ನಿಮಿಷಕ್ಕಿಂತ ಕಮ್ಮಿ ಜಾಸ್ತಿ ಆಗಲ್ಲ ಡಿಲೇ. ಓಕೆ ಸರ್, ಓಕೆ, ಥ್ಯಾಂಕ್ಸ್. ಸರ್ಜಿ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಏನಿಲ್ಲ, ಟೈಮ್ ಡಿಕೆ ಓವರ್ಕಮ್ ಮಾಡ್ಲಿಕ್ಕೆ ದಿ ಬೆಸ್ಟ್ ವೇ ಏನಾದ್ರೂ ಆಪ್ಷನ್ ಇದೆ ಸರ್? ಆಪ್ಷನ್ ಬೈಯರ್ಸ್ಗೆ ಟೈಮ್ ಡಿಕೆ ನೀವು ಒಂದ್ ವೇಳೆ ಬೈ ಮಾಡ್ತಿದ್ದೀರಾ ಸೆಲ್ ಮಾಡ್ತಿದ್ದೀರಾ? ನೀವು ಬೈಯಿಂಗ್ ನಾನು ಅದೇ ಹೇಳಿದ್ನಲ್ಲ. ಫಾರ್ ಎಕ್ಸಾಂಪಲ್ 8th ನಾನು ಎಕ್ಸಾಂಪಲ್ ತೋರಿಸಿದ್ದೆ, ಅದಕ್ಕೆ ನಾನು ಇವಾಗ ಏನಾಗುತ್ತೆ ನಿಮಗೆ, ನೀವು ಎಂಟ್ರಿ ತಗೊಳ್ಳಲ್ಲ, ಸುಮ್ನೆ ಯಾಕೆ ಎಂಟ್ರಿ ತಗೊಳ್ತೀರಾ? ಫಾರ್ ಎಕ್ಸಾಂಪಲ್ 25450 ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ಏನಾಗುತ್ತೆ, ನೀವು ಫಾರ್ ಎಕ್ಸಾಂಪಲ್ ನಾನು ಕಾಲ್ ಬೈ ಮಾಡ್ಬೇಕಂತಿದ್ದೆ ಅಂತ ತಿಳ್ಕೊಳ್ಳೋಣ. ಶೋ ಕ್ಯಾಂಡಲ್ಸ್ ಅಂತ ಬೇಡಿ, ನೀವು ಕಾಲ್ ಬೈ ಮಾಡ್ತೀರಾ ಹೇಳಿ? ನೀವು ಎಷ್ಟೊತ್ತಿಗೆ 12:10 ತನಕ ನೀವು ಕಾಲ್ ಬೈ ಮಾಡಕ್ಕೆ ಏನಾದ್ರು ಚಾನ್ಸ್ ಇದೆಯಾ? ಸೊ ನಿಮ್ದು ಡಿಕೆ ಪೂರ್ತಿ ಮುಗಿತಲ್ಲ, 12 o'clock ತನಕ, ಇಲ್ಲಿ ತನಕ ನಿಮ್ಗೆ ಬೈ ಮಾಡಕ್ಕೆ ಚಾನ್ಸಸ್ ಇರ್ಲಿಲ್ಲ ನೋಡಿ. ಹೌದು ಸರ್, ಹೌದು.
ಅದೇ ಹೇಳ್ತಿರೋದು ನಾನು ನಿಮ್ಗೆ. ಇದು ಯಾಕೆ ಇಲ್ಲಿ ಸ್ಟಕ್ ಆಗಿದೆ ಪ್ರೈಸ್ ಅರ್ಥ ಮಾಡ್ಕೊಳ್ಳಿ. ಇದು ಪ್ರೈಸ್ ಇಲ್ಲಿ ಯಾಕೆ ಸ್ಟಕ್ ಆಗಿದೆ, ಎರಡು ಕಡೆ ಸಪ್ಲೈ ಇದೆ ಅಂತ. ಓಕೆ ಯಾವ್ದು ಸರ್, ಒಂದ್ ಓಕೆ ಕಡೆ ಓಕೆ ಸಪ್ಲೈ ಕಮ್ಮಿ ಆದ ತಕ್ಷಣ ನಿಮ್ಗೆ ಎಂಟ್ರಿ ಸಿಗುತ್ತೆ, ಆಟೋಮೆಟಿಕಲ್ ಎಂಟ್ರಿ ಸಿಗುತ್ತೆ. ಸಪ್ಲೈ ಕಮ್ಮಿ ಆಯ್ತಾ, ಪ್ರೈಸ್ ಮೇಲೋಯ್ತು. ಹಾ ಸರ್. ಕಾಲ್ ಸಪ್ಲೈ ಕಮ್ಮಿ ಆದ ತಕ್ಷಣ ಪ್ರೈಸ್ ಮೇಲ್ ಹೋಗುತ್ತೆ, ಅದೇ ಅಡ್ವಾಂಟೇಜ್. ಹೇಳಿ ಸರ್ ಇದ್ರಲ್ಲಿ ಚಾರ್ಟ್ ಈ ವಾಲ್ಯೂಮ್ ಇದೆ ಅಲ್ಲ ಸರ್, ಇದು ಫ್ಯೂಚರ್ ಚಾರ್ಟ್ ವಾಲ್ಯೂಮ್ ಇದು ಸೇಮಾ ಸರ್, ಬೇರೆನಾ ಸರ್? ಯಾವ್ದು ಈ ವಾಲ್ಯೂಮ್ ಅಂತ ಹೇಳ್ತಿದ್ದೀರಾ? ಹಾ ಸರ್, ರೈಟ್ ಸೈಡ್ ಅಲ್ಲಿ ಇರೋದು. ಇದು ಬಂದ್ಬಿಟ್ಟು ಫ್ಯೂಚರ್ ಅಂಡ್ ಆಪ್ಷನ್ ಎರಡು ಸೇರಿ ತೋರಿಸ್ತೀವಿ. ಇದು ಸರ್ ಫೋರ್ತ್ ಒನ್. ಫೋರ್ತ್ ಒನ್ ಬಂದ್ಬಿಟ್ಟು ಆಪ್ಷನ್ಸ್ ವಾಲ್ಯೂಮ್. ಇದು ಆಪ್ಷನ್ಸ್ ವಾಲ್ಯೂಮ್, ಇದು ಫ್ಯೂಚರ್ಸ್ ವಾಲ್ಯೂಮ್. ಓಕೆ ಇದು ಬಂದ್ಬಿಟ್ಟು ಫ್ಯೂಚರ್ ಅಂಡ್ ಆಪ್ಷನ್ಸ್ ಎರಡು ಸೇರಿ ತೋರಿಸ್ತೀವಿ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್. ಬೇರೆ ಯಾರಾದ್ರೂ? ಸರ್ ಈಗ ನೀವು ತೋರಿಸ್ತಾ ಇದ್ರಲ್ವಾ, ಈಗ ಫಾರ್ ಎಕ್ಸಾಂಪಲ್ 9 ಕಾಲಲ್ಲಿ ಯಾವ್ದು ಸೆಲ್ಲರ್ ಜಾಸ್ತಿ ಇದಾರೆ ಅದನ್ನ ಸೆಲ್ ಮಾಡಿ ಅಂತ, ಅದೇ ನಾವು ರಿವರ್ಸ್ ಆಗಿ ಯೋಚನೆ ಮಾಡಿದ್ರೆ ಯಾವ್ದು ಕೆಳಗಿದಾರೆ ಅದನ್ನ ನಾವು ಬೈ ಮಾಡಿದ್ರೆ ಸರ್? ಆಗಲ್ಲ 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 ಆಗಲ್ಲ. ಎರಡು ಕಡೆ ಸೆಲ್ ಆಗೋ ಚಾನ್ಸ್ ಇದೆಯಲ್ಲ, ಅದಕ್ಕೆ ಹೇಳ್ತಿರೋದು ನಾನು. ಒಂದೊಂದ್ಸತಿ ಪ್ರೀಮಿಯಂ ಎರಡು ಕಡೆ ಮೆಲ್ಟ್ ಆಗತ್ತೆ. ಓಕೆ. ಯಾಕಂತಂದ್ರೆ ಎರಡು ಕಡೆ ಸೆಲ್ ಜಾಸ್ತಿ ಆಗ್ತಿದೆ. ಸೆಲ್ ಸ್ವಲ್ಪ ಕಮ್ಮಿ ಆಗೋ ತನಕ, ಅಂದ್ರೆ ಸಪ್ಲೈ ಕಮ್ಮಿ ಆಗೋ ತನಕ ವೆಯ್ಟ್ ಮಾಡಿ. ಆಸ್ ಅ ಬಯರ್ ನಿಮ್ಗೆ ಅಷ್ಟೇನ್ ರಶ್ ಇರೋದಂತ. ಬೆಳಗಿನ ಟೈಮಲ್ಲಿ ಸೆಲ್ಲರ್ಗೆ ಸೆಲ್ ಮಾಡೋದು ಬಹಳ ಈಸಿ, ಬಟ್ ಬಯರಿಗೆ ಸಪ್ಲೈ ಕಮ್ಮಿ ಆಗೋ ತನಕ ವೆಯ್ಟ್ ಮಾಡಿ. ಮಾರ್ನಿಂಗ್ ಟೈಮಲ್ಲಿ ಬಿಟ್ರೆ ಮೊಮೆಂಟಮ್ ಸಿಗಲ್ಲ ಅಂತ ಏನಿಲ್ವಲ್ಲ. ಮಾರ್ನಿಂಗ್ ಟೈಮಲ್ಲಿ ನಿಮ್ಗೆ ಬೈ ಮಾಡಬೇಕಾದ್ರೆ ನಿಮ್ದು ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಮಾಡ್ಕೊಳ್ಳಿ. ಡೀಪ್ ಇನ್ ದ ಸಪೋರ್ಟ್ ಝೋನ್, ಡೀಪ್ ಇನ್ ದ ರೆಸಿಸ್ಟೆನ್ಸ್ ಝೋನ್ ಇದ್ರೆ 915ಗೆ ಬೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ವರ್ಕ್ ಆಗುತ್ತೆ. ಓಕೆ ಸರ್. ಇಲ್ಲಾಂದ್ರೆ ವೆಯ್ಟ್ ಮಾಡಿ ಸಪ್ಲೈ ಕಮ್ಮಿ ಆಗೋ ತನಕ. ಓಕೆ. ರವಿಕುಮಾರ್ ಅವರೇ, ಪೊಸಿಷನಲ್ಗೆ ಸದ್ಯಕ್ಕೆ ನೀವು ಇದನ್ನೇ ನೋಡ್ಕೊಂಡೇ ಮಾಡಕ್ಕಾಗತ್ತೆ, ಬಿಟ್ರೆ ಪೊಸಿಷನಲ್ಗೆ ಅಂತ ಸಪರೇಟ್ ಆಗಿ ಬೇರೆ ಸ್ಟ್ರಾಟಜಿ ಇಲ್ಲ. ಕನ್ನಡ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟೆ, ಮೋಸ್ಟ್ ಲೈಕ್ಲಿ ಲಾಸ್ಟ್ ಕ್ಲಾಸ್ ಅಲ್ಲೇ. ನೀವು ಇದನ್ನ ನೋಡ್ಕೊಂಡು ಪೊಸಿಷನಲ್ ಇದನ್ನು ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ಬಿಟ್ಟು. ಏನಿದ್ರು ಡಿಸ್ಕಾರ್ಡ್ ಅಲ್ಲಿ ಕ್ವೆಶನ್ ಮಾಡ್ತಾ ಇರಿ, ಅದು ಸದ್ಯಕ್ಕೆ ಅಲೋಡ್ ಇದೆ, ಅಲ್ಲಿ ನಾವೇನಾದ್ರೂ ಮಾಡಬಹುದು. ಇನ್ನು ಮೀನ್ ವೈಲ್ ಸವಿತಾ ಅವರೇ, ಸದ್ಯಕ್ಕೆ ಸ್ಟಾಕ್ಸಿಗೆ ಆಪ್ಷನ್ ನಾವು ಇನ್ನೂ ಆಡ್ ಮಾಡಿಲ್ಲ, ಸೂನ್ ಆಡ್ ಮಾಡ್ತೀವಿ. ಅದು ಆಡ್ ಮಾಡಿದ ತಕ್ಷಣ ಅದು ಸೇಮ್ ಅದರಲ್ಲೂ ಇದೇ ತರ ವರ್ಕ್ ಆಗುತ್ತೆ 100%. ಹಾ ಶ್ರೀಧರ್ ಅವರೇ ಹೇಳಿ. ಸರ್, ಸೆಲ್ಲರ್ಗೆ ಮಾರ್ಕೆಟ್ ಓಪನ್ ಆಗಿ ಒಂದು 5 ನಿಮಿಷ ಬಿಟ್ಟ ಮೇಲೆ ಎಂಟ್ರಿ ಬರ್ಬೇಕಾ, ಇಲ್ಲ ಇಮಿಡಿಯೇಟ್ 1 ನಿಮಿಷ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದಾ? ಏನು ಡಿಪೆಂಡ್ಸ್ ಆನ್ ಟ್ರೆಂಡ್. ಐಡಿಯಲಿ ಸೆಲ್ಲರ್ಗೆ ಮಾರ್ಕೆಟ್ ಓಪನ್ ಆದಾಗ್ಲೂ 1-2 ಮಿನಿಟ್ಸ್ ಅಲ್ಲಿ ಸೆಲ್ ಮಾಡಿದ್ರು ನಿಮ್ಗೆ ಏನ್ ಲಾಸ್ ಏನಿಲ್ಲ. ಯಾಕಂತಂದ್ರೆ ಮೋಸ್ಟ್ ಲೈಕ್ಲಿ ಟಾಪ್ ಅಲ್ಲಿ ಯಾವ್ದಿದೆ ನೋಡ್ಕೊಂಡು ಸೆಲ್ ಮಾಡಿದ್ರು ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಅಂದ್ರೆ ಏನ್ 25 ಮಿನಿಟ್ಸ್ ಬಿಟ್ಟು ಮಾಡ್ಬೋದಿಲ್ಲ, 2 ಮಿನಿಟ್ಸ್ ಬಿಟ್ಟು ಬೇಕಾದ್ರೆ ಮಾಡ್ಬೋದಲ್ಲ? ಅಂದ್ರೆ ಡಿಪೆಂಡ್ಸ್ ಆನ್ ಯಾವ್ದು ಸಪ್ಲೈ ಜಾಸ್ತಿ ಇದೆ ನೋಡ್ಕೊಂಡು ಮಾಡಿ. ಅಂಡ್ ಅದಾದ್ಮೇಲೆ ಟ್ರ್ಯಾಕ್ ಮಾಡ್ತಾ ಇದೆ ಕಂಪಲ್ಸರಿ. ರಿವರ್ಸ್ ಆಯ್ತಾ, ಕ್ಯಾಂಡಲ್ ಕೆಳಗ್ ಬರ್ತಿದ್ಯಾ, ಎಕ್ಸಿಟ್ ಮಾಡ್ಕೊಳ್ಳಿ. ಓಕೆ 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 ಓಕೆ. ಕುಮಾರ್ ಅವರೇ ಹೇಳಿ. ಹಾ ಸರ್, ಏನಿಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಟೂಲ್ ತುಂಬಾ ಚೆನ್ನಾಗಿದೆ ಸರ್. ಇದೇ ಟೂಲ್ ಅನ್ನು ನಮ್ಗೆ ಕ್ರೂಡ್ BTC ಇದು ಮಾಡೋದಕ್ಕೆ ನಮ್ಗೆ ಈವ್ನಿಂಗ್ ಟೈಮ್ಗೆ ಪ್ರೊವೈಡ್ ಮಾಡ್ಕೊಡಿ ಸರ್, ಆದಷ್ಟು ಬೇಗ ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಾಡ್ತೀವಿ. ಯಾಕಂದ್ರೆ ನಾವು ಡ್ಯೂಟಿ ಹೋಗ್ತೀವಲ್ಲ, ಡೇ ಟೈಮ್ ಅಲ್ಲಿ ನಾವ್ ಇರಲ್ಲ, ಹಾಗಾಗಿ ಈವ್ನಿಂಗ್ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ ಸರ್, ಅಷ್ಟೇ. ಪೈಪ್ಲೈನ್ ಅಲ್ಲಿ ಬಹಳ ಇದೆ, ಅನ್ಫಾರ್ಚುನೇಟ್ಲಿ ಅಷ್ಟು ಸ್ಕೇಲ್ ಮಾಡಕ್ ಆಗ್ತಿಲ್ಲ ನಮ್ಗೆ ಇಷ್ಟು ಬೇಗ, ಬಟ್ ಮಾಡ್ತೀವಿ. ಪೈಪ್ಲೈನ್ ಅಲ್ಲಿ ಇದೆ, ಅದು ಯಾವಾಗ ಆಗುತ್ತೆ ಅವಾಗ ಡಿಸ್ಕೌಂಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಬಿಡಿ. ಖಂಡಿತ ಮಾಡಿ ಸರ್. ನಾವಂತೂ ನಿಮ್ಮ ಒಂದು ಅನುಕೂಲ ನಾವು ಪಡ್ಕೊಳ್ತೀವಿ ಸರ್, ನೋ ಪ್ರಾಬ್ಲಮ್. ಎಲ್ಲಾ ಟೂಲ್ಗಿಂತ ನಿಮ್ಮ ಟೂಲ್ ಬೆಸ್ಟ್ ಟೂಲ್ ಸರ್. ಗುಡ್, ವೆರಿ ಗುಡ್ ಸರ್. ಥ್ಯಾಂಕ್ ಯು ಸರ್. ನರ್ಸೇಗೌಡ ಅವರೇ ಹೇಳಿ. ಸರ್, ಈಗ ಸೆಲ್ಲಿಂಗ್ ಮಾಡೋದು ಹೇಳಿದ್ರಲ್ಲ, ಈಗ ತಕ್ಷಣ ನೀವು ಮಾಡ್ಬೋದು ಮಾರ್ಕೆಟ್ ಓಪನ್ ಆದ್ಮೇಲೆ 1-2 ನಿಮಿಷ ನೋಡ್ಕೊಂಡು ಅಂತ. ಇನ್ ಕೇಸ್ ಏನಾದ್ರು ನಾವು ಸೆಲ್ ಮಾಡಿದೀವಿ ಅನ್ಕೊಳ್ಳಿ, ಸೆಲ್ ಮಾಡಿದ ತಕ್ಷಣ ಮೇಲೆ ಹೋಗ್ತಾ ಇರುತ್ತೆ ಕಾಲು ಇದು ಸೈಡು. ಸೊ ತಕ್ಷಣಕ್ಕೆ ಏನಾದ್ರು ಇದಾದ್ರೆ ಸರ್, ಸ್ಟಾಪ್ ಲಾಸ್ ಎಲ್ಲಿಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನಾವು ಐಡೆಂಟಿಫೈ ಮಾಡೋದು? ಇವಾಗ ಹೇಳಿದ್ನಲ್ಲ, ಸೊ 2500 ಇದೆಯಲ್ಲ, 2500 ಅಲ್ಲಿ ಫಸ್ಟ್ ನಾನು ಹೇಳಿದ್ದೇನು, ಯಾವ್ದು ಸಪ್ಲೈ ಜಾಸ್ತಿ ಇದೆಯೋ ಅದನ್ನ ನೋಡ್ಕೊಳ್ಳಿ ಫಸ್ಟ್. 2-3 ಸ್ಟಾಪ್ ಲಾಸ್ ಹೇಳ್ತೀನಿ. ಸಪ್ಲೈ ಯಾವ್ದು ಜಾಸ್ತಿ ಇದೆ, ಕಾಲ್ ಇದೆ. ಸೊ ಯಾವ್ದು ಸೆಲ್ ಮಾಡ್ತೀರಾ, ಕಾಲೇ ಮಾಡ್ತೀರಾ, ಪುಟ್ ಮಾಡಲ್ಲ ನೀವು. ಒಂದು. ಎರಡನೇದು, ನೀವು ಒಂದ್ ವೇಳೆ ಕ್ಯಾಂಡಲ್ ನೋಡ್ಲಿಲ್ಲ ಅಂತ ಅಂದ್ರೂ ಇನ್ನೊಂದು ನೋಡುವುದು ಏನಂತಂದ್ರೆ, ಕಾಲ್ ಮೇಲೇನೆ ಇರ್ಬೇಕು, ಕಾಲ್ ಕೆಳಗ್ ಬರಬಾರ್ದು, ಪುಟ್ ಮೇಲೆ ಹೋಗ್ಬಾರ್ದು. ಓಕೆ, ಕಾಲ್ ಮೇಲೆ ಇರ್ಬೇಕು. ಅದೆಷ್ಟೊತ್ತು ಕಾಲ್ ಮೇಲೆ ಇದೆಯೋ ಅಷ್ಟೊತ್ತು ನೀವು ಸೇಫ್ ಆಗಿದ್ದೀರಾ. ಒಂದ್ ಜಾಗದಲ್ಲಿ ಯಾರೋ ಒಬ್ರು ಬಿಟ್ಬಿಡ್ತಾರೆ, ಒಂದ್ ವೇಳೆ ಪುಟ್ ಬಿಟ್ಟು ನಿಮ್ದು ಕಾಲ್ ಮೇಲಿದೆ ಅಂತಂದ್ರೆ ಹ್ಯಾಪಿ ಅಲ್ವಾ, ಹಂಗೆ ಕಂಟಿನ್ಯೂ ಮಾಡಿ. ಇದು ಕ್ರಾಸ್ ಓವರ್ ಆದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇನ್ನೊಂದೇನು, ನಿಮ್ಗೆ ಇನ್ನು ಕ್ಯಾಂಡಲ್ಸ್ ಇದೆ. ಸೊ ಪುಟ್ ಕ್ಯಾಂಡಲ್ ತೆಗೆದ್ಬಿಟ್ಟು ಬರೀ ಕಾಲ್ ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ಗ್ರೋ ಆಗ್ತಿಲ್ಲ, ರೆಡ್ ಕ್ಯಾಂಡಲ್ ದೊಡ್ಡದು ಏನಾದ್ರು ಬಂತು, ನಿಮ್ಗೆ ಡೌಟ್ ಆಗುತ್ತೆ, ಅಲ್ಲಿ ಕಂಟಿನ್ಯೂ ಆಗೋದು ಕಷ್ಟ ಅಂತ ಹೇಳ್ಬಿಟ್ಟು. ಕ್ಯಾಂಡಲ್ ಕೆಳಗ್ ಬಂತ, ಅಲ್ಲೂ ಎಕ್ಸಿಟ್ ಮಾಡ್ಕೊಳ್ಳಿ.
ಓಕೆ, ಅಲ್ಲ ಎರಡು ಒಂದ್ಸರಿ ಇದನ್ ಮಾಡಿ ಸರ್, ಕ್ಯಾಂಡಲ್ಸ್ ಪುಟ್ಟು ಮತ್ತೆ ಕಾಲ್ ಎರಡನ್ನು ಒಟ್ಟಿಗೆ. ಇದು ನೋಡಿ, ಸಾರಿ, ಮಾರ್ನಿಂಗ್ ಟೈಮಲ್ಲಿ ನೋಡಿ, ಈಗ ಮಾರ್ನಿಂಗ್ ಟೈಮ್ ಒಂದು ಓಕೆ, ಎರಡು ಹೈ ಹೋಗ್ತಿದೆ. ಎರಡು ಹೋಗ್ತಾ ಇದಿಲ್ಲ, ಯಾಕೆ ಜಡ್ಜ್ ಮಾಡೋದು ಸರ್? ಆಲ್ಫಾ ಲೈನ್ ನೋಡ್ಬೇಕಾ? ನೀವು ಫಸ್ಟ್ ಏನಂತಂದ್ರೆ ಯಾವ್ದು ಕರೆಕ್ಟ್ ಆಲ್ಫಾ ಲೈನ್ ಅಲ್ಲಿ ಯಾವ್ದು ಮೇಲೆ ಇದೆ ಅಂತ ನೋಡ್ಕೊಳ್ಳಿ. ಓಕೆ, ಮೇಲೆ ಯಾವ್ದಿದೆ? ಕಾಲ್ ಇದೆಯಲ್ಲ ನಿಮ್ ಸೈಡ್, ಆ ಸೈಡ್ ಇಂದ ಇರಿ. ಅಂದ್ರೆ ಸಪ್ಲೈ ಜಾಸ್ತಿ ಯಾರ್ದಿದೆ? ಕಾಲ್ ಇದೆಯಾ ಪುಟ್ ಇದೆಯಾ? ಸೆಲ್ ಜಾಸ್ತಿ ಯಾವ್ದಾಗ್ತಿದೆ? ಕಾಲ್ ಇದೆ, ಕಾಲ್ ಸೈಡ್ ಅಲ್ಲಿ ಇರಿ. ನಾವು ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್ ಯಾವ ಕಡೆ ಇದ್ದಾರೋ ಅದೇ ಸೈಡ್ ಅಲ್ಲಿ ಇರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸರಿ ಸರಿ. ಡನ್. ಬೇರೆ ಏನಾದ್ರು? ಅರವಿಂದ್ ಗೌಡ ಅವರೇ ಹೇಳಿ. ಸರ್, ಈಗ ನಿಫ್ಟಿ ಟ್ರೆಂಡ್ ಲೈನ್ ಇದೆಯಲ್ಲ, ಅದನ್ನ ಕ್ರಾಸ್ ಓವರ್ ಆಗಿ ಏನಾದ್ರು ಯೂಸ್ ಮಾಡ್ಬೋದಾ ಸ್ಟ್ರಾಟಜಿ, ಪೊಸಿಷನ್ ತಗೊಳ್ಳೋದಕ್ಕೆ? ಇಲ್ಲ. ಹೌದು ಸರ್, ಅದು. ಸೊ ಕ್ರಾಸ್ ಓವರ್ ಅಂತಂದ್ರೆ ಒಂದೊಂದ್ಸತಿ ಈ ಫೇಕ್ ಔಟ್ಸ್ ಬರುತ್ತಲ್ಲ, ಅದನ್ನ ನೋಡ್ಕೊಂಡು ನಿಮಗೆ ಟ್ರೇಡ್ ತಗೊಳಕ್ಕೆ ಇವಾಗ ಎಂಟ್ರಿ ಯಾವ ತರ ತಗೋಬೇಕಂತ ನೀವು ಕ್ವಶನ್ ಕೇಳಬೇಡಿ, ಬಿಕಾಸ್ ಆಲ್ರೆಡಿ ಒಂದು ಸಿಸ್ಟಮ್ ಬಿಲ್ಡ್ ಆಗಿದೆ, ಒಳ್ಳೆ ಸಿಸ್ಟಮ್ ಸಿಕ್ಕಿದೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಅಗೇನ್ 16th ಎಕ್ಸಾಂಪಲ್ ಕೊಡ್ತೀನಿ. ನಾನು 16th ಅಲ್ಲಿ ಸಪೋರ್ಟ್ ಇತ್ತು. ಓಕೆ, ಇಲ್ಲಿ ಸಪೋರ್ಟ್ ಇತ್ತು, ನಮಗೆ ಸೆಲ್ ಮಾಡಬೇಕು. ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡ್ತಿದ್ದೀರಾ ಅಲ್ವಾ? ಸೊ 24,150 ನೀವು ಸೆಲ್ ಮಾಡಬೇಕು. 24,150 ಪುಟ್ ಸೆಲ್ ಮಾಡ್ಬೇಕು ನೀವು, ಫಾರ್ ಎಕ್ಸಾಂಪಲ್ ಅಲ್ವಾ? ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಅಲ್ಲಿಂದ ಸಪೋರ್ಟ್ ತಗೊಳತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಯಾವಾಗ ಸೆಲ್ ಮಾಡ್ತೀರಾ? ಕಾಲ್ ತೆಗೆದ್ಬೇಡಿ, ಪುಟ್ ಅಲ್ಲಿರಿ. ಅದು ಯಾವಾಗ ಕೆಳಗೆ ಬಂದು ಮೇಲೆ ಹೋಗಕ್ಕೆ ಶುರು ಆಗುತ್ತೋ ಅಲ್ಲಿ ನೀವು ಪುನಃ ಸೆಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಷ್ಟು ದೂರ ಈ ಲೈನ್ ಮೇಲೆ ಹೋಗುತ್ತೋ ಅಷ್ಟು ದೂರ ನೀವು ಆ ಲೈನ್ ಅಲ್ಲಿ ಕಂಟಿನ್ಯೂ ಮಾಡಬಹುದು. ನಿಮಗೆ ಸೆಲ್ ಮಾಡಕ್ ಚಾನ್ಸ್ ಯಾವಾಗ ಸಿಕ್ತು ನೋಡಿ? 1049. ಮೇಲಿಂದ ಕೆಳಗೆ ಬಂದ್ರೆ ಬಯರಿಗೆ ಅಡ್ವಾಂಟೇಜ್ ಅಂತ ಹೇಳಿದಾಗ, ಕೆಳಗಿಂದ ಮೇಲೆ ಹೋದ್ರೆ ನಿಮಗೆ ಸೆಲ್ಲರಿಗೂ ಅಡ್ವಾಂಟೇಜ್ ಅಲ್ವಾ? ಸೊ 1048ಗೆ ಇನ್ನೊಂದು ಸೆಲ್ ಮಾಡ್ಕೊಂಡು ಎಂಟ್ರಿ ಕಂಟಿನ್ಯೂ ಮಾಡಬಹುದು ನೀವು. ಅರ್ಥ ಆಯ್ತಲ್ವಾ? ಓಕೆ ಸರ್. ಪ್ರಕಾಶ್ ಅವರೇ ಹೇಳಿ. ಸರ್, ಈಗ ನೀವ್ ಹೇಳಿದ್ರಲ್ಲ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಂತ, ಕೇಳಿಸ್ತಾ ಇದೆಯಾ? ಹೌದು, ಹೇಳಿ. ಈಗ ಸರ್, ಫಸ್ಟ್ ನಾವು ಎಂಟ್ರಿಗೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಆಲ್ಫಾ ಲೈನ್ ಫಸ್ಟ್ ರೆಫರೆನ್ಸ್ ಆಗಿ ಇಟ್ಕೋಬೇಕಾ? ಒಂದು ನಿಮ್ಗೆ ಆಲ್ಫಾ ಲೈನ್ ಅಲ್ಲಿ ಬಂದ್ಬಿಟ್ಟು ಡೈರೆಕ್ಷನ್ ಗೊತ್ತಾಗ್ತಿದೆ, ನಾನು ಹೇಳಿದ್ದೀನಿ. ಒಂದು ಎರಡನೇದು ಗೊತ್ತಾಗ್ಲಿಲ್ಲ ಅದು ನನಗೆ. ಇದರಲ್ಲಿ ಡೈರೆಕ್ಷನ್ ಗೊತ್ತಾಗುತ್ತೆ ಆಲ್ಫಾ ಲೈನ್ ಅಲ್ಲಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಯಾವ ಕಡೆ ಹೋಗ್ತದೆ? ಇನ್ನೊಮ್ಮೆ ಹೇಳಿ ಸರ್, ಅದು ಗೊತ್ತಾಗ್ಲಿಲ್ಲ ನನಗೆ, ಕ್ಲಿಯರ್ ಆಗಿ ಹೇಳಿ. ಇಲ್ಲಿ ಆಲ್ಫಾ ಲೈನ್ ಬಂದ್ಬಿಟ್ಟು ನಿಮ್ಗೆ ಡೈರೆಕ್ಷನ್ ಗೊತ್ತಾಗತ್ತೆ. ಓಕೆ, ಇವಾಗ ಎಂಟ್ರಿ ತಗೋಬೇಕಾದ್ರೆ ನಾನು ಇವಾಗ್ಲೇ ಹೇಳಿದ್ದೀನಿ ನಿಮ್ಗೆ, ಎಂಟ್ರಿ ತಗೋಬೇಕಾದ್ರೆ ಇಲ್ಲಿ ಈ ಚಾರ್ಟ್ ನೋಡ್ಕೊಂಡು ಎಂಟ್ರಿ ತಗೊಳ್ಳಿ. ಸ್ಟ್ರೈಕ್ ವೈಸ್ ಚಾರ್ಟ್ ಇದೆಯಲ್ಲ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ನೋಡ್ಕೊಂಡು ಎಂಟ್ರಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಬೆಳಗಿನ ಟೈಮ್ ಅಲ್ಲಿ ನಾನೊಂದ್ ವೇಳೆ ಕ್ಯಾಂಡಲ್ಸ್ ತೆಗೆದ್ಬಿಟ್ರು ಯಾರ್ದು ವಾಲ್ಯೂಮ್ ಜಾಸ್ತಿ ಇದೆ ಅದನ್ನ ನೋಡ್ಬೇಕು. ವಾಲ್ಯೂಮ್ ಯಾವ್ದು ಜಾಸ್ತಿ ಇದೆ? ಕಾಲ್ ಸೈಡ್ ಅಲ್ಲಿ ಇದೆ 916ಗೆ. ನಾನು ಕಾಲ್ ಸೆಲ್ ಮಾಡ್ತೀನಿ. ಕಾಲ್ ಸೆಲ್ ಮಾಡ್ಕೊಂಡು ಎಷ್ಟೊತ್ತು ಇದು ರೈಸ್ ಆಗ್ತಾ ಇರುತ್ತೋ ಅಷ್ಟೊತ್ತು ನಾನು ಕಾಲ್ ಸೆಲ್ ಸೈಡ್ ಅಲ್ಲಿ ಇರ್ತೀನಿ. ನಾನು 200 ಅನಲೈಸ್ ಮಾಡಲ್ಲ, ಅನಲೈಸ್ ಮಾಡೋದು 200 ಮಾಡ್ತೀನಿ ಬೆಳಗ್ಗೆ. ಅದಾದ್ಮೇಲೆ 150 ನಾನು 200 ಬಿಟ್ಬಿಟ್ಟು 150 ಅನಲೈಸ್ ಮಾಡಕ್ಕೆ ಬರ್ತೀನಿ ನಾನು, ಯಾಕಂದ್ರೆ ATM ಚೇಂಜ್ ಆಯ್ತಲ್ಲ. ಸೊ ಸೇಮ್ ಕಾಲ್ ಸೆಲ್ 150 ಅಲ್ಲಿ ನೋಡ್ತೀನಿ ನಾನು. 150 ದಲ್ಲಿ ಕಾಲ್ ಸೆಲ್ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಆಯ್ತು, ಇಲ್ಲಿ ನೋಡಿ 1133 1134 ಕಾಲ್ ಸೆಲ್ ಸ್ಲೋ ಆಯ್ತಾ, ನಾನು ಬಿಟ್ಬಿಡ್ತೀನಿ, ನನ್ನ ಪೊಸಿಷನ್ ಮುಗೀತು, ಅಲ್ಲಿ ಎಕ್ಸಿಟ್ ಆಗ್ಬಿಡೋದು. ಆಗ್ಲೇಬೇಕು. ಸಪ್ಲೈ ಕಮ್ಮಿ ಆಗ್ತಿದೆ, ಇನ್ಸ್ಟಿಟ್ಯೂಷನ್ಸ್ ಅವ್ರ ಪೊಸಿಷನ್ಸ್ ಬೆಳ್ತಿದ್ದಾರೆ, ಇನ್ಸ್ಟಿಟ್ಯೂಷನ್ ಪೊಸಿಷನ್ ಬಿಲ್ಡ್ ಮಾಡ್ತಿಲ್ಲ ಅಂತಂದ್ರೆ ಯಾಕೆ ಕಂಟಿನ್ಯೂ ಮಾಡ್ತೀರಾ? ಬಿಟ್ಬಿಡಿ ಪೊಸಿಷನ್ ನ. ಓಕೆ 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 ಸರ್, ಇದು ನೆಕೆಟ್ ಮಾಡ್ಬೋದಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ? ಹ್ಯಾಪಿಲಿ ಮಾಡ್ಬೋದು. ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಅಗೇನ್ ನಾನು ಪ್ರತಿ ಸತಿ ಹೇಳ್ತೀನಿ, ನಾನ್ ನಿಮಗೆ ಐಡಿಯಾಸ್ ಕೊಡ್ತಿದ್ದೀನಿ, ನನ್ನ ಕಾನ್ಫಿಡೆನ್ಸ್ ಮೇಲೆ ಏನು ಮಾಡಬೇಡಿ. ನಾನು ಐಡಿಯಾಸ್ ಕೊಡ್ತಿದ್ದೀನಿ, ಅದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಎಂಡ್ ಆಫ್ ದ ಡೇ ಕನ್ವಿಕ್ಷನ್ ನಿಮಗ್ ಸಿಗ್ಬೇಕು. ನಾನು ಕನ್ವಿಕ್ಷನ್ ಕೊಟ್ಟಿರೋ ಕನ್ವಿಕ್ಷನ್ ಇಂದ ನೀವು ಮಾಡಿದ್ರೆ ಹೇಗೆ? ನಾನು ಒಳ್ಳೆ ಐಡಿಯಾಸ್ ಕೊಡ್ತಿದ್ದೀನಿ, ಅದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಕನ್ವಿಕ್ಷನ್ ಬಿಲ್ಡ್ ಮಾಡ್ಕೊಳ್ಳಿ. ಒಂದ್ಸತಿ ಕನ್ವಿಕ್ಷನ್ ಬಿಲ್ಡ್ ಆದ್ರೆ ನಿಮ್ಮನ್ನ ಯಾರು ಬೇರೆ ಯಾರಿಗೂ ಏನ್ ಕೇಳೋ ಅವಶ್ಯಕತೆ ಇಲ್ವಲ್ಲ, ನೀವೇ ಮಾಡಬಹುದು. ಸರ್, ಅದು ಇದ್ರಾಗ ಬ್ಯಾಕ್ ಟೆಸ್ಟ್ ಮಾಡ್ಬೋದ್ರಾ ನಿಮ್ರಲ್ಲ? ಅಬ್ಸಲ್ಯೂಟ್ಲಿ ಬ್ಯಾಕ್ ಟೆಸ್ಟ್ ಮಾಡಬಹುದು. ಬ್ಯಾಕ್ ಟೆಸ್ಟ್ ಅಂತಂದ್ರೆ ಸಿಮ್ಯುಲೇಟ್ ಮಾಡಕ್ಕಾಗಲ್ಲ, ಬಟ್ ಹಿಸ್ಟಾರಿಕಲ್ ಡೇಟಾದಲ್ಲಿ ನೋಡ್ಕೊಂಡು ಅನಲೈಸ್ ಮಾಡಿ ನೀವೇ. ಹಿಸ್ಟಾರಿಕಲ್ ಡೇಟಾ ಯಾವ ತರ ವರ್ಕ್ ಆಗ್ತದೆ ಅನಲೈಸ್ ಮಾಡಬಹುದು. ವರ್ಕ್ ಆಗುತ್ತಲ್ಲ ಅಂತ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರಾಜ್ ಅವರೇ ಹೇಳಿ. ಸರ್, ಈಗ ಜಸ್ಟ್ ಯಾರೋ ಕೇಳಿದ್ರು ಕ್ವಶನ್. ಸೊ ಫಸ್ಟ್ ಕ್ಯಾಂಡಲ್ಗೆ ನಾವು ಶಾರ್ಟ್ ಮಾಡ್ಬೋದಾ ಅಂತ. ಸೊ ಎಕ್ಸಾಂಪಲ್ ಒಂದಿದೆ, ಸೇಮ್ ಟೈಮ್ ಸ್ಟಾಪ್ ಲಾಸ್ ತರ ಹಿಟ್ ಆಗಿದೆ ಆಪ್ಷನ್ ಅಲ್ಲಿ, ಬಟ್ ಮೇಲ್ ಅದರಲ್ಲಿ ಬಂದಿಲ್ಲ. 17th ಜುಲೈ 25,200 ಕಾಲ್ ಓಪನ್ ಮಾಡಿ ಸರ್. 17th ಜುಲೈ ಅಲ್ವಾ?
ಹ್ಮ್ ಯಾವುದು 25 to 100 ವಾಲ್ಯೂಮ್ ಓಪನ್ ಮಾಡಿ ಈ ಕಡೆ. 25-200 ಅಲ್ಲ? ಹಾ, ಹೌದು. ಸರಿ, 25-200 ಹೇಳಿ. ಯಾವ್ದು ನೋಡ್ತಿದ್ದೀರಾ ನೀವು? ಈಗ ನೋಡಿ, ಈಗ ಮೇಲೆ ಯಾವ್ದಿದೆ, ಮೇಲೆ ಕಾಲ್ ಇದೆ. ಮೇಲ್ ಕಾಲ್ ಇದೆ, correct. ಕಾಲ್ ಒಂದು ಎನೇಬಲ್ ಮಾಡ್ಕೊಳ್ಳಿ, ಪುಟ್ ಡಿಸೇಬಲ್ ಮಾಡಿ. ಇಲ್ಲ, ಬೆಳಗಿನ ಟೈಮಲ್ಲಿ ಸ್ವಲ್ಪ ನಾನು ಕ್ಯಾಂಡಲ್ ತೆಗಿತೀನಿ, ಸ್ವಲ್ಪ ಈಸಿ ಆಗುತ್ತೆ. ಬೆಳಗಿನ ಟೈಮಲ್ಲಿ ನೋಡಿ ಏನಾಗಿತ್ತು, ಮಾರ್ನಿಂಗ್ 9:50 9:16 ಕಾಲ್ ಇತ್ತು, ಅದಾದ್ಮೇಲೆ ಓವರ್ಲ್ಯಾಪ್ ಆಯ್ತು. ಇಲ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ಹೇಗೆ ಮಾಡಿ, ನಿಮ್ ಕ್ಲಾರಿಟಿ ಇಲ್ವಲ್ಲ, ಯಾಕೆ ಕಂಟಿನ್ಯೂ ಮಾಡ್ತೀರಾ ಸುಮ್ಮನೆ ಟ್ರೇಡ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಯಾಕೆ? ಅದಾದ್ಮೇಲೆ ನೀವು ಕೆಳಗಡೆ ಕಾಲ್ ನೋಡಿದ್ರೆ ಸ್ವಲ್ಪ ಗ್ಯಾಪ್ ಆಗ್ಲಿ. ಆಕ್ಚುಲಿ ಎರಡು ನಿಮ್ಗೆ ಲಾಸ್ ಏನ್ ಇರ್ತಿದ್ದಿಲ್ಲ, ಯಾಕಂತಂದ್ರೆ ಎರಡು ಬಿಲ್ಡ್ ಆಗ್ತಿದೆ ಅಂತ. ಬಟ್ ಬೇಡ, ನಾವು ಸ್ವಲ್ಪ ಗ್ಯಾಪ್ ಹಿಡ್ಕೊಂಡು ನೋಡೋಣ. ಯಾವಾಗ ನಮ್ಗೆ ಸ್ವಲ್ಪ ಇದು ಎರಡು ಬಿಲ್ಡ್ ಆಗೋದು ಕಮ್ಮಿ ಆಗುತ್ತೋ, ಗ್ಯಾಪ್ ಹಿಡಿಯುತ್ತೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೋ ಅವಾಗ ಇನ್ನೂ ಒಳ್ಳೆ ಎಂಟ್ರಿ ಸಿಗುತ್ತಲ್ಲ ನಿಮ್ಗೆ 9:34ಗೆ, ಅವಾಗ ನೀವು ಕಾಲ್ ಸೆಲ್ ಮಾಡಿ. ಕ್ಲಾರಿಟಿ ಸಿಗುತ್ತೆ. ಈ ಕೆಳಗಡೆ ಬಂದ್ರೆ ಪ್ರೀಮಿಯಂ ಹಂಗೆ ಇದೆ, ಹಂಗೆ ಆಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಹಿಟ್ ಆದ್ಮೇಲೆ ಥರ್ಡ್ ಕ್ಯಾಂಡಲ್ ಆಲ್ಮೋಸ್ಟ್ 10-15 ಪಾಯಿಂಟ್ಸ್ ಮೇಲೆ ಹೋಗಿದೆ ನಮ್ದು ಶಾರ್ಟ್ ಪ್ರೈಸ್ ಅಂತ. ನಿಮ್ದು ನೀಟಾಗಿ ವರ್ಕ್ ಆಗುತ್ತೆ, ನಾನು ಹೇಳ್ತಿದ್ದೇನಲ್ವಾ. ಯಾಕಂತಂದ್ರೆ ಇದು ಯಾಕೆ ವರ್ಕ್ ಆಗುತ್ತೆ ಅಂತಾನು ಹೇಳಿದ್ದೀನಿ. ಇರೋದೇ ಸಪ್ಲೈ, ಇಲ್ಲಿಂದ ಇದು ಸಪ್ಲೈ ಇಂದಾನೇ ವರ್ಕ್ ಆಗೋದು ಪೂರ್ತಿ. ಅದಕ್ಕೆ ನಾನು ಹೇಳ್ತಿರೋದು, ಸಪ್ಲೈನೇ ನಾವು ಟಾರ್ಗೆಟ್ ಮಾಡಿದ್ಮೇಲೆ ಇದು ವರ್ಕ್ ಆಗಲ್ಲ ಅನ್ನೋ ಚಾನ್ಸ್ ಇಲ್ವಲ್ಲ. ಕರೆಕ್ಟ್, ಇಲ್ಲಿ ಗ್ಯಾಪ್ ಇರಬೇಕು 9:15ಗೆ. ಕರೆಕ್ಟ್, ನಿಮ್ಗೆ ಯಾವಾಗ ಗ್ಯಾಪ್ ಜಾಸ್ತಿ ಆಗ್ತಿದೆಯೋ ಅವಾಗ ನೀವು ಪೊಸಿಷನ್ ತಗೋಬಹುದು. ಇನ್ನೊಂದು ಹೇಳ್ತೀನಿ ನೋಡಿ, ಇದು ಯಾವಾಗ ನೀಟಾಗಿ ವರ್ಕ್ ಆಗುತ್ತೆ ಹೇಳ ನಾನು. 9:16ಗೆ ಒಂದು ಮೇಲಿರ್ಬೇಕು, ಒಂದು ಕೆಳಗಿರ್ಬೇಕು, ಆರಾಮಾಗಿ ಸೆಲ್ ಮಾಡ್ಬೋದು ನೀವು. ಈ ಕಡೆ ಒಂದಿರುತ್ತೆ, ಈ ಕಡೆ ಒಂದಿರುತ್ತೆ, ಎಷ್ಟೋ ಸತಿ ಸಿಗುತ್ತೆ ಆತರ. ಆತರ ಇದ್ದಾಗ ನೀವು ಎಷ್ಟು ಬ್ಲೈಂಡ್ಲಿ ಸೆಲ್ ಮಾಡ್ಬೋದು. ಯಾಕಂತಂದ್ರೆ ಒಂದು ಜಾಸ್ತಿ ಇದೆ, ಒಂದು ಕಮ್ಮಿ ಇದೆ, ಸೊ ನಿಮ್ ಸೈಡ್ ಅಲ್ಲಿ ಎನಿವೇಸ್ ವರ್ಕ್ ಆಗತ್ತೆ ಅಂತ ನೀವು ಸೆಲ್ ಮಾಡ್ಬೋದು. ಸರ್, ಥ್ಯಾಂಕ್ ಯು. ಬೇರೆ ಯಾರಾದ್ರು? FII-DII ಡೇಟಾ ನಾವು ತೋರಿಸಲ್ಲ ಮುರಳೀಧರ್ ಅವರೇ. FII-DII ಡೇಟಾ ಆಲ್ರೆಡಿ ಎಷ್ಟೋ ವೆಬ್ಸೈಟ್ಸ್ ಅಲ್ಲಿ ಇದೆ, ಅದಕ್ಕೆ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಿಲ್ಲ. ಆದಷ್ಟು ಕಮ್ಮಿ ಡೇಟಾ ತೋರಿಸ್ಬೇಕಂತ ನಮ್ದಿದೆ, ಆಲ್ರೆಡಿ ಚಾರ್ಜ್ ಜಾಸ್ತಿ ಇದೆ, ಸೊ ಅದಕ್ಕೆ ನಾವು ಅದನ್ನ ತೋರಿಸ್ತಿಲ್ಲ. ಪ್ರದೀಪ್ ಅವರೇ, ಚಾರ್ಜಸ್ ಬಂದ್ಬಿಟ್ಟು ಪ್ರೈಸಿಂಗ್ ಸೆಕ್ಷನ್ ಅಲ್ಲಿ ಇದೆ. ನೀವು ಯಾವಾಗ ನೀವು ಒಂದ್ ವೇಳೆ ನೀವು ಇದೇ ಪ್ಲಾನ್ ಅನ್ನ 4 ಸತಿ ಬೈ ಮಾಡಿದೀರಾ ಅಂತ ತಿಳ್ಕೊಳ್ಳೋಣ, ಇವಾಗ್ಲೇ 4 ತಿಂಗಳು ಸಿಗತ್ತೆ. ಅದೇ ತರ ನೀವು ಹೊಸ ಪ್ಲಾನ್ ಯಾವುದೇ ತಗೊಂಡ್ರು ಅದ್ರದ್ದು ವ್ಯಾಲಿಡಿಟಿ ನಿಮ್ದು ಎಕ್ಸಿಸ್ಟಿಂಗ್ ಪ್ಲಾನ್ ವ್ಯಾಲಿಡಿಟಿ ಮುಗ್ದ ಮೇಲೇನೆ ಅದು ಶುರು ಆಗೋದು. ಸರ್ಜಿ, ಲಾಸ್ಟ್ ಕ್ವಶನ್. ಹೇಳಿ. ಫ್ಯೂಚರ್ ವಾಲ್ಯೂಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಇದು ಆಪ್ಷನ್ ವಾಲ್ಯೂಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾ ಸರ್ಜಿ? ಇಂಟ್ರಾಡೇ ಟ್ರೇಡಿಂಗ್. ಇನ್ನೊಂದು ಒಳ್ಳೆ ಕ್ವಶನ್ ಕೇಳಿದ್ದೀರಾ ನೀವು. ಎಷ್ಟೋ ಜನ ಇದನ್ನ ಇಗ್ನೋರ್ ಮಾಡ್ತಿದ್ದಾರೆ, ಇವಾಗ ಬರೀ ಇವೆರಡೇ ವಾಲ್ಯೂಮ್ ನ ಫಾಲೋ ಮಾಡ್ತಿದ್ದಾರೆ. ಬಟ್ ಒಂದ್ ಮಾತು ಹೇಳ, ಇದು ಈ 3 ಸಿಂಕ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಚೆನ್ನಾಗಿ ಬರುತ್ತೆ. ಅದು ಅನಲೈಸ್ ಮಾಡಿ, ಹಿಸ್ಟಾರಿಕಲ್ ಡೇಟಾದಲ್ಲೂ ಸಿಗುತ್ತೆ ನಿಮ್ಗೆ. ಫ್ಯೂಚರ್ ಡೇಟಾ, ಟ್ರೆಂಡ್ ಲೈನ್ ಅಂಡ್ ಆಪ್ಷನ್ ಡೇಟಾ 3 ಸಿಂಕ್ ಅಲ್ಲಿ ಇದ್ದಾಗ ನಿಮ್ಗೆ ಒಳ್ಳೆ ಟ್ರೆಂಡ್ ಸಿಗ್ತಿದೆ. ಅದಕ್ಕೆ ನೀವು ಇದನ್ನ ಅನಲೈಸ್ ಮಾಡಿ ನೋಡ್ತಾ ಇರಿ, ಸಿಂಪ್ಲಿ ನೋಡ್ತಾ ಇರಿ. ಬಟ್ ಮೋಸ್ಟ್ಲಿ ನಿಮ್ ಅನಾಲಿಸಿಸ್ ಬಂದ್ಬಿಟ್ಟು ಟ್ರೆಂಡ್ ಲೈನ್ ಅಂಡ್ ಇವೆರಡು ಬೇಸಿಸ್ ಮೇಲೆ ಮಾಡ್ತಾ ಇರಿ. 3 ಸಿಂಕ್ ಅಲ್ಲಿ ಇಲ್ವಾ, ನಿಮ್ಗೆ ದೊಡ್ಡ ಟ್ರೆಂಡ್ ಏನ್ ಸಿಗಲ್ಲ, ಬಟ್ ಮೊಮೆಂಟಮ್ ಸಿಗುತ್ತೆ. 3 ಸಿಂಕ್ ಅಲ್ಲಿ ಇದ್ರೆ ನಿಮ್ಗೆ ನೋಡಿ ಯಾವ ತರ 200-300 ಪಾಯಿಂಟ್ಸ್ ಮೊಮೆಂಟಮ್ ಸಿಗ್ತದೆ. ಸರ್, ಲಾಸ್ಟ್ ಒಂದು ಕ್ವಶನ್ ಸರ್. ಇದು ಈಗ ನಾನು ಲೇಮನ್ ತರ ಅರ್ಥ ಮಾಡ್ಕೊಳ್ಳೋದಾದ್ರೆ ನಂಗೇನು ಝೀರೋ ನಾಲೆಡ್ಜ್ ತರ ಫಸ್ಟ್ ನಾ ಹೇಳೋದನ್ನ ಆಮೇಲೆ ಕರೆಕ್ಟ್ ಮಾಡಿ ಸರ್. ಫಸ್ಟ್ ನಿಫ್ಟಿ 50 ಕಂಪ್ನಿ ಏನಿದೆ ಸೇರಿ, ಆ 50 ಕಂಪ್ನಿ ಏರಿಳಿತ ಸೇರಿ ನಿಫ್ಟಿ ಆಗುತ್ತೆ. ಆ ನಿಫ್ಟಿ ಮೇಲೆ ನಿಫ್ಟಿ ಫ್ಯೂಚರ್ ಆಗುತ್ತೆ, ಆಮೇಲೆ ಆಪ್ಷನ್ ಪ್ರೀಮಿಯಂ ಚೇಂಜ್ ಆಗುತ್ತೆ. ಈ ತರನ ಫ್ಲೋ ಚಾರ್ಟ್ ಅಥವಾ ಆಪ್ಷನ್ ಪ್ರೀಮಿಯಂ ಮೊದಲು ಚೇಂಜ್ ಆಗುತ್ತೆ, ಯಾವ ತರ ಸರ್? ಫಸ್ಟ್ ಯಾವ್ದು ಚೇಂಜ್ ಆಗೋದು? ಸೊ ನಿಮಗೆ ನಾನೊಂದು 2 ನಿಮಿಷ ಕೇಳ್ಕೊಳ್ಳಿ, ನಾನೇನ್ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆನ್ಸರ್ ಸಿಗುತ್ತೆ. ಹಿಸ್ಟ್ರಿದಲ್ಲಿ ನೀವು ನಿಫ್ಟಿ 50 ಕಂಪನಿದಲ್ಲಿ ಎಲ್ಲಾ ಕಂಪನಿ ಸೇರ್ಬಿಟ್ಟು ಆವರೇಜ್ ಯಾವ ತರ ಪರ್ಫಾರ್ಮ್ ಆಗಿದೆ ಯಾವ್ದಾರ ಒಂದ್ ದಿವಸ ಅಂತ ನೋಡ್ಕೊಳ್ಳಿ. ಅದಾದ್ಮೇಲೆ ನಿಫ್ಟಿದಲ್ಲಿ ಏನಾಗಿದೆ ಅಂತ ನೋಡಿ. ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂತಂದ್ರೆ, ನಾನು ಎಷ್ಟೋ ಸತಿ ಇದ್ರ ಡಿಸ್ಕೌಂಟ್ ಅಲ್ಲೂ ಹಾಕಿದ್ದೀನಿ ನಾನು. ನಿಫ್ಟಿ 50 ಕಂಪನಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ -0.5% ಇದ್ರೆ, ನಿಫ್ಟಿ ಬಂದ್ಬಿಟ್ಟು -2% ಬಿದ್ದಿದೆ. ನಿಫ್ಟಿ 50 ಕಂಪನಿಗಳು 1% ಮೇಲ್ ಹೋದ್ರೆ ಒಂದೊಂದ್ಸತಿ ನಿಫ್ಟಿ ಬಂದ್ಬಿಟ್ಟು 200 ಪಾಯಿಂಟ್ಸ್ 300 ಪಾಯಿಂಟ್ಸ್ ಮೇಲ್ ಹೋಗಿದೆ. ಸೊ ನಿಫ್ಟಿ ಎಷ್ಟು ಮೂವ್ ಆಗುತ್ತೆ ಅನ್ನೋದು ನಿಫ್ಟಿದಲ್ಲಿರೋ ವಾಲ್ಯೂಮ್ ಬೇಸಿಸ್ ಮೇಲೆ ಆಗುತ್ತೆ ಬಿಟ್ಟು ಆ 50 ಕಂಪನೀಸ್ ಇಂದಾನೆ ಮೂವ್ ಆಗತ್ತೆ ಅಂತ ಏನೂ ಇಲ್ಲ.
ಸೊ ಆ 50 ಕಂಪನೀಸ್ನ ಆರಾಮಾಗಿ ನೀವು ಸೈಡಲ್ಲಿ ಇಟ್ಕೊಳ್ಳಿ. ಅದು ಅವಶ್ಯಕತೆ ಇಲ್ಲ ಅದು ನೋಡೋದು. ಯಾಕೆ ಅವಶ್ಯಕತೆ ಇಲ್ಲ? ಎಂಡ್ ಆಫ್ ದ ಡೇ ಆ 50 ಕಂಪನೀಸ್ ಅಲ್ಲಿ ಏನೇ ಆದ್ರೂ ಇಲ್ಲಿ ಫ್ಯೂಚರ್ ಅಲ್ಲಿ ಆಪ್ಷನ್ ಅಲ್ಲಿ ಒಂದ್ ವೇಳೆ ವಾಲ್ಯೂಮ್ ಇಲ್ಲದೆ ಹೋದ್ರೆ ನಿಫ್ಟಿ ಮೂವ್ ಆಗಲ್ಲ. ಆ 50 ಕಂಪನೀಸ್ ಅಲ್ಲಿ ಏನೇ ಆದ್ರೂ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇಲ್ಲಿ ಒಂದ್ ವೇಳೆ ಇನ್ಸ್ಟಿಟ್ಯೂಷನ್ಸ್ ಯಾರೇ ಇನ್ವೆಸ್ಟ್ ಮಾಡ್ತಿಲ್ಲ ಅಂತಂದ್ರೆ ನಿಫ್ಟಿ ಅಲ್ಲೇ ಬಿದ್ದಿರತ್ತೆ, ಏನೂ ಆಗಲ್ಲ. ಅಂಡರ್ಲೈನ್ ಕಂಪನೀಸ್ಗಳಲ್ಲಿ 10% ಇನ್ಕ್ರೀಸ್ ಆದ್ರೂ ನಿಫ್ಟಿ ಎಲ್ಲೂ ಮೂವ್ ಆಗಲ್ಲ ಒಂದ್ ವೇಳೆ ಇಲ್ಲಿ ವಾಲ್ಯೂಮ್ ಇಲ್ಲ ಅಂತಂದ್ರೆ. ಬಟ್ ವಾಲ್ಯೂಮ್ ಸಿಗತ್ತೆ. ಯಾಕಂತಂದ್ರೆ ಎಷ್ಟೋ ಕಂಪನಿಗಳು ಆಲ್ಗೋಸ್ ಅಂಡ್ ಬಾಟ್ಸ್ ಬಿಲ್ಡ್ ಮಾಡಿದ್ದಾರೆ. HDFC ಬ್ಯಾಂಕ್ ಅಲ್ಲಿ ಸಡನ್ಲಿ ವಾಲ್ಯೂಮ್ ಬಂತ ಅವ್ರು ಇಲ್ಲೂ ವಾಲ್ಯೂಮ್ ಬಿಲ್ಡ್ ಮಾಡಿಬಿಡ್ತಾರೆ. ಹಂಗಾಗ್ಬಿಟ್ಟು ಎರಡು ಸಿಂಕ್ ಆಗ್ಬಿಡುತ್ತೆ. ಸೊ ನಾವು ಆ 50 ಕಂಪನಿ ನೋಡೋ ಅವಶ್ಯಕತೆ ಇಲ್ಲ. ನಾವು ಬರೀ ಈ ವಾಲ್ಯೂಮ್ ನೋಡ್ಕೊಂಡ್ರೆ ಸಾಕು. ಯಾಕಂತಂದ್ರೆ ಅಲ್ಲಿ ವಾಲ್ಯೂಮ್ ಇದ್ರೆ ಇಲ್ಲೂ ವಾಲ್ಯೂಮ್ ಸಿಗತ್ತೆ, ಬರುತ್ತೆ ವಾಲ್ಯೂಮ್. ಅಂಡ್ ಇನ್ನೊಂದು ಏನಾಗುತ್ತೆ, ಒಂದೊಂದ್ಸತಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ಆಲ್ರೆಡಿ ಡಿಫೈನ್ ಮಾಡಿಬಿಡ್ತಾರೆ ಇವರು. ಹಂಗಾಗಿ ಏನಾಗುತ್ತೆ, ನಮ್ಮ ಮಾರ್ಕೆಟ್ 50 ಕಂಪನೀಸ್ ನೋಡಿದ್ರೆ ಮಾರ್ಕೆಟ್ 50 ಪಾಯಿಂಟ್ಸ್ ಮೇಲೆ ಕೆಳಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಮಾರ್ಕೆಟ್ 200 ಪಾಯಿಂಟ್ಸ್ ಕೆಳಗೆ ಹೋಗುತ್ತೆ. ಬಿಕಾಸ್ ಇಲ್ಲಿ ದುಡ್ಡು ಇನ್ವೆಸ್ಟ್ ಆಗಿದೆಯಲ್ಲ ಅದಕ್ಕೇನೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೀವು ಕೇಳಿದ್ದು ಆಪ್ಷನ್ ಪ್ರೀಮಿಯಂ ಫಸ್ಟ್ ಚೇಂಜ್ ಆಗುತ್ತಾ ನಿಫ್ಟಿ ಫಸ್ಟ್ ಚೇಂಜ್ ಆಗುತ್ತಾ? ಇಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಚೇಂಜ್ ಆಗೋದು ನಿಫ್ಟಿ ಫ್ಯೂಚರ್ಸ್ ಇಂದ ನಿಫ್ಟಿ ಫ್ಯೂಚರ್ ಪ್ರೈಸ್ ಚೇಂಜ್ ಆಗುತ್ತೆ. ಬಟ್ ಅದು ಫಸ್ಟ್ ಮೂವ್ ಆಗತ್ತಂತಲ್ಲ, ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಆಪ್ಷನ್ಸ್ ಅದು ಚೇಂಜ್ ಆಗುತ್ತೆ. ಸೊ ಯಾವ್ದು ಫಸ್ಟ್ ಆಗತ್ತಂತ ಹೇಳಕ್ಕೆ ಆಗಲ್ಲ, ಬಿಕಾಸ್ ಸಾವಿರಾರು ಆಲ್ಗೋಸ್ ಬಿಲ್ಡ್ ಆಗಿದ್ದಾರೆ. ಆ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಅದು ಮಿಲ್ಲಿ ಸೆಕೆಂಡ್ಸ್ ಅಲ್ಲಿ ಪ್ರೈಸ್ ನ ಚೇಂಜ್ ಮಾಡಿಬಿಡ್ತಾರೆ. ಇವರೆಲ್ಲ ಸಾವಿರಾರು ಸರ್ವರ್ಗಳು NSE ಯಾವ ಬಿಲ್ಡಿಂಗ್ ಅಲ್ಲಿ ಇದೆಯೋ ಆ ಬಿಲ್ಡಿಂಗ್ ಅಲ್ಲೇ ಸರ್ವರ್ ಹಾಕ್ಬಿಟ್ಟಿದ್ದಾರೆ ಇವರೆಲ್ಲ. ಸೊ ಹಂಗಾಗ್ಬಿಟ್ಟು ನಮಗೆ ಯಾವ್ದು ಫಸ್ಟ್ ಮೂವ್ ಆಗತ್ತಂತ ಆಸ್ ಅ ರಿಟೇಲರ್ ಹೇಳಕ್ಕೆ ಆಗಲ್ಲ. ಯಾಕೆ ಈ ಕ್ವಶನ್ ಕೇಳಿದೆ ಅಂದ್ರೆ ಸಡನ್ ಸ್ಪೈಕ್ 20 ಪಾಯಿಂಟ್ 15 ಪಾಯಿಂಟ್ ನಾವು ಅವಾಯ್ಡ್ ಮಾಡಬಹುದು ಅಂತ ಅಷ್ಟೇ ಸರ್. ಸಡನ್ ಸ್ಪೈಕ್ ನಿಮಗೆ 10-20 ಪಾಯಿಂಟ್ ಒಂದ್ ವೇಳೆ ಬಂದ್ರು ಅದು ಮೋಸ್ಟ್ ಲೈಕ್ಲಿ ಲಿಕ್ವಿಡಿಟಿ ಕಾರಣದಿಂದಾನೇ ಬರುತ್ತೆ, ಬಿಟ್ರೆ ಯೂಶ್ವಲಿ ನಮ್ ನಿಫ್ಟಿದಲ್ಲಿ ಆತರ ಬರಲ್ಲ. ವೆರಿ ರೇರ್ಲಿ ಬರುತ್ತೆ. ನಿಫ್ಟಿದಲ್ಲಿ ಬಹಳ ಕಮ್ಮಿ ಆತರ ಆಗೋದು. ಕ್ರಿಪ್ಟೋದಲ್ಲಿ ಆಗುತ್ತೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಹೇಳ್ಬಿಟ್ಟು, US ಅಲ್ಲಿ ಆಗುತ್ತೆ SL ಹಂಟಿಂಗ್ ಅಂತ ಹೇಳ್ಬಿಟ್ಟು. ನಾವು ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟನೇ, ಬಹಳ ಕಮ್ಮಿ. ಒಂದೊಂದ್ ಸತಿ ಆಗುತ್ತೆ ಬಟ್ ಬಹಳ ಕಮ್ಮಿ. ಅದು ಗೊತ್ತಾಗಲ್ಲ, ಆದ್ರೂ ರಿಟೇಲರಿಗೆ ಗೊತ್ತಾಗಲ್ಲ. ಐ ಹೋಪ್ ನಿಮ್ದು ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೇನೆ. ಎಸ್ ಸರ್, ಸುಮಾರು ಕ್ವಶನ್ ಗೆ ಆನ್ಸರ್ ಸಿಕ್ಕಿದೆ ಇವತ್ತು. ಥ್ಯಾಂಕ್ ಯು. ಬೇರೆ ಎನಿ ಕ್ವಶನ್ಸ್? ಆಯ್ತು, ಆಲ್ರೆಡಿ ಲೇಟ್ ಆಯ್ತು. 10 o'clock. ನೀವು ಇಷ್ಟು ಜನ ಜಾಯ್ನ್ ಆಗಿದ್ದೀರಾ, ತುಂಬಾ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಏನೋ ಒಂದು ಅಡ್ವಾಂಟೇಜ್ ಅಂದ್ರೆ ಏನೋ ಒಂದು ಎಡ್ಜ್ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಸೊ ಕ್ವಶನ್ಸ್ ಏನಾರು ಇದ್ರೆ ಪುನಃ ನಾವು ಕನೆಕ್ಟ್ ಮಾಡೋಣ. ಇನ್ನೊಂದು ವೆಬಿನಾರ್ ಮಾಡ್ತೀವಿ, ಇಲ್ಲ ಇನ್ನೂ ಕ್ಲಾಸಸ್ ಶುರು ಮಾಡ್ತೀವಿ ಕನ್ನಡದಲ್ಲಿ. ನೆಕ್ಸ್ಟ್ ಯಾವಾಗ ಕ್ಲಾಸ್ ಮಾಡಿದ್ರು ವೆಬಿನಾರ್ ಮಾಡಿದ್ರು ನಾವು ಮೆಸೇಜ್ ಹಾಕ್ತೀವಿ. ಅದನ್ನ ನೋಡ್ಕೊಂಡು ಜಾಯಿನ್ ಮಾಡಿ ಪ್ಲೀಸ್. ಪ್ರತಿಯೊಬ್ಬರಿಗೂ ಮೆಸೇಜ್ ಹಾಕಕ್ಕಾಗಲ್ಲ, ಡಿಸ್ಕಾರ್ಡ್ ಅಲ್ಲಿ ಹಾಕ್ತೀವಿ. ಅದನ್ನ ನೋಡ್ಕೊಂಡು ಪ್ಲೀಸ್ ಜಾಯಿನ್ ಮಾಡಿ. ಹೊಸ ಫೀಚರ್ ಏನೇ ನಾವು ರಿಲೀಸ್ ಮಾಡಿದ್ರು ಒಂದು ವೆಬಿನಾರ್ ಅಂತೂ ಡೆಫಿನೆಟ್ಲಿ ಮಾಡ್ತೀವಿ. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಹಿಂದಿದಲ್ಲಿ ಎಲ್ಲದರಲ್ಲೂ ಮಾಡ್ತೀವಿ. ಯಾವ ಲ್ಯಾಂಗ್ವೇಜ್ ನಿಮಗೆ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಯಾವ ಟೈಮ್ ನಿಮ್ಗೆ ಅನುಕೂಲ ಆಗುತ್ತೋ ಆ ಟೈಮಿಗೆ ನೀವು ಜಾಯಿನ್ ಮಾಡಿ. ಅಂಡ್ ಇದು ರೆಕಾರ್ಡೆಡ್ ವಿಡಿಯೋನೂ ಇದೆ, ಬೇಕಾದ್ರೆ ಪುನಃ ಇನ್ನೊಂದ್ಸತಿ ರೆಕಾರ್ಡ್ ವಿಡಿಯೋ ನೀವು ನೋಡಬಹುದು. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ತುಂಬಾ ಥ್ಯಾಂಕ್ ಯು. ಪುನಃ ನಾವು ಭೇಟಿ ಆಗೋಣ, ಪುನಃ ಕನೆಕ್ಟ್ ಮಾಡೋಣ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ. ಗುಡ್ ನೈಟ್.